ಯಾ ಓಕೆ. ಸುಭಾಷ್ ಒಂದ್ಸಲಿ ಫೋನ್ ಮಾಡ್ಬಿಡ್ತೀನಿ. ಆಮೇಲೆ ಅವ್ರದ್ದು ಆಡಿಯೋ ಆಫ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಮಾಡಿದೆ ನಾನು. ಓಕೆ ಅನ್ಮ್ಯೂಟ್ ಸರ್, ಮಾಡ್ಕೊಳ್ಳಿ. ಓಕೆ ಸರ್. ಓಕೆ ರೆಕಾರ್ಡ್ ಮಾಡ್ಕೋತಾರೆ, ಪರವಾಗಿಲ್ಲ ಅಲ್ವಾ? ತೊಂದರೆ ಇಲ್ಲ. ಓಕೆ. ಸುಭಾಷ್ ಅವರೇ, ಓಕೆ ಓಕೆ ಸರ್. ನೀವು ಅನ್ಮ್ಯೂಟ್ ಅಲ್ಲೇ ಇರಿ, ರೆಕಾರ್ಡ್ ಮಾಡ್ಕೋತಾರೆ. ಒಂದ್ 2 ನಿಮಿಷ ವೆಲ್ಕಮ್ ಮಾಡಿ ವಿಲ್ ಸ್ಟಾರ್ಟ್. ಫ್ರೆಂಡ್ಸ್, ಇವತ್ತಿನ ಫ್ರೈಡೆ ಫೋರಮ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಆಕ್ಚುಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇರುವಂತ ಒಂದು ಏನೋ ವಿಷಯ ಆಯ್ತು. ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಏನಾದ್ರು ಹೇಳೋದಿತ್ತಾ ಮೀಟಿಂಗ್ ಶುರು ಮಾಡಕ್ ಮುಂಚೆ? ಹೇಳಿ. KPS ಮ್ಯಾಗ್ನೆಟ್ ಸ್ಕೂಲ್ಸ್ ಅಂತ ಸರ್ಕಾರ ಏನ್ ಶುರು ಮಾಡಿದೆ, ಅದರಿಂದ ಥೌಸಂಡ್ಸ್ ಆಫ್ ಗೌರ್ಮೆಂಟ್ ಸ್ಕೂಲ್ಗಳು, ಸರ್ಕಾರಿ ಶಾಲೆಗಳು ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆ ರೂಪಹಾಸನ ಹೊಡೆದ ಒಂದು ಉತ್ತಮವಾದ ಲೇಖನ ವಾರ್ತಾಭಾರತಿಯಲ್ಲಿ ನಾವು ನೋಡಿದ್ವಿ. ಅದೇ ದಿನ ರತಿ ಅವರು ಕಾಮ್ರೇಡ್ ರವಿ ಅವ್ರನ್ನ ಭೇಟಿ ಮಾಡಿದ್ದಾಗ ಅವರು ಈ ವಿಷಯದ ಬಗ್ಗೆ ಮಾತಾಡಕ್ ಹೇಳಿದ್ದಾಗ ಅವರು ಒಪ್ಕೊಂಡಿದ್ದಾರೆ. ಕಾಮ್ರೇಡ್ ಸುಭಾಷ್ ಬೆಟ್ಟದಕೊಪ್ಪ ಅವರು ಈ ಟಾಪಿಕ್ ಅಲ್ಲಿ, ಈ ಹೋರಾಟದಲ್ಲಿ ಇರೋವಂಥವ್ರು, ಅವ್ರು ಈ ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಒಂದು, ಈ KPS ಮ್ಯಾಗ್ನೆಟ್ ಅನ್ನೋದು ಒಂದು ಶಾಲೆಯ ಅಭಿವೃದ್ಧಿನೋ ಅಥವಾ ಒಂದು ದಯಾಮರಣ ಅಂದ್ರೆ ಮರ್ಸಿ ಕಿಲ್ಲಿಂಗ್ ತರ ಮಾಡ್ತಿದ್ದಾರೆ ಗೌರ್ಮೆಂಟ್ ಅನ್ನೋ ಒಂದು ಟಾಪಿಕ್ ಇದೆ. ಸೊ ಸುಭಾಷ್ ಬೆಟ್ಟದಕೊಪ್ಪ ಅವ್ರ ಬಗ್ಗೆ ಹೇಳೋದಾದ್ರೆ, ಈ ಯಂಗ್ಸ್ಟರ್, ಮೂಲತಃ ಕೊಡಗಿನ ಸೋಮವಾರಪೇಟೆಯವರು, UVC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದ್ಬೇಕಾದ್ರೆ AIDSO ಸಂಘಟನೆ ಜೊತೆ ಸಂಪರ್ಕ ಹೊಂದಿರ್ತಾರೆ. ಆಗ ಹಲವಾರು ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗವಹಿಸಿರ್ತಾರೆ. ನಂತರ ಹೈವೇ ಇಂಜಿನಿಯರಿಂಗ್ ವಿಷಯದಲ್ಲಿ MTech ಮುಗಿಸಿ ಬೆಂಗಳೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲವು ಕಾಲ ದುಡಿದಿರ್ತಾರೆ. ಈಗ AIDSO ಪೂರ್ಣಾವಧಿ ಕಾರ್ಯಕರ್ತರಾಗಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಅವರು AIDSO ಸಂಘಟನೆಯ ರಾಜ್ಯ ಸಮಿತಿಯ ಖಜಾಂಚಿಯಾಗಿದ್ದಾರೆ. ಈ KPS ಮ್ಯಾಗ್ನೆಟ್ ಯೋಜನೆ ವಿರುದ್ಧ ನಡೀತಾ ಇರೋ ಒಂದು ಸಾರ್ವಜನಿಕ ಶಿಕ್ಷಣ ಉಳಿಸಿ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ. ಅದರ ಒಂದು ಆ ಸಮಿತಿಯ ಕಾರ್ಯದರ್ಶಿಯಾಗಿ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಹಲವಾರು ಒಂದು ಕರಪತ್ರಗಳನ್ನು ಅದನ್ನ ಸಿದ್ಧಪಡಿಸಿದ್ದಾರೆ. ಇಷ್ಟು ಸುಭಾಷ್ ಅವ್ರ ಬಗ್ಗೆ ಒಂದು ಪರಿಚಯವನ್ನ ಹೇಳ್ತಾ, ಐ ವೆಲ್ಕಮ್ ಸುಭಾಷ್ ಟು ಪ್ರೆಸೆಂಟ್ ಇಸ್ ಪೇಪರ್ ಆನ್ ದಿಸ್ KPS ಮ್ಯಾಗ್ನೆಟ್ ಬಗ್ಗೆ. ವೆಲ್ಕಮ್ ಸುಭಾಷ್, ನೀವು ಮಾತಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೊದಲಿಗೆ ಏನು ಮೈಸೂರಿಂದ ಈ ಚರ್ಚೆನ ಹಮ್ಮಿಕೊಂಡಿದ್ದೀರಾ, ಒಂದು ಫ್ರೈಡೆ ನಡೆಯುವಂತ ಚರ್ಚೆ. ಈ ಚರ್ಚೆಗೆ ನನ್ನನ್ನ ಕರೆದಿದ್ದಕ್ಕೆ ನಾನು AIDSO ವಿದ್ಯಾರ್ಥಿ ಸಂಘಟನೆ ರಾಜ್ಯ ಸಮಿತಿಯಿಂದ ಧನ್ಯವಾದಗಳನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳಕ್ ಇಷ್ಟಪಡ್ತೀನಿ. ಮೊದಲಿಗೆ ಸ್ನೇಹಿತರೆ, ಈ KPS ಮ್ಯಾಗ್ನೆಟ್ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಮ್ಯಾಗ್ನೆಟ್ ಯೋಜನೆ ಬರ್ತಾ ಇದೆ ಅನ್ನೋದು ಒಂದು ಅಂದಾಜಿರುತ್ತೆ ನಿಮ್ಗೆ. ಈ KPS ಮ್ಯಾಗ್ನೆಟ್ ಯೋಜನೆ ಅಂದ್ರೆ ಏನು ಅಂತ ಸರ್ಕಾರದ ಒಂದು ನಡವಳಿಗಳು, ಅಂದ್ರೆ ಅವರೇ ಸರ್ಕ್ಯುಲರ್ ಅಲ್ಲಿ ಕೊಟ್ಟಿರುವ, ನಾನು ಇವತ್ತು ಇಲ್ಲಿ ಮಾತಾಡ್ತೀನಿ. ಅದರಲ್ಲಿ ಮೊದಲನೇ ನಡಾವಳಿ ಸರ್ಕಾರ ಹೊರಡಿಸಿದ್ದು ಅಕ್ಟೋಬರ್ 15, 2025. ಅದಾದ್ಮೇಲೆ ಯಾವ್ಯಾವ ಶಾಲೆಗಳನ್ನ KPS ಮ್ಯಾಗ್ನೆಟ್ ಸಂಬರು 2025, ಹಾಗೇನೆ ಪೈಲಟ್ ಪ್ರಾಜೆಕ್ಟ್ ಶಾಲೆ ಏನಿದೆ ಹೊಂಗನೂರು, ಅಂದ್ರೆ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಅಂತ ಇವಾಗ ಕರಿತೀವಿ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಹೊಂಗನೂರು ಶಾಲೆಗಳನ್ನ ವಿಲೀನ ಮಾಡಿ 7ನೇ ತಾರೀಕು 2026. ಈ 3 ನಡವಳಿಗಳನ್ನ ನಾನು ಆಮೇಲೆ ನಿಮಗೆ ವಾಟ್ಸಪ್ ಕೂಡ ಕಳಿಸ್ತೀನಿ. ಅದರ ಬೇಸಿಸ್ ಮೇಲೆ ನಾನು ಮಾತಾಡ್ತೀನಿ ಇವತ್ತು. ನಿಮ್ಗೆಲ್ಲರಿಗೂ ತಿಳಿದಂತೆ ಮ್ಯಾಗ್ನೆಟ್ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ. ಆ ಸರ್ಕಾರದ ನಡವಳಿಯ ಪ್ರಕಾರ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ, ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ, KPS ಅಂತ ಹೇಳಿ. ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಸುತ್ತಮುತ್ತ ಇರುವಂತ ಶಾಲೆಗಳನ್ನ ಅಟ್ರಾಕ್ಟ್ ಮಾಡಿ ಒಂದು ಶಾಲೆ ಆಗುತ್ತೆ ಅಂತ ಹೇಳಿ. ಮೊದ್ಲಿಗೆ ಶಿಕ್ಷಣ ಸಚಿವರು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡ್ತೀವಿ, ಅಂದ್ರೆ ಕರ್ನಾಟಕದಲ್ಲಿ ಸರಿಸುಮಾರು
5,900 ಅಂದ್ರೆ 6,000 ಗ್ರಾಮ ಪಂಚಾಯತಿಗಳಿದೆ. ಆ ಗ್ರಾಮ ಪಂಚಾಯತಿಗೆ ಒಂದು ಶಾಲೆಯನ್ನ ನಾವು ತೆಗಿತೀವಿ, ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಮ್ಯಾಗ್ನೆಟ್ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ರು. ಅವರ ಸುತ್ತೋಲೆಯ ಪ್ರಕಾರ 1ರಿಂದ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಿರುವಂತಹ ಸಣ್ಣ ಗಾತ್ರದ ಶಾಲೆಗಳನ್ನು ಸುಲಲಿತವಾಗಿ ಸಮ್ಮಿಳಿತಗೊಳಿಸುವುದು. ಆ ಮೂಲಕ KPS ಮ್ಯಾಗ್ನೆಟ್ ಶಾಲೆ 1ನೇ ತರಗತಿಯಿಂದ, ಅಂದ್ರೆ 1ನೇ ತರಗತಿ ಅಲ್ಲ, LKG ಇಂದ 12ನೇ ತರಗತಿಯವರೆಗೆ ಒಂದೇ ಸೂರಿನಲ್ಲಿ ನಾವು ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿದ್ರು. ಈ ಆದೇಶದ ಪ್ರಕಾರ ಅವ್ರು ಹೇಳಿದ್ದು ಸಣ್ಣ ಗಾತ್ರದ ಶಾಲೆಗಳನ್ನ ಮಾತ್ರ ನಾವು ವಿಲೀನ ಮಾಡ್ತೀವಿ ಅಂತ ಹೇಳಿ. ಆ ವಿಲೀನ ಮಾಡೋದಕ್ಕೆ ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಆಯ್ಕೆ ಮಾಡ್ಕೊಂಡ್ರು. ಆ ಪೈಲಟ್ ಪ್ರಾಜೆಕ್ಟ್ ಅಲ್ಲಿ ಹೊಂಗನೂರು ಅಂತ ಒಂದು ವಿಲೇಜ್ ಬರುತ್ತೆ, ಅಂದ್ರೆ ಅದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹೊಂಗನೂರು. ಅಲ್ಲಿ ಇವಾಗಲೇ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. LKG ಇಂದ 12ನೇ ಕ್ಲಾಸ್ ವರೆಗೆ ತರಗತಿಗಳಿರೋ ತರ ಮಾಡಿದ್ದಾರೆ. ಅಲ್ಲಿಗೆ ಸುತ್ತಮುತ್ತಲಿನ 7 ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಮರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸಣ್ಣ ಗಾತ್ರ ಅಂತ ಹೇಳಿದ್ರೆ 5, 10, 15 ಇರ್ಬೋದಪ್ಪ ಅಂತ. ಬಟ್ ನಾವು ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ 5 ಕಿಲೋಮೀಟರ್ ಇರೋಂತ ಒಂದೊಂದು ಶಾಲೆಯಲ್ಲಿ 77 ಮಕ್ಕಳಿದ್ದಾರೆ, 82 ಮಕ್ಕಳಿದ್ದಾರೆ, 100 ಮಕ್ಕಳಿದ್ದಾರೆ, 80 ಮಕ್ಕಳಿದ್ದಾರೆ, 31 ಮಕ್ಕಳಿದ್ದಾರೆ. ಅಂದ್ರೆ 180 ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಗಾತ್ರದ ಶಾಲೆಗಳಲ್ಲ. ಹಾಗಾದ್ರೆ ಸರ್ಕಾರದ ಕಾನೂನು ಏನ್ ಹೇಳುತ್ತೆ? ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1 ಕಿಲೋಮೀಟರ್ ರೇಡಿಯಸ್ ಒಳಗೆ ಕಿರಿಯ ಪ್ರಾಥಮಿಕ ಶಾಲೆ ಇರಬೇಕು, ಅಂದ್ರೆ 1ರಿಂದ 5ನೇ ತರಗತಿವರೆಗೆ. ಹಾಗೇನೆ 1ರಿಂದ 7ನೇ ತರಗತಿ ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ 3 ಕಿಲೋಮೀಟರ್ ಒಳಗಿರ್ಬೇಕು ಸರ್ಕಾರದ ಕಾಯ್ದೆ ಪ್ರಕಾರ. ಹಾಗೇನೆ ಹೈಸ್ಕೂಲು 5 ಕಿಲೋಮೀಟರ್ ಒಳಗಿರ್ಬೇಕು ಅಂತ ಸರ್ಕಾರದ ಕಾನೂನು ಹೇಳುತ್ತೆ. ಆದ್ರೆ ಇವರು 3, 4 ಕಿಲೋಮೀಟರ್, 2 ಕಿಲೋಮೀಟರ್, 1 ಕಿಲೋಮೀಟರ್ ಶಾಲೆಗಳಲ್ಲಿ 100 ಮಕ್ಕಳ ಇದ್ರೂ ಕೂಡ ವಿಲೀನ ಮಾಡ್ಬೇಕು ಅಂತ ಹೇಳ್ತಾರೆ. 150 ಮಕ್ಕಳಿದ್ರು ಕೂಡ ವಿಲೀನ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ಬೀದರಲ್ಲಿ ಒಂದು ತಾಲೂಕಲ್ಲಿ 300 ಮಕ್ಕಳಿರುವಂತ ಶಾಲೆನೂ ಕೂಡ ವಿಲೀನ ಮಾಡೋದಕ್ಕೆ ನೋಟಿಸ್ ಹೊರಡಿಸಿದ್ದಾರೆ. ಹಾಗಾದ್ರೆ ವಾಸ್ತವ ಹೆಂಗಿದೆ ಅಂತ ಹೇಳಿ ನಾವು ಹಳ್ಳಿಗಳಿಗೆ ಹೋದಾಗ ಒಂದು ಎಕ್ಸಾಂಪಲ್ ನಾನು ಜಸ್ಟ್ ಕೊಡ್ತೀನಿ. ಚಿಕ್ಕಮಗಳೂರು ಜಿಲ್ಲೆ, ಆ ಚಿಕ್ಕಮಗಳೂರಿಂದ ಒಂದು 25 ಕಿಲೋಮೀಟರ್ ಆಗಲ್ಲ, ಆಣೂರು ಅಂತ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಬರುತ್ತೆ. ಆ ಆಣೂರು ಅನ್ನೋ ಒಂದು ಶಾಲೆಗೆ, ಅದು ಕಾಫಿ ತೋಟಗಳ ಮಧ್ಯ ಇದೆ ಶಾಲೆ, ಬೆಟ್ಟ ಗುಡ್ಡಗಳ ನಡುವೆ ಶಾಲೆ ಇದೆ. ಯಾವುದೇ ಬಸ್ಸು ಕೂಡ ಇಲ್ಲಿವರೆಗೆ ಬರೋದಿಲ್ಲ, ರಸ್ತೆನೂ ಕೂಡ ಸರಿಯಾಗಿಲ್ಲ. ಇವಾಗ್ಲೇ ಮಕ್ಕಳು 5 ಕಿಲೋಮೀಟರ್, 4 ಕಿಲೋಮೀಟರ್, 3 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಒಬ್ಬ ಹುಡುಗ 12 ಕಿಲೋಮೀಟರ್ ಇಂದ ಬರ್ತಾ ಇದ್ದಾನೆ. ಆ ಶಾಲೆಯನ್ನ ಮತ್ತೆ 5 ಕಿಲೋಮೀಟರ್ ಇರುವಂತ ಒಂದು ಮೈಲಿ ಮನೆ ಶಾಲೆಗೆ ವಿಲೀನ ಮಾಡ್ತಾ ಇದ್ದಾರೆ. ಆಗ ಆ ಮಕ್ಕಳ ಡಿಸ್ಟೆನ್ಸ್ 10 ಕಿಲೋಮೀಟರ್ ಆಗುತ್ತೆ, 12 ಕಿಲೋಮೀಟರ್ ಆಗುತ್ತೆ. ಇವ್ರು ಏನು ಬರೀ ಒಂದು 3 ಕಿಲೋಮೀಟರ್ ಒಳಗೆ ನಾವು ವಿಲೀನ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಸತ್ಯಕ್ಕೆ ದೂರವಾಗಿದೆ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ. ಹಾಗಾದ್ರೆ ಇದನ್ನ ಈಗ ಅವರು ಮ್ಯಾಗ್ನೆಟ್ ತರ್ತೀವಿ, ಒಳ್ಳೆ ಕಂಪ್ಯೂಟರ್ ವ್ಯವಸ್ಥೆ ಅಂತಾರಲ್ಲ, ಆದ್ರೆ ಆ ಯೋಜನೆನ ಯಾವ ತರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ 2,000 ಕೋಟಿ ರೂಪಾಯಿ ಸಾಲವನ್ನ ಇವಾಗ ಮಾಡಿದ್ದಾರೆ ಈ KPS ಮ್ಯಾಗ್ನೆಟ್ ಸ್ಕೂಲ್ಗಳನ್ನ ಕಟ್ಟೋದಕ್ಕೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ಎಲ್ಲಾ ಶಾಲೆಗಳನ್ನು ಕೂಡ ವಿಲೀನ ಮಾಡಬೇಕು, ಬರೀ 6,000 ಶಾಲೆಗಳನ್ನ ಮಾಡಬೇಕು ಅಂತ. ಅಂದ್ರೆ ಈ ಸತಿ ಬಜೆಟ್ ಅಲ್ಲಿ 800 KPS ಶಾಲೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಹಂತ ಹಂತವಾಗಿ 5,000 ಶಾಲೆಗಳನ್ನ ಮಾಡ್ತೀವಿ, ಅಥವಾ 5ರಿಂದ 6,000 ಶಾಲೆ. ಅದಕ್ಕೆ ಮತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ 10,000 ಕೋಟಿ ರೂಪಾಯಿ ಲೋನ್ಗೆ ಅರ್ಜಿ ಹಾಕಿದ್ದಾರೆ. ಇದು ದಾಖಲೆ ಸಮೇತ ಸಿಕ್ಕಿದೆ. ಹಾಗಾದ್ರೆ ಅಷ್ಟು ಆ 2,000 ಕೋಟಿ ರೂಪಾಯಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ. ಹಾಗೇನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಅಂತ ಇರುವಂತ ಹಣದಲ್ಲೂ ಕೂಡ 200 ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳಿ 300ರಿಂದ 400 ಕೋಟಿ ರೂಪಾಯಿಗೆ ಅರ್ಜಿ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗಣಿ ಬಾಧಿತ ಪ್ರದೇಶ ಬಳ್ಳಾರಿ, ಚಿತ್ರದುರ್ಗ, ಹೊಸಪೇಟೆ, ಅಲ್ಲಿ ಗಣಿ ಬಾಧಿತ ಪ್ರದೇಶಗಳಲ್ಲೂ ಕೂಡ KPS ಶಾಲೆಗಳನ್ನ ತೆಗೆಯಲು 100 ಕೋಟಿ ರೂಪಾಯಿ, 200 ಕೋಟಿ ರೂಪಾಯಿಗೆ ಅರ್ಜಿ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಉರ್ದು ಶಾಲೆಗಳನ್ನು ಕೂಡ ಮರ್ಜ್ ಮಾಡಿ KPS ಶಾಲೆ ಮಾಡ್ತೀವಿ ಅಂತ ಹೇಳಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದನೂ ಕೂಡ 100 ಕೋಟಿ ರೂಪಾಯಿನ ದುಡ್ಡಿಗೆ ಅರ್ಜಿ ಹಾಕಿದ್ದಾರೆ. ಅಂದ್ರೆ ನಾವು ತೆರಿಗೆ ಕಟ್ಟೋ ಅಂತ ದುಡ್ಡಲ್ಲಿ ಇವರು ಹೊಸ KPS ಶಾಲೆಗಳನ್ನ ಮಾಡ್ತಾ ಇಲ್ಲ.
ಸಾಲ ತಗೊಂಡು ಜನಗಳ ಸಾಲ ಮೇಲೆ ಸಾಲ ಹಾಕ್ಬಿಟ್ಟು KPS ಶಾಲೆಗೆ ದುಡ್ಡನ್ನ ತಂದಿದ್ದಾರೆ ಇವತ್ತು. ಹಾಗಾದ್ರೆ ಈ KPS 800 KPS ಶಾಲೆಗಳ ಬಗ್ಗೆ ಮಾತ್ರ ಇವತ್ತು ಬಜೆಟ್ ನಲ್ಲೂ ಕೂಡ ದುಡ್ಡು ಅಲೋಕೇಟ್ ಮಾಡಿರೋದು ಈ 800 KPS ಶಾಲೆಗಳಿಗೆ ಮಾತ್ರ. ಯಾವುದೇ ಗ್ರಾಮೀಣ ಪ್ರದೇಶದ ಬೇರೆ ಶಾಲೆಗಳಿಗೆ 1 ರೂಪಾಯಿನೂ ಕೂಡ ಅವರು ಅಲಾಟ್ಮೆಂಟ್ ಮಾಡಿಲ್ಲ. ಇವಾಗ ಹೊಂಗನೂರು ಶಾಲೆನ ಕಟ್ಟಿರೋದು ಯಾರಪ್ಪ ಅಂತ ಹೇಳಿದ್ರೆ ಕಣ್ವ ಫೌಂಡೇಶನ್ ಅವರು. ಆ ಕಣ್ವ ಫೌಂಡೇಶನ್ ಆ ಶಾಲೆ ಮೇಲೆ ಏನಪ್ಪ ಹೆಸರಿದೆ ಅಂತ ಹೇಳಿದ್ರೆ ಕಣ್ವ ಫೌಂಡೇಶನ್ ಶಾಲೆ ಅಂತ ಇದೆಯೋ ಹೊರತು ಸರ್ಕಾರಿ ಶಾಲೆ ಅಂತ ಇಲ್ಲ. ಇವಾಗ ಸರ್ಕಾರ ಕಟ್ಟಿದ್ರೆ ಯಾರೋ ಮಹಾನ್ ವ್ಯಕ್ತಿಗಳು ಸಮಾಜಕ್ಕೆ ಸೇವೆ ಸಲ್ಲಿಸ್ತವರು ಅಥವಾ ಸ್ವತಂತ್ರ ಹೋರಾಟಗಾರರ ಹೆಸರಲ್ಲಿ ಶಾಲೆ ಹೆಸರು ಇರ್ತಿತ್ತು ಅಥವಾ ಸರ್ಕಾರಿ ಶಾಲೆ ಅಂತ ಇರ್ತಿತ್ತು. ಇವಾಗ ಕಣ್ವ ಫೌಂಡೇಶನ್ ಶಾಲೆ ಅಂತ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಆ ಸರ್ಕ್ಯುಲರ್ ಅಲ್ಲಿ ಈ ಹೊಸ KPS ಮ್ಯಾಗ್ನೆಟ್ ಶಾಲೆಗಳು ಹೇಗಿರ್ತವೆ ಅಂತ ನಡಾವಳಿಗಳನ್ನ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತೇಳಿ. ಅದರಲ್ಲಿ ಒಂದು ಹೇಳಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಆ ಶಾಲೆಯನ್ನ ಸಾರಿಗೆ ವ್ಯವಸ್ಥೆ, ಈಗ ಒಂದು 5 ಕಿಲೋಮೀಟರ್ ಇರುತ್ತೆ, 6 ಕಿಲೋಮೀಟರ್ ಇರುತ್ತೆ. ಸಾರಿಗೆ ವ್ಯವಸ್ಥೆ ಯಾರು ನೋಡ್ಕೋಬೇಕು ಅಂತ ಹೇಳಿದ್ರೆ ಆ ಸಾರಿಗೆ ವ್ಯವಸ್ಥೆಯ ಖರ್ಚು ವೆಚ್ಚಗಳನ್ನ SDMC ಸದಸ್ಯರು ಹಾಗೂ ಪೋಷಕರು ನೋಡಿಕೊಳ್ಳಬೇಕು. ಸರ್ಕಾರದಿಂದ ಯಾವುದೇ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗೋದಿಲ್ಲ, ಆದ್ರೆ ಸಾರಿಗೆ ವ್ಯವಸ್ಥೆ ಆಗ್ಬೇಕು ಅಂತ ಹೇಳ್ತಾರೆ. ನಾವು ಕೆಲವು ಕಡೆ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಟೀಚರ್ಸ್ಗಳು ನಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ರು. ಮೊಟ್ಟೆಗೆ ಅಂತೇಳಿ 5.5 ರೂಪಾಯಿ ದುಡ್ಡು ಕೊಡ್ತಾರಂತೆ. ಕೆಲವು ಟೈಮ್ ಮೊಟ್ಟೆ ಬೆಲೆ 8 ರೂಪಾಯಿ ಆಗುತ್ತೆ. ಆ 2 ರೂಪಾಯಿ ವ್ಯತ್ಯಾಸ ಆಗುವಂತ ಮೊಟ್ಟೆ ಬೆಲೆಯನ್ನೇ ಪೋಷಕರು SDMC ಸದಸ್ಯರು ಕೊಡೋದಿಕ್ಕೆ ಕಷ್ಟಪಡ್ತಾರೆ. ಹಾಗಿದ್ಮೇಲೆ ಪ್ರತಿ ತಿಂಗಳು 500 ರೂಪಾಯಿ 1000 ರೂಪಾಯಿನ ಪೋಷಕರು ಎಲ್ಲಿಂದ ತರ್ತಾರೆ? ಇದು ಸಾಧ್ಯ ಉಂಟಾ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಆ KPS ಮ್ಯಾಗ್ನೆಟ್ ಶಾಲೆನ ಮೇಂಟೈನ್ ಮಾಡೋದಕ್ಕೆ ಹೊರಗುತ್ತಿಗೆ ಕೊಡ್ತಾರಂತೆ. ಅಂದ್ರೆ ಒಂದು ಪ್ರೈವೇಟ್ ಏಜೆನ್ಸಿ ಕೊಡ್ತಾರಂತೆ. ಹೆಂಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಏಜೆನ್ಸಿ ರನ್ ಮಾಡ್ತಾರೆ, ಆತರ ಒಂದು ಏಜೆನ್ಸಿಗೆ ಕೊಡ್ತಾರೆ ಅಂತ ಹೇಳಿ ಸರ್ಕ್ಯುಲರ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 3 ವರ್ಷದ ನಂತರ ಆ ಶಾಲೆಗೆ ಆರ್ಥಿಕ ಸಹಾಯವನ್ನ ಸರ್ಕಾರ ಕೊಡೋದಿಲ್ವಂತೆ. ಮೊದಲಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಅಂತ ದುಡ್ಡು ಕೊಡ್ತಾರೆ. 3 ವರ್ಷ ಆದ್ಮೇಲೆ ಆ ಶಾಲೆಯಲ್ಲೇ ಆ ಆದಾಯವನ್ನ ಉತ್ಪತ್ತಿ ಮಾಡ್ಕೋಬೇಕಂತೆ. ಅಂದ್ರೆ ಉತ್ಪತ್ತಿ ಮಾಡ್ಕೊಳ್ಳೋದು ಹೇಗೆ ಉತ್ಪತ್ತಿ ಮಾಡ್ಕೊಳಕ್ಕಾಗತ್ತೆ? ಮಕ್ಕಳಿಗೆ ಫೀಸ್ ಹಾಕುವಂಥದ್ದು. ಇವಾಗಾಗ್ಲೇ ಮಂಡ್ಯ ಜಿಲ್ಲೆ KPS ಶಾಲೆ, KR ಪೇಟೆ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 3600 ರೂಪಾಯಿ ಫೀಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. 3000 ರೂಪಾಯಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ, 600 ರೂಪಾಯಿಗೆ ರಿಸಿಪ್ಟ್ ಕೂಡ ಕೊಟ್ಟಿಲ್ಲ. ಒಂದು ದೊಡ್ಡ ವಿಡಿಯೋನೇ ವೈರಲ್ ಆಯ್ತು. ಅಷ್ಟು ಮಾತ್ರ ಅಲ್ಲ, ಮಕ್ಕಳಿಗೆ 6ನೇ ಕ್ಲಾಸಿಂದ ಸ್ಕಿಲ್ ಎಜುಕೇಶನ್ ನ ಕಲಿಸ್ತಾರಂತೆ. ಯಾವ ತರ ಸ್ಕಿಲ್ ಅಂತ ಹೇಳಿದ್ರೆ ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಂಡು ಸ್ಕಿಲ್ ಎಜುಕೇಶನ್ ನ ಕಲಿಸ್ತೇವೆ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವ್ರು ಹೇಳ್ತಾರೆ. ಅವರು ಟಿವಿಲಿ ಇಂಟರ್ವ್ಯೂ ಮಾಡ್ತಾ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿ ಸ್ಕಿಲ್ ಕಲಿಸ್ತೀವಿ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಅಂತ ಹೇಳಿದ್ರೆ, ಅವರೇ ಸ್ವತಃ ಮಾತನಾಡಿದ್ದು, ಅಡಿಕೆ ಮರ ಹತ್ತದ್ ಹೇಗೆ, ಅಡಿಕೆ ಸುಲಿಯುವುದು ಹೇಗೆ, ಗಾರೆ ಕೆಲಸ ಮಾಡೋದ್ ಹೇಗೆ, ಹಾಗೇನೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದ್ ಹೇಗೆ, ಅದನ್ನ ಕಲ್ತ್ಕೊಂಡ್ರೆ 10ನೇ ಕ್ಲಾಸ್ ಆದ ತಕ್ಷಣ ಅವ್ರವರ ಉದ್ಯೋಗವನ್ನ ಆ ಮಕ್ಕಳು ಮಾಡ್ಕೋತಾರೆ ಅಂತೇಳಿ. ಅದೇ ಮಧು ಬಂಗಾರಪ್ಪ ಅವರು ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಶಿಕ್ಷಕರಾಗ್ಲಿ, ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಮಹಾನ್ ಸಾಹಿತಿ ಆಗ್ಲಿ ಅಂತ ಒಂದೇ ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ಮತ್ತೆ ಈ KPS ಶಾಲೆಯ ಮ್ಯಾನೇಜ್ಮೆಂಟ್ ಅಂದ್ರೆ ಇವಾಗ ನಾವೇನ್ ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ಯಾರು ನೋಡ್ಕೋತಾರಪ್ಪ ಅಂದ್ರೆ SDMC ಸದಸ್ಯರು, ಪೋಷಕರು, ಶಿಕ್ಷಕರು ಸೇರಿ ನೋಡ್ಕೋತಾರೆ. ಆದ್ರೆ ಇನ್ ಮುಂದೆ MLA ಅದನ್ನ ಉಸ್ತುವಾರಿ ವಹಿಸ್ಕೋತಾರಂತೆ. ಅಂದ್ರೆ ಎಲ್ಲಾ MLA ಕ್ಷೇತ್ರಕ್ಕೂ ಕೂಡ ಇವಾಗ 800 KPS ಶಾಲೆ ಸ್ಯಾಂಕ್ಷನ್ ಆದ್ರೆ 4 ರಿಂದ 5 KPS ಶಾಲೆ ಬರುತ್ತೆ. ಒಂದು KPS ಶಾಲೆಗೆ ಸರ್ಕಾರ ಹೇಳಿರೋದು 6 ರಿಂದ 8 ಕೋಟಿಯಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಒಂದು MLA ಕ್ಷೇತ್ರಕ್ಕೆ ಮಿನಿಮಮ್ 25 ಕೋಟಿ ದುಡ್ಡು ಬರುತ್ತೆ. ಅದ್ರ ಮೂಲಕ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳ್ತಾರ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ, ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತೀವಿ ಅಂತ ಎಲ್ಲೂ ಕೂಡ ಅವರ ಒಂದು ಆದೇಶಗಳಲ್ಲಿ ಇಲ್ಲ. ಇವಾಗ ಅವರು ಸರ್ಕಾರದ ಅಂಕಿ ಅಂಶಗಳ ಪ್ರಕಾರನೇ ಹಾಗಾದ್ರೆ ಯಾಕೆ ಈಗ ಕ್ವಾಲಿಟಿ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳ್ತಾರೆ. ಕ್ವಾಲಿಟಿ ಇಲ್ಲ ಹಂಗಾರೆ ಯಾಕೆ ಕ್ವಾಲಿಟಿ ಬಿದ್ದೋಗ್ತಾ ಇದೆ? ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಯಾಕೆ ಬಿದ್ದೋಗ್ತಾ ಇದೆ?
ಎಷ್ಟೋ ಕಡೆ ನೀವು ಗಮನಿಸಿರ್ಬೋದು, ಮಕ್ಕಳ ಸಂಖ್ಯೆ ಕುಸಿತಾ ಇದೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, KPS ಮ್ಯಾಗ್ನೆಟ್ ಯೋಜನೆ ಬರಬೇಕು, ಶಾಲೆಗಳನ್ನ ವಿಲೀನ ಮಾಡಬೇಕು ಅಂತ ಹೇಳಿ ಬಿಜೆಪಿಲಿ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂತ ಸುರೇಶ್ ಕುಮಾರ್ ಕೂಡ ಕೆಲವು ಶಾಲೆಗಳಿಗೆ ಭೇಟಿ ಕೊಟ್ಟು, ಬರೀ 5 ಜನ 6 ಜನ ಮಕ್ಕಳಿದ್ದಾರೆ, ಈ ತರ ಇದ್ರೆ ಶಿಕ್ಷಕರಿಗೆ ಸಂಬಳ ವೇಸ್ಟ್ ಆಗತ್ತೆ, ಹಾಗಾಗಿ ಶಾಲೆ ವಿಲೀನ ಆಗ್ಬೇಕು ಅಂತಾನು ಕೂಡ ಅವ್ರು ಪ್ರಚಾರ ಮಾಡಿದ್ರು. ಬಟ್ ವಾಸ್ತವ ಏನಿದೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಒಂದು ಸರ್ವೆ ಮಾಡಿದ್ದಾರೆ ಸರ್ಕಾರದ ಆದೇಶದ ಪ್ರಕಾರನೇ, ಡಿಸೆಂಬರ್ 12ನೇ ತಾರೀಕು ಬಂದಿರೋ ಅಂತ 2022 ಬಂದಿರೋ ಆದೇಶದ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಇನ್ನೂ ಕೂಡ 38 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತಿಗೂ ಕೂಡ 38 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ. 2015ರಲ್ಲಿ 47 ಲಕ್ಷ ಮಕ್ಕಳಿದ್ರು, ಅದು ಇವಾಗ 38 ಲಕ್ಷಕ್ಕೆ ಬಂದ್ ನಿಂತಿದೆ. ಆಲ್ಮೋಸ್ಟ್ ಒಂದು 11 ಲಕ್ಷ ಮಕ್ಕಳು ಕಡಿಮೆ ಆಗಿದ್ದಾರೆ. ಆದ್ರೆ ಖಾಸಗಿ ಶಾಲೆಗಳಲ್ಲಿ 36 ಲಕ್ಷ ಇದ್ದಿದ್ದು 47 ಲಕ್ಷಕ್ಕೆ ಏರಿದೆ. ಅಂದ್ರೆ ಸ್ವಲ್ಪ ಕುಸಿತ ಆಗಿದೆ. ಈ ಕುಸಿತ ಆಗಕ್ಕೆ ಏನ್ ಕಾರಣ ಅಂತ ನಾವು ನೋಡಿದ್ರೆ, ನೀವು ಗಮನಿಸಿರ್ಬೋದು, ಕಳೆದ ಒಂದು 20 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸು ಆಡಳಿತ ಮಾಡಿದ್ದಾರೆ, ಬಿಜೆಪಿನೂ ಆಡಳಿತ ಮಾಡಿದ್ದಾರೆ, JDSನವರು ಕೂಡ ಆಡಳಿತ ಮಾಡಿದ್ದಾರೆ. ಆದ್ರೆ ಯಾವ ಸರ್ಕಾರವೂ ಕೂಡ ನಮ್ಮ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ಬೇಕು, ಕ್ವಾಲಿಟಿ ಆಫ್ ಎಜುಕೇಶನ್ ಬೇಕು ಅಂತ ಯಾರೂ ಕೂಡ ಕೆಲಸ ಮಾಡಿಲ್ಲ. ಅವರ ಅಂಕಿ ಅಂಶಗಳ ಪ್ರಕಾರನೇ ಪ್ರಾಥಮಿಕ ಶಾಲೆಗಳಲ್ಲಿ 59,000 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಕರ್ನಾಟಕದಲ್ಲಿ. ಅಷ್ಟು ಮಾತ್ರ ಅಲ್ಲ, 7,000 ಶಾಲೆಗಳಲ್ಲಿ ಒಬ್ರು ಟೀಚರು ಪಾಠ ಮಾಡ್ತಾ ಇರೋದು, ಏಕೋಪಾಧ್ಯಾಯ ಶಾಲೆಗಳಿದೆ. 21,000 ಶಾಲೆಗಳಲ್ಲಿ ಹೊಸ ಬಿಲ್ಡಿಂಗ್ ಗಳ ಅವಶ್ಯಕತೆ ಇದೆ. ನೀವು ಗಮನಿಸಿರ್ಬೋದು, 2 ವರ್ಷದ ಹಿಂದೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಲ್ಲಿ ಶಾಲೆಯ ಚಾವಣಿ ಬಿದ್ದು 2 ಜನ ವಿದ್ಯಾರ್ಥಿನಿಯರು ಸ್ಪಾಟ್ ಡೆತ್ ಆದ್ರು. ಮೊನ್ನೆ ಕಳೆದ ವರ್ಷ ಉಡುಪಿಲಿ ಚಾವಣಿ ಬಿದ್ದು ಒಬ್ಬ ವಿದ್ಯಾರ್ಥಿಗೆ ಇಂಜುರಿ ಆಯ್ತು. ಅಂದ್ರೆ ಈ ಶಾಲೆಗಳಿಗೆ ಹೊಸ ಬಿಲ್ಡಿಂಗ್ ಗಳನ್ನ ಕೊಟ್ಟಿಲ್ಲ. 3,000 ಶಾಲೆಗಳಲ್ಲಿ ಇವತ್ತಿಗೂ ಕೂಡ, ಅಂದ್ರೆ 2025ನೇ ಇಸ್ವಿಲೂ ಕೂಡ, 25-26ರಲ್ಲೂ ಕೂಡ ಶೌಚಾಲಯಗಳಿಲ್ಲ. 1000 ಶಾಲೆಗಳಿಗೆ ವಿದ್ಯುತ್ ಸಂಪರ್ಕ ಸರಿಯಾಗಿಲ್ಲ. ಈ ರೀತಿಯಾದಂತಹ ಒಂದು ಶಿಕ್ಷಣ ನಮ್ಮ ಗ್ರಾಮೀಣ ಶಾಲೆಗಳಲ್ಲಿ ಇರೋದ್ರಿಂದನೇ ಇವತ್ತು ಪೋಷಕರು ಯಾರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಓದಿಸ್ಬೋದು ಅಂತ ಅನ್ಸುತ್ತೆ, ಅವರೆಲ್ಲ ಇವತ್ತು ಖಾಸಗಿ ಶಾಲೆಗೆ ಅಡ್ಮಿಷನ್ ಆಗೋ ತರ ನೋಡ್ಕೋತಾ ಇದ್ದಾರೆ. ಅಂದ್ರೆ ಒಂದು ಗಾದೆ ಇದೆಯಲ್ಲ, ಒಂದು ನಾಯಿನ ಇವತ್ತು ಸಾಯಿಸ್ಬೇಕು ಅಂತ ಹೇಳಿದ್ರೆ ಅದು ಹುಚ್ಚು ನಾಯಿ ಅಂತ ಬಿಂಬಿಸ್ಬೇಕು. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಸರಿ ಇಲ್ಲ ಅಂತ ಬಿಂಬಿಸ್ತಾ ಇದ್ದಾರೆ. ಹುಚ್ಚುನಾಯಿ ಅಂತ ಬಿಂಬಿಸಾದ್ಮೇಲೆ ಗುಂಡೊಡೆದು ಸಾಯಿಸ್ಬೋದು. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಸರಿ ಇಲ್ಲ ಅಂತ ಬಿಂಬಿಸ್ತಾ ಇರೋದು ಈ ಎಲ್ಲಾ ಯಾವುದೇ ಒಂದು ಟೀಚರ್ಸ್ ವ್ಯವಸ್ಥೆ ಕೊಡದೇನೆ, ಇನ್ಫ್ರಾಸ್ಟ್ರಕ್ಚರ್ ಕೊಡದೇನೆ. ಅಷ್ಟು ಮಾತ್ರ ಅಲ್ಲ, ನಾವು HMಗಳ ಹತ್ರ, ನಮ್ಮ ಹತ್ರ ಒಬ್ಬೊಬ್ಬ HM ಒಂದೊಂದು ಶಾಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಪಾಠ ಮಾಡೋ ಕೆಲಸ ಅಲ್ಲ ನಮ್ಮ ಶಿಕ್ಷಕರಿಗೆ. ಅವ್ರಿಗೆ ಏನ್ ಕೆಲಸ ಅಂತ ಹೇಳಿದ್ರೆ, ಮೊಟ್ಟೆ ಎಷ್ಟು ಬಂತು, ಗ್ಯಾಸ್ ಬಂತಾ ಇಲ್ವಾ, ಅಡಿಗೆ ಆಯ್ತಾ ಇಲ್ವಾ, ಬೇಳೆ ಬಂತಾ ಇಲ್ವಾ, ಊರಲ್ಲಿ ಜನಗಣತಿ ಮಾಡ್ಬೇಕು, ನಾಯಿ ಗಣತಿ ಮಾಡ್ಬೇಕು, ಹಸು ಗಣತಿ, ಈ ತರ 15 ಸ್ಕೀಮ್ ಇದೆಯಂತೆ. ಅವ್ರು ಬರೀ ಅಟೆಂಡೆನ್ಸ್ ಅಲ್ಲಿ ನೋಟ್ ಮಾಡೋದ್ ಮಾತ್ರ ಅಲ್ಲ, ಆನ್ಲೈನ್ ಅಲ್ಲಿ ಕೂತ್ಕೊಂಡು ಅಪ್ಡೇಟ್ ಮಾಡ್ಬೇಕು. ನೆಟ್ವರ್ಕ್ ಇಲ್ದಿರುವಂತ ಎಷ್ಟೋ ಊರುಗಳಲ್ಲಿ ಟೀಚರ್ಸು 4 ಗಂಟೆ ಪಾಠ ಆದ್ಮೇಲೆ 1 ಅವರ್ ಹೋಗಿ ಸೈಬರ್ ಕೇಂದ್ರದಲ್ಲಿ ಕೂತ್ಬಿಟ್ಟು ಅಪ್ಡೇಟ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಮಾಡಕ್ಕೆ ಬಿಡ್ತಾ ಇಲ್ಲ ಸರ್, ಇದ್ರ ಮೂಲಕನೂ ಸರ್ಕಾರ ಕ್ವಾಲಿಟಿನ ಹಾಳು ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಾವುಗಳು ಓದ್ಬೇಕಾದಾಗ, ನನಗೆ ಇವತ್ತು 33 ವರ್ಷ, ನಾನು ಓದ್ಬೇಕಾದಾಗ ಆ ಶಾಲೆಗೆ ಇವತ್ತು ಚೆಕ್ ಮಾಡಕ್ಕೆ ಅಂತ ಬರೋರು, ಯಾವ ರೀತಿ ಮೇಷ್ಟ್ರುಗಳು ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಇಂಗ್ಲಿಷ್ ಕಲ್ತಾರ, ABCD ಕಲ್ತ್ರ ಇಲ್ವಾ, ಮಗ್ಗಿ ಕಲ್ತ್ರ ಇಲ್ವಾ ಅಂತ. ಅದನ್ನ ಲಾಸ್ಟ್ 15 ವರ್ಷದಿಂದ ನಿಲ್ಲಿಸ್ಬಿಟ್ಟಿದಾರಂತೆ. ಯಾರು ಚೆಕ್ ಮಾಡಕ್ ಬರಲ್ಲ. ಅಂದ್ರೆ ಸರ್ಕಾರ ವ್ಯವಸ್ಥಿತವಾಗಿ ನಮ್ಮ ಗ್ರಾಮೀಣ ಪ್ರದೇಶ ಸರ್ಕಾರಿ ಶಾಲೆಗಳನ್ನ ಸಾಯಿಸ್ತಾ ಇದ್ದಾರೆ, ಕ್ವಾಲಿಟಿನ ಎನ್ಶೂರ್ ಮಾಡ್ದೇನೆ. ಅಲ್ಲಿ ಸ್ನೇಹಿತರೆ, ಈ KPS ಮ್ಯಾಗ್ನೆಟ್ ಇಶ್ಯೂ ಏನ್ ಬಂದಿದೆ, ಇದಕ್ಕೂ NEPಲಿ ಇರುವಂತ ಒಂದು ಸ್ಕೂಲ್ ಕ್ಲಸ್ಟರ್ ಅನ್ನೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ ಏನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ 2020ರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು, ಇದೇ ಇರೋದು. ಎಲ್ಲಾ ಕಡೆ ಚಿಕ್ಕ ಶಾಲೆಗಳನ್ನ ವಿಲೀನ ಮಾಡಿ ಸ್ಕೂಲ್ ಕ್ಲಸ್ಟರ್ ಮಾಡ್ಬೇಕು ಅಂತ. ಸೇಮ್
ಸರ್ಕಾರ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ NEP ನ ತೆಗ್ದಾಕ್ತಿವಿ ಅಂತ ಹೇಳಿದ್ರು. ಈ ಸ್ಕೂಲ್ ಎಜುಕೇಶನ್ ಅಲ್ಲಿ ಅದೇ NEP ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತನ ಅಂತ ನೀವು ನನ್ನನ್ನು ಕೇಳಿದ್ರೆ, ನಾವು ಅಧ್ಯಯನ ಮಾಡಿದ ಪ್ರಕಾರ ಇಡೀ ದೇಶದಲ್ಲಿ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ, 29,400 ಶಾಲೆಗಳನ್ನ ಮುಚ್ಚಾಕಿದ್ದಾರೆ. ಉತ್ತರ ಪ್ರದೇಶದಲ್ಲೂ ಬಿಜೆಪಿ ಸರ್ಕಾರ ಇದೆ, 25,100 ಶಾಲೆಗಳನ್ನ ಮುಚ್ಚಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ TMC ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ 30,000 ಶಾಲೆಗಳನ್ನ ಮುಚ್ಚೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ರೀತಿಯಾಗಿ ಇಡೀ ದೇಶದಲ್ಲಿ 89,400 ಪ್ರಾಥಮಿಕ ಶಾಲೆಗಳು ಇವತ್ತಿಗೆ ಮುಚ್ಚಿ ಹೋಗಿದೆ. ಅಷ್ಟು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಈ ಯೋಜನೆಯನ್ನ ಅಮೆರಿಕ, ಚೀನಾದಲ್ಲೂ ಕೂಡ, ಸ್ವೀಡನ್, ಮೆಕ್ಸಿಕೋದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಚೀನಾದಲ್ಲಿ ಇದನ್ನ 2002ರಿಂದ 2010ರಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಡ್ರಾಪ್ ಔಟ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ವಾಪಸ್ ತಗೊಂಡಿದ್ದಾರೆ. ಅಮೆರಿಕದಲ್ಲಿರುವಂತ ಪಬ್ಲಿಕ್ ಶಾಲೆಗಳು ಖಾಸಗಿ ಶಾಲೆಗಳಾಗಿ ಹೋಗಿವೆ. ಇವಾಗ ಗುಜರಾತ್ ಅಲ್ಲಿ 2024ರಿಂದ 26ರಲ್ಲಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿದಾಗ ಸರ್ವೆ ಮಾಡಿದರೆ 2 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗಡೆ ಹೋಗಿದ್ದಾರೆ. ಅದ್ರಲ್ಲಿ ಹೆಚ್ಚಿಗೆ ಹೋಗಿರೋ ಯಾರಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳು. ಅಷ್ಟು ಮಾತ್ರ ಅಲ್ಲ, ನಾವಿಲ್ಲಿ ಒಂದು ಜಪಾಳ್ಯ ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೋದಾಗ ಅಲ್ಲಿಗೆ 5 ಕಿಲೋಮೀಟರ್ ಇದೆ, ಅಂದ್ರೆ ಬಸ್ ಬರೋ ಜಾಗ ನಾನು ಹೇಳ್ತಾ ಇರೋದು. ಆ ಶಾಲೆಗೆ ಸರಿಯಾಗಿ ರಸ್ತೆ ಇಲ್ಲ. ಅಲ್ಲಿ ಒಬ್ರು ಶಿಕ್ಷಕರು ನನ್ಗೆ ಹೇಳಿದ್ರು, ಅಂದ್ರೆ ಎಷ್ಟೋ ಕಾಫಿ ತೋಟದ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಬೇರೆ ರಾಜ್ಯದಿಂದನೂ ಕೂಡ ಬರ್ತಾರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಿಂದನೂ ಕೂಡ ಮಕ್ಕಳು ಬರ್ತಾರೆ. ಮಕ್ಕಳು ಬಂದಾಗ ಅವರು ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. ಅಡ್ಮಿಷನ್ ಮಾಡ್ಕೊಂಡಾಗ ಒಬ್ಬ ಪ್ರೀತಮ್ ನಾಯ್ಕ್ ಅಂತ ಒಬ್ಬ ಹುಡುಗ ಇದ್ನಂತೆ, ತುಂಬಾ ಚೆನ್ನಾಗಿ ಓದ್ತಾ ಇದ್ನಂತೆ. ಅವನು ಓದದ್ ನೋಡಿ ಆ ಟೀಚರು ದತ್ತು ತಗೊಂಡು ನಾನು ಓದಿಸ್ಬೇಕು, ಅವ್ರ ಅಪ್ಪ ಅಮ್ಮನ ತರ ಕೂಲಿ ಮಾಡ ಅಂತ ಆ ಟೀಚರ್ಗೆ ಅನ್ಸಿದೆ. ಆ 5ನೇ ಕ್ಲಾಸ್ ಆದ ತಕ್ಷಣ ಅವ್ರು ಹೋಗಿ ಅಪ್ರೋಚ್ ಮಾಡಿದ್ದಾರೆ. ಬಟ್ ಅವ್ರ ಮನೇಲಿ ಅವ್ರ ಪೇರೆಂಟ್ಸ್ ಇಬ್ರು ಕೂಡ ಹುಷಾರ್ ತಪ್ಪಿರೋದ್ರಿಂದ ಅವನನ್ನ 200 ರೂಪಾಯಿ ಕೂಲಿ ಮಾಡೋದಕ್ಕೆ ಕಳ್ಸಿದ್ದಾರೆ, 5ನೇ ಕ್ಲಾಸಿಗೆ ಬಿಡಿಸಿ. ಅವಾಗ ಆ ಟೀಚರ್ ಹೇಳಿದ್ರು, ನೋಡಿ ಸರ್, ಈ ತೋಟದ ಹತ್ರ ಈ ಶಾಲೆ ಇರೋ ಹೊತ್ತಿಗೆ ಆ ಹುಡುಗ 5ನೇ ಕ್ಲಾಸ್ ವರೆಗೂ ಓದ್ದ. ಈ ಶಾಲೆನೇನಾದ್ರು ಇರ್ಲಿಲ್ಲ ಅಂದ್ರೆ ಆ ಹುಡುಗ 5ನೇ ಕ್ಲಾಸು ಕೂಡ ಓದ್ತಿರ್ಲಿಲ್ಲ. ಹಾಗಾಗಿ ಈ ಶಾಲೆ ಉಳಿಬೇಕು ಸರ್, ಇಂಥ ಮಕ್ಳಿಗೋಸ್ಕರ ಉಳಿಬೇಕು ಸರ್, ಅದಕ್ಕೋಸ್ಕರ ನೀವು ಹೋರಾಟ ಮಾಡಿ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮ HD ಕೋಟೆ, ಮೈಸೂರು ಭಾಗದ HD ಕೋಟೆ ಹಾಡಿ ಇವತ್ತು ಕೂಡ ನಾವು ಹೋಗಿದೀವಿ. ಅಲ್ಲೂ ಕೂಡ ನಾವು ಸರ್ವೆ ಮಾಡಿದೀವಿ. 1ರಿಂದ 7ನೇ ಕ್ಲಾಸು ನಮಗೆ ಆಶ್ಚರ್ಯ ಆಗುವಂಥದ್ದು, ಸ್ವತಂತ್ರ ಬಂದ್ ನಿಜವಾಗ್ಲೂ 80 ವರ್ಷ ಆಗಿದೆಯಾ ಅಂತ ಅನ್ಸುತ್ತೆ ಕೆಲವು ಟೈಮ್ ನಮಗೆ. ಯಾಕೆ ಅಂದ್ರೆ 1ರಿಂದ 7ನೇ ಕ್ಲಾಸು ಒಂದೇ ರೂಮ್ ಇರುತ್ತೆ, ಒಬ್ರೇ ಟೀಚರ್ ಇರ್ತಾರೆ, 35-40 ಮಕ್ಳು ಇರ್ತಾರೆ. ಅಂದ್ರೆ ಕ್ವಾಲಿಟಿ ಕೊಡೋ ಅಂತ ಒಂದು ಶಿಕ್ಷಣ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಆ ಶಾಲೆಗಳನ್ನೆಲ್ಲ ಕೂಡ ಮರ್ಜ್ ಮಾಡಿ ಒಂದು ಶಾಲೆ ಮಾಡಿದ್ರೆ ಹಾಡಿ ಮಕ್ಕಳು, ಹೆಣ್ಮಕ್ಳು, ಬಡವ್ರ ಮಕ್ಕಳು, ರೈತರ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗೇ ಆಗ್ತಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಒಂದು ಎಕ್ಸಾಂಪಲ್ ಅಂತ ನನಗನ್ಸುತ್ತೆ. ಈ ಹೋರಾಟ ಮೊದಲು ಹೊಂಗನೂರಲ್ಲಿ ಸ್ಟಾರ್ಟ್ ಆಯ್ತು, ಅಂದ್ರೆ ಚನ್ನಪಟ್ಟಣ ತಾಲೂಕು. ಅಲ್ಲಿ 70-80 ಮಕ್ಕಳನ್ನ ಮರ್ಜ್ ಮಾಡ್ತೀವಿ ಅಂತ ಹೇಳಿದಾಗ ಆ ಊರಿನ ಜನ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ BO ಬಂದಿದ್ದಾರೆ ಊರಿಗೆ, ಶಾಲೆ ಕಳಿಸಿ ಒಂದು ಖಾಸಗಿ ಬಸ್ಸು ಕೂಡ ಬಿಡಿಸಿದ್ದಾರೆ, ಎಲ್ಲೋ ಅನುದಾನ ತಂದ್ಬಿಟ್ಟು. ಆ ಊರಿನ ಜನ ಹೇಳಿದ್ರು, ನಮ್ ಪ್ರಾಣ ಹೋದ್ರು ಪರವಾಗಿಲ್ಲ, ನಮ್ಮೂರಲ್ಲಿ ಶಾಲೆ ನಾವು ಮುಚ್ಚಕ್ ಬಿಡೋದಿಲ್ಲ. ಯಾಕೆ ಅಂತ ಆ ಶಾಲೆಯ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಟೀಚರ್ಸ್ ಗಳಿಗೆ, ನಿಮ್ಮನ್ನು ಉತ್ತರ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ತೀವಿ, ನೀವು ಪೋಷಕರ ಮನ ಒಲಿಸ್ಲಿಲ್ಲ ಅಂತ ಹೇಳಿದ್ರೆ ಅಂತೆ. ನಿಂತ್ಕೊಂಡ್ರು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಅಲ್ಲಿನ ಜನಗಳು ಹೇಳಿದ್ರು, ನಮ್ಮೂರ ಶಾಲೆ ನಮ್ಮ ಊರಿಗೆ ಒಂದು ದೇವಸ್ಥಾನ ಇದ್ದಂಗೆ. ಎಷ್ಟೋ ಜನ ಓದೋಗಿದ್ದಾರೆ ಇಲ್ಲಿ, ನಾವು ಕೂಡ ಓದಿದೀವಿ. ನಮ್ಮೂರಲ್ಲಿ ಸ್ವತಂತ್ರ ದಿನಾಚರಣೆ ಆದ್ರೆ ನಮ್ಮೂರಿನ ಶಾಲೆಯಲ್ಲಿ ಆಗತ್ತೆ, ಗಣರಾಜ್ಯೋತ್ಸವ ಆದ್ರೆ ನಮ್ಮೂರಿನ ಶಾಲೆಯಲ್ಲಿ ಆಗತ್ತೆ, ಮಕ್ಕಳ ದಿನಾಚರಣೆ ಆಗತ್ತೆ. ಅಷ್ಟ್ ಮಾತ್ರ ಅಲ್ಲ, ನಾವು ಓಟ್ ಹಾಕೋದು ಕೂಡ, ಏನು ಪ್ರಜಾತಂತ್ರದ ಹಬ್ಬ ಅಂತ ಕರಿತೀವಲ್ಲ, ಆ ಹಬ್ಬ ಆಗೋದು ಕೂಡ ನಮ್ಮೂರಿನ ಶಾಲೆಲೆ. ಇಂಥ ಶಾಲೆಯನ್ನ ಸರ್ ಕೊಂದ್ರೆ ನಮ್ಮ ಊರಿಗೆ ಸರ್ಕಾರಕ್ಕೂ ಏನೊಂದು ಕನೆಕ್ಷನ್ ಇರುತ್ತಲ್ಲ ಸರ್, ಡೆಮೊಕ್ರೆಟಿಕ್ ಕನೆಕ್ಷನ್ ಇರುತ್ತಲ್ಲ, ಅದೇ ತಪ್ಪೋಗುತ್ತೆ, ಮಶಾಣ ಮೌನ ಆಗುತ್ತೆ. ಅದಕ್ಕೋಸ್ಕರ ನಮ್ಮೂರಿನ ಶಾಲೆ ಉಳಿಬೇಕು ಅಂತೇಳಿ ಜೋರಾಗಿ ನಿಂತ್ಕೊಂಡ್ರು, ಹೋರಾಟ ಮಾಡಿದ್ರು ಸ್ನೇಹಿತರೆ. ಇವಾಗ
AIDSO ವಿದ್ಯಾರ್ಥಿ ಸಂಘಟನೆ ಹಾಗೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ನೇತೃತ್ವದಲ್ಲಿ ಸುಮಾರು 700 ಹಳ್ಳಿಗಳಲ್ಲಿ ಹೋರಾಟ ಆಗಿದೆ. ಯಾವ ಹಳ್ಳಿಲೂ ಕೂಡ ಪೋಷಕರು ಅದು 5 ಮಕ್ಳಿರ್ಲಿ, 7 ಮಕ್ಳಿರ್ಲಿ, 13 ಮಕ್ಳಿರ್ಲಿ, ನಮ್ಮೂರ ಶಾಲೆ ನಮ್ಮೂರಲ್ಲಿ ಇರ್ಬೇಕು ಸರ್, ಶಿಕ್ಷಣ ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟನೆ ಮಾಡಿದರೆ. ನಮಗಂತೂ 5, 7 ಇರೋ ಕಡೆ ತುಂಬಾ ಅಯ್ಯೋ ಇಷ್ಟೇ ಸಂಖ್ಯೆ ಕಡಿಮೆ ಅಂತ ಅನ್ಸುತ್ತೆ. ಬಟ್ ನಮಗನ್ಸಿದ್ದು 5, 7 ಮಕ್ಳುನು ಕೂಡ ಯಾರು ಅಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಖಾಸಗಿ ಶಾಲೆ ಕಳ್ಸಕ್ ಆಗ್ತಾ ಇಲ್ಲ ಅಂತ ಪೋಷಕರ ಮಕ್ಕಳು ಆ ಶಾಲೆಗೆ ಬರ್ತಾ ಇರೋದು. 5, 7 ಇರೋ ಮಕ್ಕಳು ಕೂಡ ಅಲ್ಲಿ ಶಿಕ್ಷಕರೇ ಸ್ವತಃ ದುಡ್ಡು ಹಾಕಿ ಬೆಸ್ಟ್ ಎಜುಕೇಶನ್ ಸಿಗೋ ತರ ಮಾಡ್ತಾ ಇದ್ದಾರೆ. ಅದು ರಿಯಾಲಿಟಿಲಿ ನಮಗೆ ಕಾಣಿಸಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲ ಕೂಡ ಗಮನಿಸ್ದಂಗೆ ಬೆಂಗಳೂರಲ್ಲಿ ಕರ್ನಾಟಕದ ಹೆಸರಾಂತ ಸಾಹಿತಿಗಳು, ಪ್ರಗತಿಪರರು ಎಲ್ಲಾ ಸೇರಿ 5,000 ಜನ ಪೋಷಕರು ಬೀದರಿಂದ ಚಾಮರಾಜನಗರದವರೆಗೂ ಕೂಡ ಬಂದು ಅಟೆಂಡ್ ಆದ್ರು. ನಮ್ಮೂರ ಶಾಲೆ ಉಳಿಬೇಕು, ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಶಾಲೆಯನ್ನ ಮುಚ್ಚಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಹಾಗೇನೆ ಸ್ನೇಹಿತರೆ, ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಬಿಳಿಮಲೆ ಸರು ಕೂಡ ಈ ಪ್ರಾಥಮಿಕ ಶಿಕ್ಷಣದ ಒಂದು ರೂಪುರೇಷೆ ಹೆಂಗಿದೆ ಅಂತ ಒಂದು ಸಭೆ ಮಾಡಿದಾಗ ಒಂದು ಸತ್ಯಾಂಶ ನಮಗೆ ತಿಳಿದು ಬಂತು. ಏನಪ್ಪಾ ಅಂತ ಹೇಳಿದ್ರೆ, ಖಾಸಗಿ ಶಾಲೆಯ ಅಧ್ಯಕ್ಷರು ಅಂದ್ರೆ ಆ ಸ್ಕೂಲ್ಗಳನ್ನ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಶಾಲಿನಿ ರಜನೀಶು ಮತ್ತೆ ಪ್ರೈಮರಿ ಎಜುಕೇಶನ್ ಕಮಿಷನರ್ ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ IAS ಆಫೀಸರ್ ಇದಾರಲ್ಲ, ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದಾಗ ಇಡೀ ಊರುಗಳಲ್ಲಿ ಈ ತರ ಮರ್ಜಿಂಗ್ ಮಾಡೋದಿಕ್ಕೆ, ವಿಲೀನ ಮಾಡೋದಿಕ್ಕೆ KPS ಮ್ಯಾಗ್ನೆಟ್ ಬಗ್ಗೆ ವಿರೋಧ ಇದೆ ಮೇಡಮ್, ನೋಡಿ ನೀವು ಈ ಯೋಜನೆಯಿಂದ ತುಂಬಾ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬೋದು ಅಂತ ನಮಗ್ ಅನ್ಸುತ್ತೆ ಅಂತ ಅವ್ರು ಹೇಳಿದಾಗ ಅವ್ರು ಹೇಳಿರೋದು, ನೀವ್ಯಾಕ್ರಿ ಇದ್ರ ವಿರುದ್ಧ ಮಾತಾಡ್ತೀರಾ, ನಾವು ಮಾಡ್ತಾ ಇರೋದೇ ನಿಮ್ಗಳ ಪರವಾಗಲ್ವಾ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿಗೆ ಅಡ್ಮಿಷನ್ ಆಗ್ಬೇಕು ಅನ್ನೋದೇ ನಾವು ಮಾಡ್ತಾ ಇರೋದು. ಈ ರೀತಿ ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಸಿಗೋದಿಲ್ಲ, ಹೆಚ್ಚಿಗೆ ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳಿಗೆ ಬರ್ತಾರೆ. ಮುಂದಿನ 10 ವರ್ಷಗಳಲ್ಲಿ ನಮ್ ಟಾರ್ಗೆಟ್ ಇರದೆ, ಇವಾಗ ಸರ್ಕಾರಿ ಶಾಲೆಯಲ್ಲಿ 38 ಲಕ್ಷ ಮಕ್ಕಳು ಓದ್ತಾ ಇದಾರೆ, ಅದರಲ್ಲಿ 30 ಲಕ್ಷ ಮಕ್ಕಳು ಖಾಸಗಿ ಅವರಿಗೆ ಅಡ್ಮಿಷನ್ ಆಗ್ಬೇಕು. ಅದ್ರ ಮೂಲಕ ಸರ್ಕಾರಕ್ಕೆ ಶಿಕ್ಷಣದ ಬಜೆಟ್ ನಲ್ಲಿ ಇವತ್ತು 48,000 ಕೋಟಿ ಕೊಡ್ತಾ ಇದೀವಿ, ಅದು ಕಡಿಮೆ ಆಗ್ಬೇಕು. ಆ ಉದ್ದೇಶದಿಂದ ನಾವು KPS ಮ್ಯಾಗ್ನೆಟ್ ಯೋಜನೆಯನ್ನು ಜಾರಿಗೊಳ್ತಾ ಇರೋದು ಅಂತ ಹೇಳಿ ಓಪನ್ ಆಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಇದನ್ನ ಆ ಅಧ್ಯಕ್ಷರು ಕಾರ್ಯದರ್ಶಿ ನಮಗೆ ಆ ಸಭೆಯಲ್ಲಿ ಹೇಳಿದ್ರು. ಅಷ್ಟ್ ಮಾತ್ರ ಅಲ್ಲ, ಇವತ್ತು ಊರುಗಳಲ್ಲಿ ಸಮಿತಿಗಳಾಗಿದೆ, ಒಂದು 700 ಸಾರ್ವಜನಿಕ ಶಿಕ್ಷಣ ಉಳಿಸ್ಬೇಕು ಅಂತ ಸಮಿತಿಗಳಾಗಿದೆ. ಇರೋ ಶಾಲೆಗಳಿಗೆ ಶಿಕ್ಷಕರನ್ನ ಕೊಡಿ, ಇರೋ ಶಾಲೆಗಳಿಗೆ ಕ್ವಾಲಿಟಿ ಕೊಡಿ, ನಮ್ಮೂರಿನ ಮಕ್ಕಳು ನಮ್ಮೂರಲ್ಲೇ ಓದಬೇಕು ಅಂತ ಹೇಳಿ ಇಡೀ ರಾಜ್ಯದಾದ್ಯಂತ ಪೇರೆಂಟ್ಸ್ ಯುನೈಟ್ ಆಗಿದ್ದಾರೆ. ಈ ರೀತಿ ಹೋರಾಟ ಚಳುವಳಿ ನಡೀತಾ ಇದೆ, ಮುಂದಕ್ಕೂ ಕೂಡ ಹೋಗ್ತಾ ಇದೆ. ಇಷ್ಟು ನಂಗೆ ಹೇಳ್ಬೇಕು ಅಂತ ಅನಿಸ್ತು. ಯಾಕೆಂದ್ರೆ ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಓಡಾಡಿದಾಗ ನಮಗೆ ಅನ್ಸ್ತ ವಾಸ್ತವ ಪರಿಸ್ಥಿತಿ ಏನು ಅಂದ್ರೆ, ಒಂದೊಂದು ಸರ್ಕಾರಿ ಶಾಲೆಯಲ್ಲಿ 300 ಮಕ್ಕಳು, 400 ಮಕ್ಕಳು, 500 ಮಕ್ಕಳಿದ್ದಾರೆ. ಆ ಶಾಲೆಗಳಲ್ಲಿ ಪೇರೆಂಟ್ಸು ಬೆಳಿಗ್ಗೆ 5 ಗಂಟೆಗೆ ಕೂಲಿಗೆ ಹೋಗ್ತಾರೆ. ಬಿಸ್ಲಿರೋ ಟೈಮಲ್ಲಿ ಅಂತೂ 5 ಗಂಟೆಗೆ ಹೋದವರು 12, 1 ಗಂಟೆ, 2 ಗಂಟೆಗೆ ಬರ್ತಾರೆ. ಅಂತ ಸಮಯದಲ್ಲಿ ಮಕ್ಕಳನ್ನ ಯಾರು ಶಾಲೆಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ, ಆ ಓಣಿ ಅಥವಾ ಕೇರಿಲಿರುವಂತ ಹಿರಿಯ ವಿದ್ಯಾರ್ಥಿಗಳು ಅಥವಾ ಆ ಮನೆಯಲ್ಲಿರುವಂತ ಹಿರಿಯ ಅಕ್ಕ ಅಥವಾ ಅಣ್ಣ ತಮ್ಮಂದಿರನ್ನ ತಂಗಿಯರನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಆ ಊರಲ್ಲಿರುವಂತ ಶಾಲೆ ಮುಚ್ಚೋದ್ರೆ ಅಲ್ಲಿಗೆ ಬಸ್ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಸರಿಯಾಗಿ ಕೊಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಸ್ಸು ಎಲ್ಲಾ ಹಳ್ಳಿಗಳಿಗೂ ಹೋಗೋದಿಲ್ಲ. ಆಗ ಎಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬೋದು, ನೀವುಗಳೇ ಯೋಚನೆ ಮಾಡಿ. ಈ ಹಿನ್ನೆಲೆಯಲ್ಲಿ ನಮ್ಮೂರ ಶಾಲೆಗಳು ಉಳಿಬೇಕು ಅಂತ ಹೇಳಿ ನಮಗನ್ಸುತ್ತೆ. ಅದರಲ್ಲೂ ಬಡವ್ರ ಮಕ್ಕಳು, ರೈತರ ಮಕ್ಕಳು ಓದಬೇಕು ಅಂತ ಹೇಳಿದ್ರೆ ನಮ್ಮೂರಿನ ಶಾಲೆಗಳು ಉಳಿಬೇಕು ಅಂತ ನನಗನ್ಸುತ್ತೆ. ಇಷ್ಟನ್ನ ನಾನು ಹೇಳ್ಬೇಕು ಅಂತ ಅನಿಸ್ತು. ಏನಾದ್ರೂ ಮಿಸ್ ಆಗಿದ್ರೆ ಯಾರಾದ್ರೂ ಆಡ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಭಾಷ್, ತುಂಬಾ ಉತ್ತಮವಾದ ಪ್ರೆಸೆಂಟೇಶನ್ ಮಾಡಿದ್ರಿ. ಎಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀರಾ. ಅಂಡ್ ಸ್ಟೇಟ್ ವೈಡ್ ನೀವು ಹೋರಾಟದ ಒಂದು ರೂಪದಲ್ಲಿ ನೀವು ಸ್ಟೇಟ್ ವೈಡ್ ಓಡಾಡಿರೋದು
ಶಾಲೆಗಳಿಗೆ ಭೇಟಿ ಮಾಡಿರೋದು, ಮತ್ತೆ ಪೋಷಕರನ್ನ ಮತ್ತೆ ಶಿಕ್ಷಕರನ್ನ ಭೇಟಿ ಮಾಡಿರೋದು, ಎಲ್ಲದರ ಮಾಹಿತಿಯ ಮೂಲಕ ಬಹಳ ಒಳ್ಳೆ ಉತ್ತಮವಾದ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇದು ಬಹಳ ಉಪಯುಕ್ತವಾದ ಕೂಡ, ಅದು ರೆಕಾರ್ಡಿಂಗ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಈ ಒಂದು, ನಾನು ರವಿಯವ್ರನ್ನ ನಮ್ಮ ಪ್ರೊಲೆಟೇರಿಯನ್ ಎರ ಕಾರ್ಮಿಕ ದೃಷ್ಟಿಕೋನ ಪತ್ರಿಕೆಯನ್ನು ನಾನು ಆನ್ಲೈನ್ ಇದ್ರಲ್ಲಿ ವಾಟ್ಸಪ್ ಅಲ್ಲಿ ತರಿಸ್ಕೊಂಡೆ, ಯಾಕಂದ್ರೆ ಅದರೊಳಗೆ 2 ಉತ್ತಮ ಲೇಖನಗಳು ಬಂದಿದೆ. ಸೊ ಈ ವಿಚಾರವನ್ನ ಇಷ್ಟು ಅದ್ಭುತವಾಗಿ ಮಂಡನೆ ಮಾಡಿದ ಸುಭಾಷ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದು ಚರ್ಚೆಗೆ ಮುಕ್ತವಾಗತ್ತೆ. ಚರ್ಚೆ ಆರಂಭವಾಗೋದಕ್ಕೆ ಮುಂಚೆ ರೂಪಾ ಹಾಸನ್ ಅವರು ತಮ್ಮ ಅಭಿಪ್ರಾಯ ಹಂಚ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಓಕೆ ಸರ್. ಸುಭಾಷ್ಗೆ ಮೊದಲನೇದಾಗಿ ಅಭಿನಂದನೆ ಮತ್ತೆ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ಕಡಿಮೆ ಸಮಯದಲ್ಲಿ Thank you, madam. ತುಂಬಾ ಹೌದು, ತುಂಬಾ ಇದಾಗಿ ವಿವರವಾಗಿ ನೀವು ಹೇಳಿದ್ರಿ. ಆದ್ರೆ ಅದೊಂದ್ ಸ್ವಲ್ಪ ಹಿನ್ನೆಲೆ ಒಂದಿಷ್ಟು ಹೇಳ್ಬೇಕಾಗಿತ್ತು ಅಂತ ನನ್ಗೆ ಅನ್ನಿಸ್ತು. ಅಂದ್ರೆ ಇದು ಇವತ್ತು ದಿಢೀರ್ ಅಂತ ಇದು ಶುರು ಆಗಿದ್ದಲ್ಲ. ಒಂದು ಮ್ಯಾಗ್ನೆಟ್ ಶಾಲೆ ಅನ್ನುವಂಥದ್ದು, KPS ಅನ್ನುವಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ಬೇಕು ಅಂತದ್ದು. ಕರ್ನಾಟಕ ಪಬ್ಲಿಕ್ ಶಾಲೆ ಈಗಾಗ್ಲೇನೆ 2018-19 ಪ್ರಾರಂಭ ಆಗಿದೆ. ವರ್ಷನೂನು ಅಷ್ಟು ಇಷ್ಟು ಅಂತ ಮಾಡ್ಕೊಂಡು 20, 40, 100 ಹಿಂಗೆ ಮಾಡ್ಕೊಂಡು ಈಗ 308 KPS ಶಾಲೆಗಳು ಈಗಾಗ್ಲೇನೆ ಕೆಲಸ ಮಾಡ್ತಾ ಬಂದಿದೆ. 2018-19 ಸುಮಾರು 7-8 ವರ್ಷಗಳ ಹಿಂದಿನಿಂದ ಕೆಲಸ ಮಾಡ್ಕೊಂಡು ಬಂದು ಈಗ ಪ್ರಸ್ತುತ 308 KPS ಶಾಲೆಗಳು ಈಗಾಗ್ಲೇ ಇದಾವೆ. ಇದ್ರ ಉದಾಹರಣೆನೆ ನಾವು ನೋಡೋದಾದ್ರೆ ಯಾಕಂದ್ರೆ ಅವಾಗ ಶುರು ಆದಾಗ್ಲೂ ಕೂಡ ಇದ್ರ ವಿರುದ್ಧವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದ್ವಿ. ಇಷ್ಟೇ ಅಲ್ಲ, ಇದ್ರ ಹಿಂದಿಂದು ಹೇಳ್ಬೇಕು ಅನ್ಸುತ್ತೆ ನನಗೆ. 2011 ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಅಧಿಕೃತವಾಗಿ ಶಾಲೆ ಮುಚ್ಚುವಂತಹ ಆದೇಶ ಬಂದಿದ್ದು, ಸರ್ಕಾರಿ ಆದೇಶ ಬಂದಿದ್ದು ಮೊದಲನೇದಾಗಿ 2011. ಅವಾಗ ನಾನು ಹಳ್ಳಿಗಾಡಿನ ಮಕ್ಕಳುಗಳಿಗೆ ಕೆಲಸ ಮಾಡ್ತಾ ಇದ್ದಿದ್ರಿಂದ ನನಗೆ ಈ ತರ ಯಾಕೆ ಈ ತರದ್ದು ಶಾಲೆ ಮುಚ್ಚಬೇಕು ಅಂತ ಇದ್ದಾರೆ, ಈ ತರದ್ ಬಂದಿದೆ ಆದೇಶ, ನಂಗೆ ಶಿಕ್ಷಕರೆಲ್ಲ ಫ್ರೆಂಡ್ಸ್ ಇದ್ದಿದ್ರಿಂದ ಗೊತ್ತಾಯ್ತು. ತಕ್ಷಣದಲ್ಲಿ ನಾವು ಮಾತಾಡ್ಕೊಂಡು ದೇವನೂರ್ ಅವ್ರ ಗಮನಕ್ಕೆ ತಂದು ರವಿವರ್ಮ ಮುಕುಮಾರ್ ಅವರು ಅಡ್ವೊಕೇಟ್ ಜನರಲ್ ಹೇಳಿ, ಆಮೇಲೆ ಕೇಸ್ ಮಾಡ್ಬೇಕು ತಕ್ಷಣದಲ್ಲಿ. ನಾವ್ ಹೇಗಾದ್ರೂ ಅದನ್ನ ಮುಚ್ಚೋದನ್ನ ಇದ್ ಮಾಡ್ಬೇಕಿತ್ತಲ್ಲ. ಹಾಗಾಗಿ ತಕ್ಷಣದಲ್ಲಿ ನಾವು GSS ರಾಷ್ಟ್ರಕವಿಗಳು ಮತ್ತು 3 ಜನ ಜ್ಞಾನಪೀಠಿಗಳು, ಅನಂತಮೂರ್ತಿ ಅವರು, ಗಿರೀಶ್ ಕಾರ್ನಾಡು, ಕಂಬಾರು, 4 ಜನರ ಕೈನಲ್ಲಿ ಕೇಸ್ ಫೈಲ್ ಮಾಡ್ಸಿದ್ವಿ ಹೈಕೋರ್ಟ್ ಅಲ್ಲಿ. ಕೇಸ್ ಫೈಲ್ ಮಾಡಿ ರವಿವರ್ಮ ಕುಮಾರ್ ಅವರೇ ನಡೆಸಿದ್ರು. ಅದು ತಕ್ಷಣದಲ್ಲಿ ಅದು ಇದಾಯ್ತು, ಸ್ಟೇ ಬಂತು. 2011 ಸ್ಟೇ ಬಂತು ಅದಕ್ಕೆ. ಇದು ತಕ್ಷಣದಲ್ಲಿ ನೀವು ಇದನ್ನ ನಿರ್ಧಾರವನ್ನ ತಡೆ ಹಿಡಿತಿದೀವಿ ನಾವು, ಆಮೇಲೆ ನಿಧಾನಕ್ಕೆ ಅದನ್ನ ಇದ್ ಮಾಡೋಣ ಪ್ರಾಸೆಸ್ ಅಂತ. 2012 ಫೈನಲ್ ಜಡ್ಜ್ಮೆಂಟ್ ಬಂತು. ಫೈನಲ್ ಜಡ್ಜ್ಮೆಂಟ್ ಬಂದಾಗ ಏನ್ ಹೇಳಿದ್ರು, ಅತ್ಯಂತ ಕಡಿಮೆ ಮಕ್ಕಳಿರುವಂತಹ, ಅಕಸ್ಮಾತ್ ತುಂಬಾ ಕಡಿಮೆ ಇದ್ರೆ ಮುಚ್ಚಲೇಬಾರ್ದು ಯಾವುದೇ ಕಾರಣಕ್ಕೂ, ಅದನ್ನ ಬಲಪಡಿಸೋದ್ ಹೇಗೆ ಅಂತ ಅನ್ಬಿಟ್ಟು ನೀವು ನೋಡ್ಬೇಕು. ಅಕಸ್ಮಾತ್ ಮುಚ್ಚಲೇಬೇಕಾದಂತ ಪರಿಸ್ಥಿತಿ ಬಂದ್ರೆ ನೀವು ವಾಹನ ವ್ಯವಸ್ಥೆಯನ್ನ ಪಕ್ಕದ ಶಾಲೆಗೆ ವಿಲೀನ ಮಾಡ್ತಿರಲ್ಲ, ಈ ಶಾಲೆನ ಪಕ್ಕದ ಶಾಲೆಗೆ ವಿಲೀನ ಮಾಡ್ತಿರಲ್ಲ, ಆ ಶಾಲೆಗೆ ಮಗು ಹೋಗೋದಕ್ಕೆ ನೀವು ವಾಹನ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಮಾಡ್ಬೇಕು. ಅಕಸ್ಮಾತ್ ನೀವು ವಾಹನ ವ್ಯವಸ್ಥೆ ಮಾಡದಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನಿಮ್ ಮೇಲೆ ಆಕ್ಷನ್ ತಗೊಂತೀವಿ ಅಂತ ಹೇಳಿ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ ಕಾಪಿ ನನ್ನ ಹತ್ರನೂ ಇದೆ, ಹೋರಾಟಗಾರಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ ನಾನು ಇದಾಗ್ಲೇ. ಇದು ಹಿನ್ನೆಲೆ. 2011 ಅಧಿಕೃತವಾಗಿ ಶಾಲೆ ಮುಚ್ಚುವಂಥದ್ದು ಅಥವಾ ಶಾಲೆ ವಿಲೀನಗೊಳಿಸುವಂಥದ್ದು ಆಯ್ತು. ಆಗ್ಲೇನೆ ನೂರಾರು ಶಾಲೆಗಳು ವಿಲೀನ ಆಗಿ ಮುಚ್ಕೊಳಕ್ ಹೋಗಿ ಈಗ ಹೆಚ್ಚು ಕಮ್ಮಿ 4600 ಸರ್ಕಾರಿ ಶಾಲೆಗಳು ಅವತ್ತಿನಿಂದ ಇವತ್ತಿನವರೆಗೆ ಮುಚ್ಚಲ್ಪಟ್ಟಿದಾವೆ. 2011 ಶುರುವಾಗಿದ್ದು, ಅದ್ರ ಹಿಂದೆನೂ ಕೆಲವು ಮುಚ್ಕೊಳ್ತಾ ಬರ್ತಿತ್ತು. ಆದ್ರೆ ಅಧಿಕೃತವಾಗಿ 2012 ಯಾವಾಗ ಹೈಕೋರ್ಟ್ ಆದೇಶ ಬಂದ ನಂತರದಲ್ಲಿ ಬಂತು. ಆದ್ರೆ ಇವ್ರೇನ್ ಮಾಡಿದ್ರು, ಗೌರ್ಮೆಂಟ್ ಅವ್ರು ತುಂಬಾ ಜಾಣತನದಿಂದ ಆ ವಾಹನ ವ್ಯವಸ್ಥೆ ಅಂತ ಇದ್ದಿದ್ದನ್ನ, ನನ್ನ ಹತ್ರ ಜಿಒ ಕೂಡ ಇದೆ, ಸರ್ಕಾರಿ ಆದೇಶನೂ ಕೂಡ ಇದೆ. 2012 ಇವ್ರು ಏನ್ ಆದೇಶ ಮಾಡ್ಕೊಂಡ್ರು ಜೂನ್ ಅಲ್ಲಿ ಅಂದ್ರೆ, ವಾಹನ ವ್ಯವಸ್ಥೆ ಅಂತಿದ್ದನ್ನ ವಾಹನ ಭತ್ಯೆಯನ್ನ ಕೊಟ್ಟು ಮಕ್ಕಳಿಗೆ ನಾವು ಶಾಲೆ ಮುಚ್ಚಬೇಕು, ಹಂಗಾಗಿ ನೀವು ವಾಹನ ಭತ್ಯೆ ಯಾವ್ಯಾವ ಮಗು ಕೊಡ್ಬೇಕು ಅಂತ ಹೇಳಿ ನೀವು ಐಡೆಂಟಿಫಿಕೇಶನ್ ಮಾಡಿ ಮುಚ್ಚೋ ಶಾಲೆನ ಅಂತ ಜಿಒ ಹೊರಡಿಸಿದ್ದಾರೆ. ಅದು ಇದೆ ನನ್ನ ಹತ್ರ. ಅಂದ್ರೆ ಇದು ಇವತ್ತು ದಿಢೀರ್ ಅಂತ ಮಾಡಿದ ನಿರ್ಧಾರ ಅಲ್ಲ. 18-19 ಯಾವ ಸರ್ಕಾರ ಇತ್ತು ಗೊತ್ತಿದೆ ನಿಮ್ಗೆ, ಕುಮಾರಸ್ವಾಮಿ ಅವ್ರ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ ಇದ್ದಿದ್ದಲ್ವಾ ಅವಾಗ. ಆ ಟೈಮಲ್ಲಿ ಇವರು ಇದ್ರಲ್ಲ, ಕಾಂಗ್ರೆಸ್ನವರು ಜೊತೆಗಿದ್ದಿದ್ದ ಅವಾಗ್ಲೂನು.
ಜೊತೆಗಿದ್ದಿದ್ದು ತಗೊಂಡಿದ್ದು ನಿರ್ಧಾರ. ಅವಾಗ್ಲೂ ಕೂಡ ನಾವು 18-19ರಿಂದಾನೇ ಇದು KPS ಮಾಡ್ತಾ ಇರೋದು. ಅದ್ ನಾನು ಗಮನ ಮಾಡ್ತಾ ಬಂದಂಗೆನೆ ಅದ್ರ ಸುತ್ತಮುತ್ತಲಿನ ಮಕ್ಕಳಿದ್ದಂತ ಶಾಲೆಗಳನ್ನು ಮುಚ್ಚಿ KPSಗೆ ಬಲವಂತವಾಗ್ಲೋ ಅನಿವಾರ್ಯವಾಗ್ಲೋ ಅಥವಾ ಏನೋ ಕಾರಣಕ್ಕೆ ಆ ಮಕ್ಕಳುಗಳು ಸೇರ್ಕೊಳ್ಬೇಕಾದಂತ ಅನಿವಾರ್ಯತೆಯನ್ನ ತಂದೊಡ್ಡಿ ಸದ್ದಿಲ್ದಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ಇದನ್ನ KPS ಶಾಲೆಗಳನ್ನ ಸದ್ದಿಲ್ದಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರು ನಮ್ಮ ಉತ್ಸಾಹಿ ಸಚಿವರು ಬಾಯ್ ಬಿಟ್ಟು ಹೇಳಿ ನಾನೇನೋ ದೊಡ್ಡದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮ್ಯಾಗ್ನೆಟ್ ಶಾಲೆ ಅಂತ ಅದಕ್ಕೆ ಹೆಸರಿಟ್ಟು ಮಾಡಕ್ ಹೊರಟ್ರಲ್ಲ, ಅವಾಗ ಎಲ್ಲರಿಗೂ ಕಣ್ಣಿಗೆ ಬೀಳುವ ಹಾಗೆ ಆಯ್ತು ಅಷ್ಟೇ. ಬಿಟ್ರೆ ಇದು ಅವಾಗ್ಲಿಂದ 1819 ಇಂದಾನೆ ಈಗ ನಾನು ಅದೇ ಹೇಳದ್ನಲ್ಲ 306 ಶಾಲೆಗಳು ಈಗಾಗ್ಲೇನೆ ನಡ್ಕೊಂಡ್ ಬರ್ತಿದೆ. ಅದು ಇದಕ್ಕೂ 308 ಶಾಲೆಗಳು, ಅದಕ್ಕೂ ಯಾವ ವ್ಯತ್ಯಾಸ ಕೂಡ ಇಲ್ಲ. ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಮರ್ತರು ಸುಭಾಷ್ ಹೇಳೋದು ಅನ್ಕೊಳ್ತೀನಿ. ಇದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನೇ ಮಾಡ್ಬೇಕು ಅನ್ನೋದೇ ಅವ್ರಿಗೆಲ್ಲರಿಗೂ ಈಗ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಮಾತ್ರ ಉಳಿಯೋದು ಅಂತ ಹೇಳಿ ಅವ್ರು ಅಂದ್ಕೊಂಡಿರೋದ್ರಿಂದ ಸರ್ಕಾರದ ಒಳ ಉದ್ದೇಶ ಹೇಗಿದೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಂತ. ಹಾಗಾಗಿ ಅವರು ತರಾತುರಿಯಲ್ಲಿ ಮೊನ್ನೆ ಏಪ್ರಿಲ್ 11ರಿಂದ 15ನೇ ತಾರೀಕು ಒಳಗಡೆ ಎಲ್ಲಾ ಯಾರಿಗೆ ಶಿಕ್ಷಕರಿಗೆ, ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಠ್ಯ ಬೋಧನೆ ಹೇಗೆ ಮಾಡ್ಬೇಕು ಅಂತ ಕೇವಲ 5 ದಿನದ್ದು, ಕೆಲವು ಕಡೆ 3 ದಿನದ್ದು, ಯಾಕೆಂದ್ರೆ 16ರಿಂದ ಇವರು ಸೆನ್ಸಸ್ಗೆ ಹೋಗ್ಬೇಕಿತ್ತು ಟೀಚರ್ಸ್. ಹಂಗಾಗಿ 11ರಿಂದ 15ನೇ ತಾರೀಕುವರೆಗೂ ಇವರಿಗೆ ತರಾತುರಿಯಲ್ಲಿ ಇಂಗ್ಲಿಷ್ ಬೋಧನೆ ಹೇಗ್ ಮಾಡ್ಬೇಕು ಅಂತ ಇದನ್ ಕೊಟ್ಟಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ ಟೀಚರ್ಸ್ ಗಳೆಲ್ಲ ಎಷ್ಟು ಒದ್ದಾಡ್ತಿದ್ದಾರೆ ಅಂತಂದ್ರೆ ಪಾಪ ತುಂಬಾ, ನೀವು ಹಿಂದಿನವರೆಲ್ಲರೂ SSLC ಮಾಡಿ TCH ಮಾಡಿ ಬಂದವರು, ಕನ್ನಡ ಏನೋ ಇಷ್ಟ ದಿನ ಬೋಧನೆ ಮಾಡ್ಕೊಂಡ್ ಬರ್ತಿದ್ರು. ಇಂಗ್ಲಿಷ್ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ತುಂಬಾ ಚೆನ್ನಾಗಿರ್ಲಿ ಬಿಡಿ, ಮಾತಾಡಕ್ಕೂ ಬರಲ್ಲ. ಪಾಠ ಮಾಡೋದು ಅಂದ್ರೆ ಸುಲಭದ ವಿಷಯನ ಅದು ಅಲ್ಲ. ಮತ್ತೆ ಟೆಕ್ಸ್ಟ್ ಬುಕ್ ಮಾಡಿದ್ದಾರೆ, ನೀವು ನೋಡ್ಬೇಕು ಟೆಕ್ಸ್ಟ್ ಬುಕ್ ನ. ಒಂದು ಸಾಲು ಇಂಗ್ಲಿಷು, ಒಂದ್ ಸಾಲು ಕನ್ನಡ, ಹಿಂಗೆ, ಅಥವಾ 1-2-3 ಸಾಲು ಇಂಗ್ಲಿಷು, 1-2-3 ಸಾಲು ಕನ್ನಡ. ಇವ್ರು ಏನ್ ಮಾಡ್ತಿರೋದು ಅಂತಂದ್ರೆ ಅವ್ರಿಗೆ ಪೇರೆಂಟ್ಸ್ಗೆಲ್ಲ ನೀವು ಇಂಗ್ಲಿಷ್ ಮೀಡಿಯಂ ಅಂತಾನೆ ನೀವು ಹೇಳ್ಬೇಕು, ಇಂಗ್ಲಿಷ್ ಮೀಡಿಯಂ ಅಂತಾನೆ. ಅದ್ರ ಕನ್ನಡ ಹೋರಾಟಗಾರರು, ಸಾಹಿತಿಗಳು, ಇನ್ಯಾರು ಬಂದು ಹೋರಾಟಗಾರ ಯಾರು ಬಂದು ಕೇಳಿದ್ರೆ ಇಲ್ಲ ಕನ್ನಡ ಮೀಡಿಯಂ ಶಾಲೆ ಅಂತ ಹೇಳ್ಬೇಕು. ನಾವು ಒಳಗಡೆ ಕಳ್ಸೋದು ಇಂಗ್ಲಿಷ್ ಮೀಡಿಯಂನೇ. ಅಯ್ಯೋ ನಮ್ಗೆಲ್ಲ ಬರಲ್ಲ ಇಂಗ್ಲಿಷ್ ಅಲ್ಲಿ ಪಾಠ ಮಾಡಕ್ಕೆ, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ಇವರೆಲ್ಲ ಟ್ರೈನಿಂಗ್ ಅಲ್ಲಿ ಕೇಳಿದಾಗ, ಅಯ್ಯೋ ನೀವ್ ಏನ್ ಕಷ್ಟ ಪಡ್ಬೇಡಿ, ನಾವು ಹೆಂಗ್ ಟೆಕ್ಸ್ಟ್ ಬುಕ್ ಹೆಂಗ್ ಮಾಡಿದೀವಿ ಅಂತಂದ್ರೆ ಒಂದ್ ಸಾಲ್ ಇಂಗ್ಲಿಷ್ ಇರುತ್ತೆ, ಅದನ್ನ ಓದಿ ಕನ್ನಡದಲ್ಲಿ ಅರ್ಥ ಹೇಳಿ, ಕನ್ನಡದಲ್ಲೂ ಕೆಳಗಡೆ ಇರುತ್ತಲ್ಲ ಅದನ್ನ ಹೇಳಿ ಅಷ್ಟೇ. ಅದಕ್ಕೇನ್ ತುಂಬಾ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ನೀವು ಅಡಿಷನಲ್ ಆಗಿ ಇಷ್ಟೆಲ್ಲ ನೀವೇನೇನೋ ಮಾಡ್ಕೊಂಡ್ ಬಂದಿದ್ದೀರಾ, ಇದೇನ್ ಮಾಡಕ್ಕೆ ನಿಮ್ಗೆ ಕೆಲ್ಸ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಅವಾಗ ನಮ್ಗೆ ಇಂಗ್ಲಿಷ್ ಮೀಡಿಯಂ ಇದು ಅಂತ. ಆಮೇಲೆ ಕೆಲವು ಕಡೆಗಳಲ್ಲಿ ಸೇರ್ಸಕ್ಕೆ ಹೋದಾಗ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡೂ ಇದೆ KPS ಶಾಲೆಗಳಲ್ಲಿ ಅಂತ ಇವ್ರು ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಕನ್ನಡ ಮೀಡಿಯಂಗೆ ಮಗುವನ್ನ ಸೇರ್ಸಕ್ಕೆ ಹೋದಾಗ ಹಳ್ಳಿ KPS ಶಾಲೆಗೆ, ಇಲ್ಲ ಕನ್ನಡ ಮೀಡಿಯಂ ಅಲ್ಲಿ ಯಾವ ಮಕ್ಳುನು ಬರ್ತಾ ಇಲ್ಲ, ನಿಮ್ದು ಒಂದೇ ಮಗು ಬಂದು ಕೇಳ್ತಾ ಇರೋದು, ಹಂಗಾಗಿ ಒಂದು ಮಗುಗೆ ನಾವು ಪಾಠ ಮಾಡಕ್ ಆಗಲ್ಲ, ಹಂಗಾಗಿ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಿ ಅಲ್ಲಿ ನಾವು ಕನ್ನಡ ಇಂಗ್ಲಿಷ್ ಎರಡು ಸೇರ್ಸೇನೆ ಪಾಠ ಮಾಡ್ತೀವಿ ಅಂತ ಹೇಳಿ ಈಗ ಇರುವಂತಹ ಎಲ್ಲಾ KPS ಶಾಲೆಗಳು ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲೇ ನಡೀತಾ ಇರೋದು. ಇಂಗ್ಲಿಷ್ ಮೀಡಿಯಂ ಅಂದ್ರೆ ಅದೇ ಇದು ಏನಂತೀವ ಅದಕ್ಕೆ, ಕಂಗ್ಲೀಷ್ ಅಂತೀವ. ಕನ್ನಡ ಇಂಗ್ಲಿಷ್ ಬೆರೆಸಿ ಪಾಠವನ್ನ ಮಾಡ್ಲಾಗ್ತಾ ಇದೆ. ಈ ಕಡೆ ಕನ್ನಡನು ಮಕ್ಳಿಗೆ ನೆಟ್ಟಗ್ ಬರಂಗಿಲ್ಲ, ಈ ಕಡೆ ಮಕ್ಳಿಗೆ ಇಂಗ್ಲಿಷು ನೆಟ್ಟಗ್ ಬರಂಗಿಲ್ಲ, ಈ ಪರಿಸ್ಥಿತಿ ಇದೆ. ಆದ್ರೆ ತುಂಬಾ ಜನ ಈಗ ನಮ್ಗೆ DSS ಅವರು ಎಲ್ಲ ಏನ್ ಹೇಳಿದ್ರು, ನಮ್ ಮಕ್ಳು ಇಂಗ್ಲಿಷ್ ಕಲೀಲಿ, ನಮ್ ಮಕ್ಳಿಗೂ ಇಂಗ್ಲಿಷ್ ಬೇಕು, ಎಲ್ಲಾ ಪ್ರೈವೇಟ್ ಶಾಲೆಗಳಲ್ಲೂ ದೊಡ್ಡ ಶಾಲೆಗಳಲ್ಲೂ ನಿಮ್ ಮಕ್ಳೆಲ್ಲರೂ ಇಂಗ್ಲಿಷ್ ಕಲಿತಾರೆ, ಇಂಗ್ಲಿಷ್ ಓದ್ತಾರೆ, ನಮ್ ಮಕ್ಳಿಗೆ ಯಾಕೆ ಇಂಗ್ಲಿಷ್ ಬೇಡ ಅಂತೀರಾ? ಸರಿ ಆಯ್ತಪ್ಪ, ಆದ್ರೆ ನೀವ್ ಇಂಗ್ಲಿಷ್ನ ಬೋಧನೆ ಮಾಡಕ್ಕೆ ಟೀಚರ್ಸ್ ಗಳನ್ನ, ಟ್ರೈನ್ಡ್ ಟೀಚರ್ಸ್ ನ ತಗೊಳ್ಳಿ ನೀವು ಹೊಸದಾಗಿ, ಅವಾಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬೋಧನೆಯನ್ನ ಮಾಡ್ಬೋದು. ಆದ್ರೆ ಇದೇ ಟೀಚರ್ಸ್ ಗಳಿಗೆ, ಕನ್ನಡ ಬೋಧನೆ ಮಾಡ್ತಿದ್ದ ಟೀಚರ್ಸ್ ಗಳಿಗೆ ನೀವು 5 ದಿನದ್ದು ತರಾತುರಿನಲ್ಲಿ ಹೆಂಗೋ ಒಂದು ಟ್ರೈನಿಂಗ್ ಅಂತ ಕೊಟ್ಬಿಟ್ಟು ನೀವು ಬೋಧನೆ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಇದು ಎಷ್ಟು ಕ್ರೂಯಲ್ಟಿ ಮಾಡ್ತಾ ಇದ್ದಾರೆ ಮಕ್ಕಳ ವಿರುದ್ಧವಾಗಿ ಅಂತಂದ್ರೆ ಇದನ್ನ ನಾವು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ. ಇದು 1-2-3 ಪಾಯಿಂಟ್ ನನ್ಗೆ ಹೇಳ್ಬೇಕು ಅಂತ ಅನ್ಸಿದ್ದು, ಮತ್ತೆ ಡಿಸ್ಕಷನ್ ಅಲ್ಲಿ ಮಾತಾಡೋಣ. ಧನ್ಯವಾದಗಳು. ವೆರಿ ಕರೆಕ್ಟ್ ಪಾಯಿಂಟ್ ಮೇಡಮ್. ಆಕ್ಚುಲಿ ಅದು ಮಾಧ್ಯಮದು ವೆರಿ ಕರೆಕ್ಟ್ ಸರ್. ನಮ್ಮವರು ಕೂಡ 1-2 ಜನ ಬೆಂಗಳೂರಲ್ಲಿ ಹೋಗಿ ಅದನ್ನ ಕೇಳಿದ್ದಾರೆ ಸರ್, ಕನ್ನಡ ಮೀಡಿಯಂ ಕೊಡಿ ಅಂತ. ರೂಪಾಸನ್ ಮೇಡಮ್ ಕರೆಕ್ಟ್ ಆಗಿ ಹೇಳಿದ್ರು. ಅವರು ಶಾಲೆಯಿಂದಾನೇ ವಾಪಸ್ ಕಳ್ಸಿದ್ದಾರೆ ಸರ್, ಬೇಕಿದ್ರೆ ಸೇರಿಸಿ, ಇಲ್ಲ ಅಂದ್ರೆ ಹೋಗಿ, ಕನ್ನಡ ಮೀಡಿಯಂ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಿ. ಆಮೇಲೆ ನಮಗೆ ಪರಿಚಯ ಇರುವಂತ ಟೀಚರ್ಸ್ ಗಳು ಅಂದ್ರೆ ಕೆಲವ್ರು ಹೇಳಿರೋದು,
ಬಾಯಿ ಮಾತಿಗೆ ಮೇಡಮ್ ಹೇಳ್ದಂಗೆ 2 ಮೀಡಿಯಂ ಇರುತ್ತೆ ಅಂತ ಹೇಳಿ, ದ್ವಿಭಾಷಾ ಮಾಧ್ಯಮ ಅಂತ ಹೇಳಿ, ಕನ್ನಡ ಮೀಡಿಯಂ ಇರಲ್ಲ ಅಂತ ಹೇಳ್ಬೇಡಿ. ಬಟ್ ಎಕ್ಸಾಮ್ ಬರೆಯೋದು ಇದೆಲ್ಲ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಇರುತ್ತೆ ಅಂತ ಹೇಳಿ. ಇದೇ ರೀತಿ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಒಂದು 5 ವರ್ಷದ ಹಿಂದೆ ಇಂಪ್ಲಿಮೆಂಟ್ ಮಾಡಿ, ಅಲ್ಲಿನ ಮಕ್ಕಳಿಗೆ ಸರಿಯಾಗಿ ತೆಲುಗುನು ಬರಲ್ಲ, ಸರಿಯಾಗಿ ಇಂಗ್ಲಿಷು ಕೂಡ ಬರ್ದಿರೋಂತ ಒಂದು ಪರಿಸ್ಥಿತಿಗೆ ಮಕ್ಕಳು ಬಂದು ತಲುಪಿದ್ದಾರೆ ಸರ್. ಓಕೆ ಓಕೆ. ಇಲ್ಲಿ ಒಂಥರ ಡೇಂಜರಸ್ ಟ್ರೆಂಡ್ ಅಲ್ವಾ ಇದು? ಎಜುಕೇಶನ್ ಇದ್ರಲ್ಲಿ ನೋಡಿದಾಗ ಮಕ್ಕಳಿಗೆ ಒಂಥರ ದಿಕ್ತಪ್ದಂಗ ಆಗ್ಬಿಡ್ತಾರ ಅನ್ಸುತ್ತೆ. ಇಂಗ್ಲಿಷು ಕಲಿದೀರಾ, ಕನ್ನಡನೂ ಕಲಿದೀರಾ. ಮೊದಲೇ ಗುಣಮಟ್ಟದ, ನೀವ್ ಹೇಳ್ದಂಗೆ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಸರ್ಕಾರ ಯೋಚನೆ ಮಾಡದೇ ಇರೋ ಪರಿಸ್ಥಿತಿನಲ್ಲಿ ಒಂಥರ ಡೇಂಜರಸ್ ಪ್ರಪೋಸಿಷನ್ ಅಂತ. ಓಕೆ, ರೂಪಾ ಹಾಸನ್ ಅವರಿಗೆ ಧನ್ಯವಾದಗಳು. ಈಗ ಪ್ರಶ್ನೆಗಳಿದ್ರು ಕೇಳಬಹುದು ಅಥವಾ ಅಭಿಪ್ರಾಯಗಳಿದ್ರೆ ಸದಸ್ಯರೆಲ್ಲರೂ ಭಾಗವಹಿಸಬಹುದು. ಹಲೋ ಹಲೋ, ಯಾರನ್ನ ಶುರು ಮಾಡಿ. ರಚಿತಾ ಇದ್ದೀರಾ? ಹಲೋ ಹಲೋ, ಮಾತಾಡಿ. ಅಲ್ಲ ಆಕ್ಚುಲಿ ನಾನು ಏನ್ ಹೇಳ್ಬೇಕು ಅಂದ್ರೆ, ಇಟ್ಸ್ ಅ ಶಾಕಿಂಗ್ ಇನ್ಫಾರ್ಮೇಶನ್ ನಿಜ ಹೇಳ್ಬೇಕಾದ್ರೆ. ಅಂಡ್ ಆಲ್ ದ ಪಾರ್ಟೀಸ್, ದ ಪೊಲಿಟಿಕಲ್ ಪಾರ್ಟೀಸ್ ಆರ್ ಆಲ್ ಜಾಯಿನ್ ಟುಗೆದರ್. ಖಾಸಗೀಕರಣದ ಹುಚ್ಚು ಎಲ್ರಿಗೂ ಹಿಡಿದು ಹೋಗಿದೆ ಅಷ್ಟೇ, ಇನ್ನೇನಿಲ್ಲ ಹೇಳುದು. ಅಲ್ಲಿ ಸಫರ್ ಆಗೋದು. ನೀವು ತುಂಬಾ ಚೆನ್ನಾಗಿ ಮಾತಾಡಿದೀರಾ ಇಬ್ರು ಕೂಡ. ಸುಭಾಷ್ ಆಗಿರಲಿ, ರೂಪಾ ಅವರೇ, ನಿಮ್ಮ ಆರ್ಟಿಕಲ್ ಕೂಡ ಚೆನ್ನಾಗಿತ್ತು, ಪ್ರಜಾವಾಣಿಯಲ್ಲಿ ಬಂದಿರೋದು. ಡೆಫಿನೆಟ್ಲಿ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಅಪೋಸ್ ನಾವು. ಇದು ವಿಷಯ ಗೊತ್ತಾದ್ಮೇಲೆ ಸುಮ್ನಿರಕ್ ಆಗೋದಿಲ್ಲ. ಇದನ್ನ ಹೇಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ, ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಇಸ್ ಡೂಯಿಂಗ್ ದ ಸೇಮ್ ಥಿಂಗ್. ಏನು ಉಳಿದವ್ರ ಪಾರ್ಟಿ ಮಾಡಿ ಅದು ಮಾಡ್ತಾ ಇದೆ. ದಿಸ್ ಇಸ್ ಐ ಥಿಂಕ್ ಇಸ್ ಇಟ್ ಎ ಡೈರೆಕ್ಷನ್ ಫ್ರಮ್ ದ ಇದು ನಮ್ಮ ಟ್ರಂಪ್ ಕಡೆಯಿಂದ ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ. USA ಕಡೆಯಿಂದ ಯಾರ ಕಡೆಯಿಂದ ಇದೆ ಡೈರೆಕ್ಷನ್ ಬರ್ತಾ ಇದೆ ಈ ತರ ಮಾಡಿ ಅಂತ ಹೇಳಿ. ಖಾಸಗೀಕರಣ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಅದೇ ಇವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಖಾಸಗೀಕರಣ ಮಾಡ್ಬಿಟ್ರೆ ಇವ್ರದ್ದು ಬಜೆಟ್ ಉಳ್ಕೊಳ್ಳುತ್ತೆ, ಶಿಕ್ಷಣಕ್ಕೆ ಹಾಕೋದು. ಅವಳೆ ರಜನೀಶ್ ಮೇಡಮ್ ಹೇಳಿದ್ರಲ್ಲ ಆ ತರ. ಐ ಥಿಂಕ್ ದಿಸ್ ಇಸ್ ವೆರಿ ವೆರಿ ಪೊಲಿಟಿಕಲ್ ಅಂಡ್ ವೆರಿ 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 ವೆಲ್ ಡನ್. ಒಂಥರ ಹೆಂಗಂದ್ರೆ ಎಲ್ರೂ ಸೇರ್ಕೊಂಡಿದ್ದಾರೆ ಈ ಒಂದು ಷಡ್ಯಂತ್ರದೊಳಗೆ. So how do we go about? All of us can't keep quiet. We're all activists. We have to join somewhere and do something about it. Thank you. ದಿವಾಕರ್, ಮಣಿ ಇಲ್ಲಿ ಒಂದೇ ಒಂದು ಕ್ವಶನ್ ಇತ್ತು ನನಗೆ. ಹೇಳಿ. ಸುಭಾಷ್ ಅವರೇ, ಚೆನ್ನಾಗಿ ಮಾತಾಡಿದಿರಿ, ಬಹಳ ಡೀಟೇಲ್ ಆಗಿ ವಿವರಗಳು ಕೊಟ್ಟಿದ್ದೀರಿ. ಇವಾಗ ಈ ಇಶ್ಯೂ ಒಂದು ಗಂಭೀರವಾದ ಒಂದು ಇಶ್ಯೂ ಇರುವ ಕಾರಣ ಎಷ್ಟು ಮಟ್ಟಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಯೂನಿಯನ್ಸು ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸ್ಟ್ರಾಂಗ್ ಅಂಡ್ ಕಂಪೈನ್ಡ್ ಸ್ಟ್ರಗಲ್ಗೆ ಏನಾದ್ರು ಪ್ರಯತ್ನ ನಡೀತಾ ಇದೆಯಾ? ಜಸ್ಟ್ ನನಗೆ ಗೊತ್ತಿಲ್ಲದೆ ಇರ್ಬೋದು, ದಯವಿಟ್ಟು ಅದಕ್ಕೆ ಸ್ವಲ್ಪ ಮಾಹಿತಿ ಕೊಟ್ರೆ ಚೆನ್ನಾಗಿರ್ತದೆ. ಒಂದು ವೇಳೆ ಅದು ಅಷ್ಟು ಮಟ್ಟಕ್ಕೆ ನಡೀತಾ ಇಲ್ಲ ಅಂದ್ರೆ ನಾವು ಅದಕ್ಕೂ ಸ್ವಲ್ಪ ಪ್ರಯತ್ನ ಮಾಡಬೇಕು, ನಾವು ಕೂಡ ಅದಕ್ಕೆಲ್ಲ ಸಹಾಯ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ. ಹೌದು ಸರ್, ಇದು ರಾಜ್ಯ ಮಟ್ಟದಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ರಚನೆ ಆಗಿದೆ ಸರ್. ಅದರಲ್ಲಿ ಹೆಸರಾಂತ ಆಮೇಲೆ ನಿರಂಜನ್ ಆರಾಧ್ಯ ಸರ್, ಗೌಡ್ ಸರ್ ಆಗಿರ್ಬೋದು, ನನ್ ಕೆಲವಿನ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಅಥವಾ ಇವರು ನಮ್ಮ ಹಿರೇಮಠ್ ಸರ್ ಆಗಿರ್ಬೋದು. ಈ ರೀತಿ ಎಲ್ಲರೂ ಕೂಡ ಒಂದು ದೊಡ್ಡ ತಂಡ ಸಲಹೆಗಾರರಾಗಿದ್ದಾರೆ. ಹಾಗೇನೆ ಪ್ರೊಫೆಸರ್ ಮುರುಗಿ ಸರ್ ಅವರು ಅಧ್ಯಕ್ಷರಾಗಿದ್ದಾರೆ ಸರ್. ಸಾರ್ವಜನಿಕ ಶಿಕ್ಷಣ ಉಳಿಸಿ ಒಂದು ಸಮಿತಿಯ ನೇತೃತ್ವದಲ್ಲಿ ಹಳ್ಳಿಲಿ ಇವತ್ತು ಸರ್ ಹೋರಾಟ ನಡೀತಾ ಇದೆ ಸರ್. ಇದಕ್ಕೆಲ್ಲರೂ ಕೂಡ, ಹಾಗೇನೆ ನಾವು ವಿದ್ಯಾರ್ಥಿಗಳ ಸಂಘಟನೆ ಅಂದ್ರೆ AIDS, AS, AISA ಇಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಸೇರಿ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ, ಒಂದು ಸೆಮಿನಾರು, ಒಂದು ರೌಂಡ್ ಟೇಬಲ್ ಚರ್ಚೆ ಇಷ್ಟು ಆಗಿದೆ ಸರ್. ಈಗ ಮುಂದಿನ ಒಂದು ಹೋರಾಟದ ನಡೆಗಳನ್ನ ನಿರ್ಧರಿಸಬೇಕಾಗಿದೆ ಸರ್.
ಓಕೆ, ಧನ್ಯವಾದ. ಇನ್ನೊಂದು ಕಡೆಯಲ್ಲಿ ನಾವು ಕಾನೂನು ಹೋರಾಟಕ್ಕೆ ಸಿದ್ಧತೆಗಳನ್ನ ನಿರಂಜನಾರಾಧ್ಯರು ಹೌದು ಮೇಡಮ್. ನಾನು ಹಾಸನದಲ್ಲಿ ಇರೋದ್ರಿಂದ ನನಗೆ ಬೆಂಗಳೂರು ಅಲ್ಲಿ ಅವ್ರನ್ನ ಮಾತಾಡಿಸಿ ಎಲ್ಲ ಮಾಡಿ ನಾನು ಸ್ವಲ್ಪ ಹಣ ಕಲೆಕ್ಷನ್ ಬೇರೆದೆಲ್ಲ ಮಾಹಿತಿ ಅದೆಲ್ಲ ನಾ ಕೊಡ್ತೀನಿ ಅಂತ ಹೇಳಿ ಕೆಲವು ಈಗಾಗ್ಲೇ ಕೊಟ್ಟಿದ್ದೀನಿ. ಜಡ್ಜ್ಮೆಂಟ್ ಕಾಪೀಸು, ಜಿಒಸು ಯಾವ್ಯಾವ್ದಿದೆ ಅದನ್ನೆಲ್ಲ ಕೊಟ್ಟಿದ್ದೀನಿ. ಹೋದ್ಸಲನು ಅವರು ನಿರಂಜನಾರಾದ್ರು ಡ್ರಾಫ್ಟ್ ಮಾಡಕ್ಕೆ ಎಲ್ಲ ಇದ್ರು ಇದನ್ನ. ಹಾಗಾಗಿ ಅವ್ರಿಗೆ ಗೊತ್ತಿದ್ರಿಂದ ಅವರು ಈಗ ಮಾಡ್ತಾ ಇದ್ದಾರೆ ವಕೀಲರ ಜೊತೆನಲ್ಲಿ ಮಾತುಕತೆ ನಡೆಸಿ. ಯಾಕೆಂದ್ರೆ ಇವರು ಇದು ಸುಮ್ನೆ ಅಂತೂ ಇರಲ್ಲ, ಅವ್ರೇನು ಅದನ್ನ ಮಾಡೇ ಮಾಡ್ತಾರೆ. ಈ ಹೋರಾಟ ಒಂದ್ ಕಡೆ ನಡೀತಾ ಇರ್ಬೇಕು. ನಾನು ಅವತ್ತಿಂದನೂ ನಾನು ADSO ಅವ್ರಿಗೆ ಎಲ್ಲ ಹೇಳ್ಕೊಂಡ್ ಬಂದಿರೋದೇನಂದ್ರೆ, ಹೋರಾಟದ ಕಡೆ ನಡೀತಾ ಇರ್ಲಿ, ಇದ್ರ ಜೊತೆಗೆ ನಾವು ತಕ್ಷಣಕ್ಕೆ ಅದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಅದಕ್ಕೆ ಕಾನೂನಿನ ಮೂಲಕ ತಡೆ ಮಾಡುವಂತದ್ ನೋಡ್ಬೇಕು. ಯಾಕಂದ್ರೆ ಈಗಾಗ್ಲೇ ಒಂದು ಜಡ್ಜ್ಮೆಂಟ್ ಕೊಟ್ಟಿರೋದ್ರಿಂದ ವಾಹನ ವ್ಯವಸ್ಥೆ ಮಾಡ್ಬೇಕು ಅಂತ, ಮಾಡದೇ ಇದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಕೂಡ ಹೇಳಿರೋದ್ರಿಂದ ಕೋರ್ಟು, ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದೀರಾ ಅಂತಾನೆ ಇಟ್ಕೊಂಡು ಶುರು ಮಾಡಿ. ಮತ್ತೆ ಶಿಕ್ಷಣ ಹಕ್ಕು ಕಾಯ್ದೆಯ ತುಂಬಾ ಸ್ಪಷ್ಟವಾದ ಉಲ್ಲಂಘನೆ ಇಲ್ಲಿ ನಡೀತಾ ಇದೆ. 1 ಕಿಲೋಮೀಟರ್ಗೆ ಕಿರಿಯ ಪ್ರಾಥಮಿಕ, 3 ಕಿಲೋಮೀಟರ್ಗೆ ಹಿರಿಯ ಪ್ರಾಥಮಿಕ, ಮತ್ತೆ ಪ್ರೌಢಶಾಲೆ 5 ಕಿಲೋಮೀಟರ್ಗೆ ಇರ್ಬೇಕು ಅಂತ ಇದ್ದಿದ್ದನ್ನ ಶಿಕ್ಷಣ ಹಕ್ಕು ಕಾಯ್ದೆ ಉಲ್ಲಂಘನೆ ಆಗ್ತಿದೆ. ಮತ್ತು ಕರ್ನಾಟಕ ಶಿಕ್ಷಣ ನೀತಿ ಅದು ಕೂಡ ನಾವು ಕನ್ನಡ ಭಾಷಾ ಮಾಧ್ಯಮದಲ್ಲಿ ಬೋಧನೆಯನ್ನೇ ಮಾಡ್ತೀವಿ, ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ, ಈ ತರದನ್ನೆಲ್ಲವನ್ನು ಹೇಳಿರುವಂತದ್ದು ಅದನ್ನು ಕೂಡ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನವನ್ನೇ ಇದು ಉಲ್ಲಂಘನೆ ಮಾಡ್ತಿದೆ. ಯಾಕಂದ್ರೆ ಶಿಕ್ಷಣ ಹಕ್ಕು ನಮ್ಗೆ ಉಚಿತವಾಗಿ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡ್ಕೊಳ್ಳುವಂಥದ್ದು ಪ್ರತಿ ಮಗುವಿನ ಹಕ್ಕು. ಅದು ಕೊಡ್ಬೇಕಾಗಿರೋದು ಪ್ರತಿ ಸರ್ಕಾರದ ಕರ್ತವ್ಯ. ಅದರಿಂದಾನೇ ಇದು ಎಸ್ಕೇಪ್ ಆಗಿ ಈ ರೀತಿಯಾದಂತ ಮಕ್ಕಳಿದ್ದ ಕಡೆಯಲ್ಲಿ ಶಿಕ್ಷಣ ಕೊಡ್ಬೇಕು ಅಂತ ಇರುವಂತದ್ದು. ಆ ಮಕ್ಕಳಿದ್ದಿದ್ ಕಡೆಯಿಂದ ಅವ್ರನ್ನ ಒಕ್ಕಲೆಬ್ಬಿಸ್ಬಿಟ್ಟು ನೀವು ಇವತ್ತಿನ ಗೊತ್ತಿದೆ ನಮ್ಗೆ ಎಷ್ಟು ಅಪಾಯಕಾರಿಯಾಗಿದೆ. ಒಂದು ಮಗು ನಡ್ಕೊಂಡು ಹೋಗಿ 3-4 ಕಿಲೋಮೀಟರ್ ಅಥವಾ 5-5 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗಿ ಶಾಲೆ ತಲುಪಿ ಸುರಕ್ಷಿತತೆನೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ಮಗುವಿನ ಸುರಕ್ಷತೆ ಯಾರು ನೋಡ್ಕೊಂತಾರೆ? ಮತ್ತೆ ಇವರೆಲ್ಲರೂ ಪಾಪ ವರ್ಕಿಂಗ್ ಕ್ಲಾಸ್ ಜನಗಳು. ಅವರು ಬೆಳಗ್ಗೆ ಎದ್ದು ಕೂಲಿಗೆ ಹೋಗೋದ್ ಬಿಟ್ಬಿಟ್ಟು ಈ ಮಕ್ಕಳನ್ನ ಶಾಲೆ ಕರ್ಕೊಂಡ್ ಬಾ, ಅದನ್ನ ನೋಡ್ಕೊ, ಈ ತರದನ್ನ ಮಾಡಕ್ ಸಾಧ್ಯನೇ ಇಲ್ಲ ಖಂಡಿತವಾಗಿ. ಹಾಗಾಗಿ ಇದೆಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಅವೈಜ್ಞಾನಿಕವಾಗಿರುವಂತಹ ನೀತಿಯನ್ನ ಇದು ತರಕ್ ಹೊರಟಿರೋದ್ರಿಂದ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ನಾವು ಕೇಸ್ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಈಗಾಗ್ಲೇ ಮಾಡ್ಕೊಳ್ತಾ ಇದೀವಿ. ಅದು ಅಲ್ಲಿ ಸ್ವಲ್ಪ ಸರಿಯಾದ ವಕೀಲರು ಸಿಗ್ಬೇಕು, ಬೇಕಾದಂತ ಮಾತುಕತೆ. ಯಾಕೆಂದ್ರೆ ಇದನ್ನ ಮೊದಲಿಂದ ಏನ್ ನಡೆದಿದೆ ಹಿನ್ನೆಲೆ ಅವ್ರ ಅಧ್ಯಯನ ಮಾಡಿ ಎಲ್ಲ ಮಾಡ್ಬೇಕಾಗಿರ್ತದೆ. ಅದು ಪ್ರಾಸೆಸ್ ನಡೀತಾ ಇದೆ ಒಂದ್ ಕಡೆನಲ್ಲಿ. ಇದು ಹೋರಾಟದ ಇವರು ಮಾಡ್ತಾ ಇದ್ದಾರೆ, ಇವರು ಹಳ್ಳಿಗಳಿಗೆ ಹೋಗಿ ಮಾಡಿ. ಇದ್ರ ಜೊತೆಗೆ ನಾನು ಸಜೆಷನ್ ಕೊಟ್ಟಿದ್ದೆ ಅವಾಗ್ಲೇನೆ ಅವ್ರಿಗೆ, ಮಕ್ಕಳ ಹತ್ರ ಮಾತಾಡ್ಸಿ ಸಣ್ಣ ವಿಡಿಯೋಗಳನ್ನ ಮಾಡಿ ನಮ್ಗೆ ಯಾರು ಎಜುಕೇಶನ್ ಮಿನಿಸ್ಟರ್ಗೆ ಮತ್ತೆ ಸೆಕ್ರೆಟರಿಗೆ ರಶ್ಮಿ ಮಹೇಶ್ ಅವರು ಇಬ್ಬರಿಗೂ ನಾವು ಪುಟ್ ಮಕ್ಕಳದ್ದು ವಿಡಿಯೋಗಳು ಮಾಡಿ, ಇಲ್ಲ ನನ್ನ ಶಾಲೆ ನನಗ್ ಬೇಕು, ನನ್ನ ಹಕ್ಕಿದು, ನೀವು ಶಾಲೆಯನ್ನ ಕಿತ್ಕೊಳ್ಬೇಡಿ, ನಾನು ಓದ್ತಾ ಇರೋ ಶಾಲೆನ, ನನ್ಗೆ ಅಲ್ಲಿಗೆ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಕ್ಕಳುಗಳದ್ದು ಪುಟ್ಟು ವಿಡಿಯೋಗಳನ್ನ ನಾವೆಲ್ಲಾ ಕಡೆಗಳನ್ನು ಅವ್ರಿಗೆ ಕಳಿಸುವಂತದನ್ನ ಮಾಡ್ಬೇಕು ಅಂತ ಒಂದು. ಇನ್ನೊಂದು ಪೋಸ್ಟ್ ಕಾರ್ಡ್ ಆಂದೋಲನ ಎಲ್ಲ ಈಗ ಯಾವ ಶಾಲೆಗಳನ್ನ ಈಗ ತಕ್ಷಣದಲ್ಲಿ 700-800 ಶಾಲೆ ಮಾಡ್ಬೇಕು ಈ ವರ್ಷ ಅಂತ ಹೊರಟಿದಾರಲ್ಲ KPS ಶಾಲೆಗಳು, ಅಲ್ಲೆಲ್ಲಾ ಮುಚ್ಚುವಂತ ಸುತ್ತಮುತ್ತಲಿನ ಎಲ್ಲಾ ಶಾಲೆಗಳನ್ನು ಕೂಡ, ಶಾಲೆಯ ಮಕ್ಕಳನ್ನು ಕೂಡ ಪೋಸ್ಟ್ ಕಾರ್ಡ್ ಗಳನ್ನ ಬರ್ಸಿ ಪೋಸ್ಟ್ ಕಾರ್ಡ್ ಆಂದೋಲನ ಅಟ್ ಎ ಟೈಮು ಕಂಟಿನ್ಯೂಸ್ ಆಗಿ 15 ದಿನನೋ 1 ವಾರನೋ ಆಗೋ ಹಾಗೆ ಮಕ್ಕಳೇ ಇದನ್ನ ಮುಂದೆ ಇರ್ಬೇಕು, ನಾವು ಹಿಂದೆ ಇದ್ದು ಇದನ್ನ ತಗೊಂಡ್ ಹೋಗುವಂತದ್ದು ಮಾಡ್ಬೇಕು ಅಂತ ಕೂಡ ನಾನು ಹೇಳಿದೀನಿ. ಅದ್ರ ಪ್ರೊಸೆಸ್ ನಡೀತಾ ಇದೆ ಅಂತ ಸುಭಾಷ್ ಹೇಳಿದ್ದಾರೆ. ಮುಂದೆ ಅವರೇ ಹೇಳ್ತಾರೆ ಅನ್ಸುತ್ತೆ. ಮೇಡಮ್ ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ ಮೇಡಮ್. ನೀವ್ ಹೇಳೋದು ಕೂಡ ಸ್ಲೋ ಆಗಿ ಇವೆಂಟ್ ಆಗ್ತಿದೆ ಮೇಡಮ್. ಇವತ್ತು ಇಲ್ಲಿ ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಇಳೆಹೊಳೆಗೆ ಬಂದು ಹಳ್ಳಿ ದೂರದಲ್ಲಿರೋದು, ಅಲ್ಲೂ ಕೂಡ ಪೇರೆಂಟ್ಸ್ ಎಲ್ಲ ಕೂಡ ಬರೆದು ಪೋಸ್ಟ್ ಕಾರ್ಡ್ ಮಾಡ್ತಾ ಇದ್ದಾರೆ. ಹಾಗೆ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡ್ಕೋತಾ ಇದೀವಿ ಮೇಡಮ್. ಆದಷ್ಟು ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ, ನಾನು ಅದಕ್ಕೆ ಅವ್ರ ಪರ್ಸನಲ್ ನಂಬರ್ಸ್ನ ನಾನು ಕೊಟ್ಟೆ ನಿಮ್ಗೆ. ಸಚಿವರದು ಮತ್ತೆ ಇವ್ರದ್ದು ಇಬ್ಬರದ್ದು ಕೂಡ ಸೆಕ್ರೆಟರಿಗಳು ತುಂಬಾ ಕ್ರೂಯಲ್ ಆಗಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಇಡೀ ಸಿಸ್ಟಮ್ ಜೊತೆಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆನಲ್ಲಿ. ಹಂಗಾಗಿ ಅವ್ರಿಗೆ ನೇರವಾಗಿ ತಲುಪಬೇಕು, ಅದು ನೇರವಾಗಿ ಅವ್ರ ಪರ್ಸನಲ್ ನಂಬರ್ಸ್ ಗಳಿಗೆ ಎಲ್ಲವೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳೋದು, ಪ್ರಚಾರ ಮಾಡೋದು ಬೇರೆ, ಅದನ್ನು ಮಾಡೋಣ. ಮತ್ತೆ ಮೀಡಿಯಾದವ್ರಿಗೆ ಹೇಳ್ಬಿಟ್ಟು ಬರ್ಸುವಂತದ್ದು ಕೂಡ ಮಾಡೋಣ. ನೋಡಿ ಈ ತರದೊಂದು ಆಂದೋಲನ ನಡೀತಿದೆ ಅಂತ ಹೇಳಿ ನಾವ್ ಹಿನ್ನೆಲೆನಲ್ಲಿ ಇದ್ದು ಈ ತರದ್ ಮಕ್ಕಳೇ ಕೇಳ್ತಾ ಇದ್ದಾರೆ ಅಂದಾಗ ಅದಕ್ಕೊಂದು ತುಂಬಾ
ಪವರ್ಫುಲ್ ಆಗಿರುತ್ತೆ ಅದು. ನಾವು ಏನೋ ನಮಗೇನೋ ಆಗ್ಬೇಕು, ನಾವು ಹೋರಾಟಗಾರರು ಎಲ್ಲದಕ್ಕೂ ಏನೋ ಎತ್ಕೊಡ್ತಾರೆ, ಏನೋ ಹೇಳ್ತಾರೆ ಮಾಡ್ತಾರೆ ಅಂತಲ್ಲ. ನೋಡಿ, ಮಕ್ಕಳು ನಮಗೇ ಬೇಕಾಗಿದೆ, ನಮಗ್ ಕಷ್ಟ ಆಗುತ್ತೆ, ನಮ್ಗೆ ನದಿ ದಾಟಿ ಬರುವಂತದ್ದು. ಇವರು ಒಂಥರ ವ್ಯತಿರಿಕ್ತವಾಗಿರುವಂತಹ ಏನು ಪರಿಸರ ಹೇಗಿರುತ್ತೆ ಅನ್ನೋದೇನೆ ಕಲ್ಪನೆ ಇಲ್ಲ. ಎಲ್ಲ AC ರೂಮಲ್ಲಿ AC ಕಾರ್ಗಳಲ್ಲಿ ಇರ್ತಾರಲ್ಲ ಇವರೆಲ್ಲ. ಇವ್ರಿಗೆ ಗುಡ್ಡ, ಬೆಟ್ಟ, ನದಿ, ನಾವು ಹಾಸನದಲ್ಲಿ ಮಲೆನಾಡಲ್ಲಿ ಇರುವಂತದ್ದು, ಚಿಕ್ಕಮಂಗ್ಳೂರು, ಕೊಡಗು, ಬೇರೆ ಬೇರೆ ತುಂಬಾ, ಉತ್ತರ ಕನ್ನಡ, ಎಷ್ಟು ವ್ಯತಿರಿಕ್ತವಾಗಿರುವಂತಹ ಪರಿಸ್ಥಿತಿಗಳಿದೆ. ಅದನ್ನ ಅರ್ಥನೇ ಮಾಡ್ಕೊಳ್ದೆ ಹೋದ್ ಸಲದ್ದು ನಾವು ಅದನ್ನೆಲ್ಲ ಒಂದು ಅಧ್ಯಯನ ಮಾಡಿ, ಮಗು ಒಂದು ರೋಡ್ ಇದನ್ನ ಕ್ರಾಸ್ ಮಾಡಿ ಬರುವಾಗ ಸತ್ ಹೋಗಿದ್ದನ್ನ ಕೂಡ ಇಟ್ಕೊಂಡು ಕೂಡ ನಾವು ಅದನ್ನ ಲೇಖನನೂ ಮಾಡಿದ್ವಿ, ತುಂಬಾ ಗಲಾಟೆಗಳನ್ನು ಮಾಡಿದ್ವಿ. 2012 ಅಲ್ಲಿ ಶಾಲೆ ಮುಚ್ಚಿದ ಸಂದರ್ಭದಲ್ಲಿ ಆ ಮಗು ಬೇರೆ ಒಂದು ಶಾಲೆಗೆ, ಪಕ್ಕದ ಶಾಲೆಗೆ ನಡ್ಕೊಂಡು ಹೋಗಿ ದೂರದಿಂದ ದಾಟ್ಬೇಕಾದಾಗ ಚಿಕ್ಕ ಮಗು 7 ವರ್ಷದ ಮಗು ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗುತ್ತೆ. ಈ ತರದ್ ಆಮೇಲೆ ಶಾಲೆ ಬಿಟ್ಟಿದ್ದಂತೂ ಈಗ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಈ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಶಾಲೆಯಿಂದ ಹೊರಗಿರೋರಿಗೆ ಮೊದಲು ಶಿಕ್ಷಣ ಕೊಡಿ. ನಾನು ಅದಕ್ಕೆ ಒಂದ್ ಕಡೆ ಇದು ನೇರವಾದ ಹೋರಾಟ, ನಾವು ಈ ತರದನ್ನ ಮಾಡ್ತಾ ಹೋಗೋದು. ಇನ್ನೊಂದ್ ಕಡೆ ಮೂಗಿಡ್ಕೊಂಡ್ರೆ ಬಾಯಿ ಬಿಡ್ಬೇಕಾಗುತ್ತಲ್ಲ, ಅದಕ್ಕೆ ನೀವು ಖಾಸಗಿ ಶಾಲೆಯ ನಿರ್ಬಂಧವನ್ನ ಮಾಡಿ, ಇಷ್ಟು ಅಂತ ಮಾಡಿ, ಎಷ್ಟು ಬೇಕು. ಈಗ ಪ್ರತಿ ವರ್ಷ 300, 400, 500 ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಒಂದ್ ನಿರ್ಬಂಧ ಇಲ್ಲ, ಏನಿಲ್ಲ. ಹಿಂಗೇನೆ ಮಾಡ್ಕೊಂಡು ಹೋದ್ರೆ ರಾಕ್ಷಸಾಕಾರವಾಗಿ ಬೆಳೆದು ಇಡೀ ಸರ್ಕಾರಿ ವ್ಯವಸ್ಥೆನ ಮುಚ್ತಾರೆ. ಈಗ ನಿಲ್ಸಿ, ಇಷ್ಟಕ್ಕೆ ನೀವು ಒಂದು ಸಿಸ್ಟಮ್ ಮಾಡಿ. ಇದಕ್ಕೆ ಪರ್ಸೆಂಟೇಜ್ ಎಷ್ಟಿರ್ಬೇಕಪ್ಪ? 60-40 ಇರ್ಬೇಕಾ? 50-50 ಇರ್ಬೇಕಾ? 30-70 ಇರ್ಬೇಕಾ? ಈ ತರದೊಂದು ನೀವು ನಿಯಮ ತಗೊಂಬನ್ನಿ. ಫಸ್ಟ್ ಎಷ್ಟು ಸರ್ಕಾರಿ ಇರ್ಬೇಕು, ಎಷ್ಟು ಖಾಸಗಿ ಇರ್ಬೇಕು ಅಂತ ಅದನ್ನ ಲಿಮಿಟ್ ಮಾಡ್ಕೊಂಡು ನಿಲ್ಸಿ. ಒಂದು ಅನಧಿಕೃತ ಶಾಲೆಗಳು, ನಾನು ಲೇಖನ ಬರ್ದಿದ್ದೀನಿ, ಬಹುಶಃ ನಾಳೆ ಬರುತ್ತೆ, ವಾರ್ತಾ ಬರ್ತೀನಿ, ಕಳಿಸ್ತೀನಿ ನಿಮ್ಗೆಲ್ಲ. ಅನಧಿಕೃತ ಶಾಲೆಗಳು ಹೋದ್ಸಲ ಅಕ್ಟೋಬರ್ ಅಲ್ಲಿ ಸಭೆನಲ್ಲಿ ಆಗಿದೆ. 593 ಅನಧಿಕೃತ ಶಾಲೆಗಳು ಇದೆ ಅಂತ. ಇದನ್ನು ಕೂಡ ದಶಕದಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು ಇದ್ರ ವಿರುದ್ಧವಾಗಿ. ಸಾವಿರಾರು ಅನಧಿಕೃತ ಶಾಲೆಗಳು ಪರ್ಮಿಷನ್ ತಗೊಳ್ಳೋದು ಸ್ಟೇಟ್ ಸಿಲೆಬಸ್ಗೆ, ನಡೆಸೋದು ಸೆಂಟ್ರಲ್ ಸಿಲೆಬಸ್. ಆಮೇಲೆ ಈ ಪಠ್ಯ, ಈ ಒಂದನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ ಅಂತ ಪರ್ಮಿಷನ್ ತಗೊಳ್ಳೋದು, 7ನೇ ಕ್ಲಾಸ್ ವರ್ಗು ಶಾಲೆ ನಡೆಸೋದು. ಈ ತರದ್ದು 89 ಪಾಯಿಂಟ್ಸ್ಗಳು ಉಲ್ಲಂಘನೆ ಆಗಿರೋದನ್ನ ಈ ತರದ 993. ಆಮೇಲೆ ಕನ್ನಡ ಮೀಡಿಯಂಗೆ ಅಂತ ತಗೊಂಡು ಇಂಗ್ಲಿಷ್ ಮೀಡಿಯಂ ಮಾಡೋದು. ಈ ತರದ್ದೆಲ್ಲ ಉಲ್ಲಂಘನೆಗಳನ್ನ ಮಾಡ್ತಾ, ಇಂಥದನ್ನ ನೀವ್ ಯಾಕೆ ಸಾಕೊಂಡಿದ್ದೀರಾ? ಇಂಥ ಶಾಲೆಗಳನ್ನ ಯಾಕೆ ಸಾಕೊಂಡಿದ್ದಾರೆ ಅಂದ್ರೆ ಗೌರ್ಮೆಂಟ್ಗೆ, ಇಡೀ ಸಿಸ್ಟಮ್ ಅದು ಕರಪ್ಟ್ ಆಗಿದೆ. ಕೆಳ ಹಂತದಿಂದ ಅವನು CRP BRP ಅವನು ಕಡೆಯಿಂದ ಹೋಗಿ ಚೆಕ್ ಮಾಡಿ ಎಲ್ಲ ಮಾಡಿ ಇಷ್ಟ ಆಗುತ್ತೆ ಅಂತ ಹೇಳಿ ಅವರನ್ನ ಕಲೆಕ್ಟ್ ಮಾಡ್ಕೊಂಡು, ಅವನು BO ಕೊಟ್ಟು, BO DDPI ಕೊಟ್ಟು, DDPI ಇನ್ನೊಬ್ರು ಕೊಟ್ಟು, ಹಣ ಲಕ್ಷಾಂತರ ರೂಪಾಯಿ ಪ್ರತಿ ವರ್ಷ ರಿನಿವಲ್ ಮಾಡ್ಕೋಬೇಕು. ರಿನಿವಲ್ ಮಾಡದೇ ಇದ್ರು ಕೂಡ ಅದ್ರದ್ದು ಕೂಡ ಕಟ್ಟಬೇಕು. ರಿನಿವಲ್ ಕಟ್ಟದೇ ಇದ್ರೆ ಮತ್ತೆ ಹೋಗಿದ್ದು ಇವ್ರಿಗೆ ಇದು ಒಂಥರ ಹೆಗ್ಗಣದ ತರ ಆಗ್ಬಿಟ್ಟಿದೆ. ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಭ್ರಷ್ಟಾಚಾರದ ಕೂಪ. ಹಾಗಾಗಿ ಅದು ಇದನ್ನ ಬೆಳೆಸ್ಕೊಂಡ್ ಬಂದಿದೆ. ಈಗ ಅನಧಿಕೃತ ಶಾಲೆಗಳನ್ನ ಮುಚ್ಚಿ ಅಂತ ಕೂಡ ನಾವು ಕೇಳ್ಬೇಕು. ಅಂದ್ರೆ ನೇರವಾದ ಹೋರಾಟ ಒಂದ್ ಕಡೆ ಆದ್ರೆ, ನಾವು ಹಿಂದೆಯಿಂದ ಬಾಣ ಬಿಡ್ಬೇಕಾಗಿರೋದು ಇದು ಪ್ರೈವೇಟ್ ಶಾಲೆಗಳನ್ನ ಕಡಿಮೆ ಮಾಡಿ ನಿಲ್ಸಿ, ಎಷ್ಟು ಬೇಕೋ ಅಷ್ಟಕ್ಕೆ ನಿಲ್ಸಿ ಈಗ ಸದ್ಯಕ್ಕೆ. ಆಮೇಲೆ ಅನಧಿಕೃತ ಶಾಲೆಗಳು ಏನ್ ಮೀನಿಂಗ್ಲೆಸ್. 993 ಅನಧಿಕೃತ ಶಾಲೆಗಳಿದೆ ಅಂದ್ರೆ ಅಲ್ಲಿ ಕಲ್ತಿದ್ ಮಕ್ಕಳ ಭವಿಷ್ಯ ಏನು? ಮಕ್ಕಳಿಗೆ SSLC, ನೀವು ಶಿಕ್ಷಣ ಅಂದ್ರೆ ಮೌಲ್ಯ, ಶಿಕ್ಷಣ ಅಂದ್ರೆ ನೈತಿಕತೆ, ಇದನ್ನೆಲ್ಲ ಬೋಧಿಸ್ಬೇಕಾದಂತಹ ಸರ್ಕಾರಿ ವ್ಯವಸ್ಥೆ ಒಳಗಡೆನೆ ನೀವು ಅನಧಿಕೃತವಾಗಿ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಿದ್ದೀರಾ. ನೀವೇ ಮೌಲ್ಯಗಳನ್ನ ಉಲ್ಲಂಘನೆ ಮಾಡ್ತೀರಾ, ನೀವೇ ನೈತಿಕತೆಯನ್ನ ಉಲ್ಲಂಘನೆ ಮಾಡ್ತೀರಾ ಅಂದ್ರೆ ನೀವ್ ಇನ್ಯಾವ ಇಲಾಖೆನ ಕೇಳೋಣ ನಾವು? ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡ್ತಾ ಇದೀರಲ್ಲ, ಪೋಷಕರಿಗೂ ತೊಂದರೆ ಆಗ್ತಾ ಇದೆಯಲ್ಲ. ಅದರಿಂದ ಎಷ್ಟೋ SSLC ಕಟ್ಟಿದ ಮಕ್ಕಳು ಅನಧಿಕೃತ ಶಾಲೆ ಮೂಲಕ ಅದು ಇದಾಗ್ಲಿಲ್ಲ, ಊರ್ಜಿತ ಆಗ್ದೇನೆ ಮತ್ತೆ ತುಂಬಾ ಭವಿಷ್ಯದಲ್ಲಿ ತೊಂದರೆಗಳಾಗಿದೆ, ಆಗ್ತಾ ಬಂದಿದೆ. ಇದನ್ನ ಏನು ಗಮನನೇ ತಗೊಳ್ತಾ ಇಲ್ಲ ಸರ್ಕಾರ. ಅದೇನು ಅಷ್ಟು ದೊಡ್ಡ ಬೃಹದಾಕಾರ ಸಮಸ್ಯೆನಾ? ಮನಸ್ಸು ಮಾಡಿದ್ರೆ ಮುಟ್ಗೋಲ್ ಹಾಕೊಳ್ಳೋದು ಎಷ್ಟೊತ್ತಿನ ಕೆಲ್ಸ ಒಂದ್ ಸರ್ಕಾರಕ್ಕೆ. ಮತ್ ಸರ್ಕಾರ ಯಾಕಿರ್ಬೇಕು? ಸರ್ಕಾರ ಯಾಕಿರ್ಬೇಕು? ಇಂಥದೊಂದ್ ಸಣ್ಣ ಕೆಲ್ಸನೂ ಮಾಡಕ್ ನಿನ್ ಕೈನಲ್ಲಿ ಆಗ್ಲಿಲ್ಲ ಅಂದ್ರೆ ನೀನ್ ಯಾಕಿರ್ಬೇಕು? ತಿನ್ನಕ್ ಬೇಕಲ್ಲ ಇವ್ರಿಗೆ. ತಿನ್ನಕ್ ಬೇಕು ಅಂತ ಸಾಕೊಂಡ್ ಬಂದಿದ್ದಾರೆ ಇದನ್ನ, ಶಾಲೆಗಳನ್ನ, ಅನಧಿಕೃತ ಶಾಲೆಗಳನ್ನ. ಪ್ರತಿ ವರ್ಷನೂ ತಿನ್ನೋದು ಬಿಡೋದು. ಪಟ್ಟಿ ಬರ್ತೇವೆ, ಈಗೆಲ್ಲ ಪಟ್ಟಿ ಬಿಡ್ತಾ ಇಲ್ಲ. ಈಗ 3-4 ವರ್ಷದ ಹಿಂದೆ ತನಕ ಪಟ್ಟಿ ಬಿಡುಗಡೆ ಆಗ್ತಿತ್ತು ಪ್ರತಿ ಮಾಧ್ಯಮಗಳಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ. ಇಡೀ ತಾಲೂಕಿಂದು ಎಲ್ಲಾ ಜಿಲ್ಲೆದು ಯಾವ್ಯಾವ್ದು ಅನಧಿಕೃತ ಶಾಲೆಗಳು ಅಂತ ಪಟ್ಟಿ ಬಿಡುಗಡೆ ಆಗ್ತಿತ್ತು. ನೀವು ಗಮನಿಸಿರ್ಬೋದು ತುಂಬಾ ಜನ.
ಆ ಮಾಧ್ಯಮಗಳಲ್ಲೆಲ್ಲ ಬಿಡುಗಡೆ ಆಗ್ತಿತ್ತು, ಇವೆಲ್ಲ ಅನಧಿಕೃತ ಶಾಲೆಗಳು, ಇಲ್ಲಿಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಡಿ ಅಂತ ಬರ್ತಿತ್ತು. ಆಮೇಲೆ 1 ತಿಂಗಳು ಬಿಟ್ಟು ಹೋಗಿ ನೋಡಿದ್ರೆ ಅವೆಲ್ಲ ರನ್ ಆಗ್ತಾನೆ ಇರ್ತಿತ್ತು. ಹೆಂಗೆ ಈ ಮ್ಯಾಜಿಕ್ ಅಂತಂದ್ರೆ ಅಲ್ಲಿ ಅಲ್ಲಿ ಒಪ್ಪಂದಗಳಾಗಿ ದುಡ್ಡು ಕಾಸು ವ್ಯವಹಾರ ಆಗಿ ಅದು ಮತ್ತೆ ಅಧಿಕೃತ ಆಗ್ತಿತ್ತು. 1 ತಿಂಗಳ ಹಿಂದೆ ಅನಧಿಕೃತ ಆಗಿದ್ದು ಆಮೇಲೆ ಅಧಿಕೃತ, ಪ್ರತಿ ವರ್ಷ ಅವೇ ಅನಧಿಕೃತ ಅಧಿಕೃತ ಅನಧಿಕೃತ ಅಧಿಕೃತ, ಈ ತರದ್ ಮ್ಯಾಜಿಕ್ ಗಳನ್ನ ಮಾಡ್ಕೊಂಡು ಯಾರ್ ಕಣ್ಣು ಒರೆಸ್ತಾ ಇದ್ದಾರೆ, ಯಾರ್ದು ಇದ್ ಮಾಡ್ತಾರೆ. ಇದು ದೊಡ್ಡ, ಇದು ಸಣ್ಣದಲ್ಲ, ಇದು ಕೈ ಹಾಕಿದ್ರೆ ತುಂಬಾ ದೊಡ್ಡ ಇಶ್ಯೂಸ್ ಗಳನ್ನ ನಾವು ಅಡ್ರೆಸ್ ಮಾಡ್ಬೇಕಾಗತ್ತೆ. ಅದಕ್ ಬೇಕಾದಂತಹ ಸಮಯ, ಶಕ್ತಿ, ಸಹನೆ, ಹಣ ಗೊತ್ತಿಲ್ಲ ಯಾರಿಗಿದೆ ಏನಿದೆ ಅಂತ. ಒಂದನ್ ಮಾತ್ರ ನಾವು ಅಡ್ರೆಸ್ ಮಾಡಕ್ ಆಗಲ್ಲ, ಇದನ್ನ ತುಂಬಾ ಕಷ್ಟ ಆಗತ್ತೆ. ಓಕೆ, ಥ್ಯಾಂಕ್ ಯು ರೂಪಾ ಮೇಡಮ್. ತುಂಬಾ ಹೌದು, ನೀವು ಹೇಳಂಗೆ ಆ ಭ್ರಷ್ಟಾಚಾರದ ಕೂಪ ಅನ್ನೋದು. ನನಗೆ ಮೊನ್ನೆ ಒಬ್ಬ ನಮ್ಮ ಬೃಂದಾವನ ಎಕ್ಸ್ಟೆನ್ಷನ್ ಇದ್ದ ಒಬ್ಬರು ಕಸ್ಟಮರ್ ಇದ್ರು, ಆಕೆ ನನಗೆ ಫೋನ್ ಮಾಡಿದ್ರು. ಕೇಂದ್ರೀಯ ವಿದ್ಯಾಲಯದಲ್ಲಿ 1ನೇ ತರಗತಿಗೆ ಮಗುವಿನ, ಆಗ ಸಣ್ಣ ಮಗು ಇತ್ತು, ಅದು ಈಗ 1ನೇ ತರಗತಿ ಸೇರಿಸ್ಬೇಕಂತ RTE ನಲ್ಲಿ ಅರ್ಜಿ ಹಾಕಿದ್ದಾರೆ. RTE ಅರ್ಜಿನಲ್ಲಿ ಅಡ್ಮಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ 1ನೇ ಕ್ಲಾಸ್ಗೆ 2 ಲಕ್ಷ ರೂಪಾಯಿ ಲಂಚ ಕೇಳ್ತಿದ್ದಾರೆ. ಸುಭಾಷ್ ಅವರು ಇದನ್ನ ಗಮನಿಸ್ಬೇಕು. 2 lakhs rupees ಲಂಚ ಕೇಳ್ತಿದಾರಂತವ್ರು. ನೀವು ಕ್ಯಾಶ್ ತಂದು ಕೊಡ್ಬೇಕು, ಗೂಗಲ್ ಪೇ ಎಲ್ಲ ಮಾಡೋ ಹಂಗಿಲ್ಲ ಅಂತ ಹೇಳಿ. ಆಕೆ ನನಗೆ ಫೋನ್ ಮಾಡಿದ ಕಾರಣ ಅಂದ್ರೆ ಸರ್ ಡ್ರಾ ಮಾಡ್ಕೊಳ್ಳೋದು ಹೆಂಗೆ, ಒಬ್ಬರಿಗೆ ಹೋದ್ರೆ ಕೊಡ್ತಾರ, ಈ ತರ ಒಂದು ಕೇಳಿದವರು. ನನಗೆ ಕೇಂದ್ರೀಯ ವಿದ್ಯಾಲಯ ಅಂತ ಒಂದು ಸಂಸ್ಥೆಯಲ್ಲೂ ಕೂಡ RTE ಅಪ್ಲಿಕೇಶನ್ ಹಾಕ್ದವ್ರಿಗೂ ಕೂಡ ನೀವು 2 ಲಕ್ಷ ರೂಪಾಯಿ ಬರೀ 1ನೇ ಕ್ಲಾಸಿಗೆ ತಗೋತೀರಾ ಅಂತ ಹೇಳಿದ್ರೆ, ಅದು ರೂಪಾ ಮೇಡಮ್ ಹೇಳ್ದಂಗೆ ಆ ಭ್ರಷ್ಟಾಚಾರ ಅನ್ನೋದು ಆ ವ್ಯಾಪ್ತಿ ಎಷ್ಟ್ರ ಮಟ್ಟಿಗೆ ಬೇರೂರಿದೆ ಅಂತ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಈ ಒಂದು ಖಾಸಗೀಕರಣ ಮತ್ತು ಕಾರ್ಪೊರೇಟೈಸೇಷನ್ ಮುಖ್ಯವಾಗಿ ಅವ್ರಿಗೆ ಹುನ್ನಾರ ಇರೋದು. ಅದಕ್ಕೆ ಪೂರಕವಾಗಿ ಸರ್ಕಾರಿ ವಿಲೀನ ಅಂತ ಪ್ರಕ್ರಿಯೆ ಶುರುವಾಗಿದ್ದೇ ಖಾಸಗೀಕರಣದ ಒಂದು ಪ್ರಕ್ರಿಯೆಯಾಗಿ. ಅವರೇ 2011 ನಾನು ಅದ್ರ ಬಗ್ಗೆ ಒಂದು 2-3 ಲೇಖನಗಳು ಅವಾಗ ಬರೆದಿದ್ದೆ ನಾನು. ಬಟ್ ಇಷ್ಟು ಮಟ್ಟಿಗೆ ಬೆಳೆದಿರೋದು ಕೂಡ ನಿಜವಾಗ್ಲೂ ಕೂಡ ನನಗೂ ಕೂಡ ಹಲವಾರು ಮಾಹಿತಿಗಳು ಹೊಸದು. ಆಮೇಲೆ ಉಪಾಸನ ಅವ್ರ ಆರ್ಟಿಕಲ್ ಓದಾಗಲೇ ನಮ್ಗೆ ಎಷ್ಟೋ ಹೊಸದೋದಂಗ ಅನ್ನಿಸ್ತು. ಮತ್ತೆ ಇವರು ಹೋರಾಟ, AIDSO ಹೋರಾಟವನ್ನು ನಾನು ನಿರಂತರವಾಗಿ ಗಮನಿಸ್ತಾ ಇದ್ದೀನಿ. ಮೋಸ್ಟ್ಲಿ ಇವತ್ತು ಒಂದು ಸೆಮಿನಾರ್ ಆಗಿರ್ಬೇಕು ಮೈಸೂರಿನಲ್ಲಿ. ಸೊ ಇದನ್ನ ಎದುರಿಸಬೇಕಾದ್ರೆ ಒಂದು ವ್ಯಾಪಕವಾದ ಎಲ್ಲ ಸಂಘಟನೆಗಳನ್ನು ಒಳಗೊಂಡಂತಹ ಒಂದು ಹೋರಾಟವೇ ಆಗ್ಬೇಕು. ಯಾಕಂದ್ರೆ ರಾಜಕೀಯ ಪಕ್ಷಗಳು ಯಾವುದು ಸಪೋರ್ಟ್ ಮಾಡಲ್ಲ, ಎಲ್ಲರೂ ಒಬ್ಬರ ಜವಾಬ್ದಾರಿ ಇನ್ನೊಬ್ಬರು ಕೈ ಇಟ್ಕೊಂಡಿರೋರೇ ಇರೋದ್ರಿಂದ ಯಾವ ರಾಜಕೀಯ ಪಕ್ಷಗಳನ್ನ ನಾವು ನಂಬ್ಕೊಳಕ್ಕಾಗಲ್ಲ. ಒಂದು ವಿದ್ಯಾರ್ಥಿ ಸಂಘಟನೆಗಳು ಮತ್ತು DSS ಅಂತಹ ಸಂಘಟನೆಗಳು ಮತ್ತೆ ಮಹಿಳಾ ಸಂಘಟನೆಗಳು, ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್, ಈ ತರದ ಒಂದು ಸಂಸ್ಥೆಗಳ ಮೂಲಕ ನಾವು ಒಂದು ಸ್ವಲ್ಪ ವಿಶಾಲಗೊಳಿಸಿದ್ರೆ ಇಲ್ಲಿ ಏನೋ ಒಂದು ಪರಿಹಾರವಾಗಿ ನೋಡ್ಬೋದು ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ರೂಪಾ ಮೇಡಮ್ ಫಾರ್ ಎಕ್ಸಲೆಂಟ್ ಇನ್ಫಾರ್ಮೇಶನ್. ಬೇರೆ ಯಾರನ್ನ ಮಾತಾಡೋದಕ್ಕೆ ಮಾತಾಡೋದು. ಸರ್, ನೀವು ಸೆಂಟ್ರಲ್ ಸ್ಕೂಲಲ್ಲಿ ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅಲ್ಲಿ 1ನೇ ಕ್ಲಾಸಿಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ತಗೊಂಡು ಲಾಟ್ರಿ ಮೂಲಕ ಅಲಾಟ್ ಮಾಡ್ತಾರೆ ಸರ್ ಸೀಟ್. ಓಕೆ, RTE ಸೆಂಟ್ರಲ್ ಸ್ಕೂಲಲ್ಲಿ ಬರಲ್ಲ ಅನ್ಸುತ್ತೆ, ಪ್ರೈವೇಟ್ ಸ್ಕೂಲಲ್ಲಿ ಮಾತ್ರ RTE ನಲ್ಲಿ ಅವಕಾಶ ಇರೋದು ಮಕ್ಕಳಿಗೆ ಅಂತ ನಾನು ಅನ್ಕೊಂಡಿರೋದು. ಕರೆಕ್ಟ್ ಗೊತ್ತಿಲ್ಲ. ಇನ್ನೊಂದು ವಿಚಾರದಲ್ಲಿ, ನಿಮ್ಗೆ ಶಿಕ್ಷಣ ಮತ್ತು ಶಾಲೆಗಳಲ್ಲಿ ನಡೆಯೋ ಈ ತರ ಭ್ರಷ್ಟಾಚಾರಕ್ಕೆ, ನಮ್ಗೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಮತ್ತೆ ಖಾಸಗಿ, ಅದಕ್ಕೆ ನಾವು ಖಾಸಗಿಗೆ ಹೋಗ್ತೀವಿ ಅಂತ ಅದೊಂದು ನೆಪ ಇಟ್ಕೋತಾರೇನೋ ಅಂತ. ಅದನ್ನ ಹೆಂಗೆ, ಇಲ್ಲಿ ಕೆಲವು ನಡೀತಾ ಇರೋದು ನಿಜ, ಕೆಲವು ಟೀಚರ್ಸ್ ಸರಿಯಾಗಿ ಹೋಗೋದಿಲ್ಲ, ಮಾಡ್ತಾ ಇರೋದು, ಪಾಠ ಮಾಡದೇ ಇರೋದು ಅಂತ. ಆದ್ರೆ ಆ ನೆಪದಲ್ಲಿ ಶಾಲೆ ಮುಚ್ಚಬೇಕು ಅನ್ನೋದು ಅರ್ಥ ಅಲ್ಲ. ಅದನ್ನ ಹೇಗೆ ಡೀಲ್ ಮಾಡ್ಬೇಕು ಅಂತ ಅಲ್ಲಿ ನಡೀತಾರ ಮೇಡಮ್, ಇದು ಒಂದು ಜಸ್ಟ್ ನೀವು ಆ ಪ್ರಶ್ನೆ ಕೇಳಿದಕ್ಕಷ್ಟೇ ಉತ್ತರ ಕೊಡೋಣ ಅಂತ ಅನ್ಸ್ತು. ಈ ಶಾಲೆಯಲ್ಲಿ ಪಾಠ ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನೋದು ಎಷ್ಟು ಇವರು ಪ್ರಚಾರ ಮಾಡ್ತಾರಲ್ಲ ಮೇಡಮ್, ಏನು ಮಾಡ್ತಾನೆ ಇಲ್ಲ ಅಂತ, ಅದು ಮೇಡಮ್ ಸತ್ಯಕ್ಕೆ ದೂರ ಆಗಿದೆ ಅಂತ ನನಗೆ ಮೇಡಮ್. ನಾನ್ ಸ್ಕೂಲ್ಗಳಿಗೆ ಹೋದಾಗ ಡೆಫಿನೆಟ್ಲಿ ಮೇಡಮ್ ಕೆಲವು ಟೀಚರ್ಸ್ ಪಿಕ್ನಿಕ್ ತರ ಮಾಡ್ತಾರೆ. ಇಲ್ಲೇ ನಮ್ಮ HD ಕೋಟೆ PU ಕಾಲೇಜ್ಗಳಿಗೆ ಹೋದ್ರೆ ಬೆಳಿಗ್ಗೆ 11 ಗಂಟೆಗೆ ಹೋಗಿ 3 ಗಂಟೆಗೆ ವಾಪಸ್ ಬರ್ತಾರೆ ಕೆಲವರು, ಎಲ್ರು ಅಲ್ಲ. ಆ ತರದ್ ಇದೆ ಮೇಡಮ್. ಆ ತರ 1-2 ಇಟ್ಕೋಬಿಟ್ಟು, ಅದೇ ಹೇಳಿದ್ನಲ್ಲ ಮೊದ್ಲು ಚೆಕ್ ಮಾಡಕ್ ಬರೋರು, ಇವಾಗ ಯಾರು ಚೆಕ್ ಮಾಡಕ್ ಬರಲ್ಲ, ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಸಾಯಿಸ್ಲೇಬೇಕು ಅಂತ. ಬಟ್ ಆದ್ರೆ ಮೇಡಮ್, ನಾನ್ ಕೆಲವು ಶಾಲೆಗಳಿಗೆ ಹೋಗಿದ್ದೀನಿ ಮೇಡಮ್. ಹಾಸನದಲ್ಲಿ ನಿಟ್ಟೂರು ಭಾಗದಲ್ಲಿ 7 ಮಕ್ಳಿದಾರೆ ಮೇಡಮ್, 5 ಮಕ್ಳಿದಾರೆ. ಟೀಚರ್ಸ್ ಮೇಡಮ್ ದೇವ್ರ ತರ ಮಕ್ಳನ್ನ ನೋಡ್ಕೋತಾ ಇದಾರೆ. ಅಷ್ಟ್ ಮಾತ್ರ ಅಲ್ಲ, ಮನೆಗೆ ಹೋಗಿ ಬಡವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ನಿಮ್ ಮಕ್ಳು ಓದ್ಬೇಕು, ಸೇರ್ಸಿ,
ನಾನೇ ಅವರಿಗೆ ಬುಕ್ಗಳನ್ನ ಕೊಡ್ತೀನಿ, ದಾನಿಗಳನ್ನ ಹಿಡಿದು ಒಳ್ಳೆ ಬೋರ್ಡು, ಆಮೇಲೆ ಟಿವಿ ಅಂದ್ರೆ ಸ್ಮಾರ್ಟ್ ಕ್ಲಾಸ್ಗಳು, ಆಮೇಲೆ ಬೇರೆ ಬೇರೆ ರೀತಿಯ ಚಾರ್ಟ್ಗಳು. ನೀವು ಆ ಶಾಲೆಗೆ ಹೋದ್ರೆ 7 ಮಕ್ಳ ಇದ್ರೂ ಕೂಡ ಶಾಲೆ ವಾತಾವರಣ ಎಷ್ಟ್ ಚೆನ್ನಾಗಿರುತ್ತಲ್ಲಪ್ಪ ಅಂತ ಅನ್ಸುತ್ತೆ. ಆ ರೀತಿ ಬಹಳ ನೀಟಾಗಿ ಪಾಠ ಮಾಡ್ತಿರೋರು ಇದಾರೆ ಮೇಡಮ್. ಈ ಸರ್ಕಾರ ಈ ಶಾಲೆಗಳನ್ನ ಮುಚ್ಚಲೇಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲಾನ್ ಮಾಡಿ, ಅದಕ್ಕೆ ನಾ ಹೇಳಿದ್ನಲ್ಲ, ಸುರೇಶ್ ಕುಮಾರ್ ಅವರು ಬೆಂಗಳೂರು ಸುತ್ತ ಇರೋ ಯಾವ್ದೋ ಒಂದು ಸ್ಕೂಲಿಗೆ ಹೋಗಿದ್ದಾರೆ. 9 ಮಕ್ಳಿದ್ದಾರೆ, 3-4 ಜನ ಟೀಚರ್ಸ್ ಇದ್ರಂತೆ. ನೋಡಿ ಸರ್ಕಾರಕ್ಕೆ ಯಾವ ರೀತಿ ಆರ್ಥಿಕ ನಷ್ಟ ಆಗುತ್ತೆ ಅಂತ ಮಧು ಬಂಗಾರಪ್ಪ ಅವ್ರಿಗೆ ಸಪೋರ್ಟಿವ್ ಆಗಿ ವಿಡಿಯೋ ಮಾಡಿ ಹಾಕ್ತಾರೆ. ನನಗೆ ಎಷ್ಟು ಹೊಟ್ಟೆ ಉರಿತು ಅಂದ್ರೆ ಮೇಡಮ್, ಈ ಮಲ್ನಾಡ್ ಪ್ರದೇಶ, ಕಾಡು ಗುಡ್ಡಗಾಡು ಪ್ರದೇಶಗಳಿಗೆ ಹೋದಾಗ ಇದು ವಾಸ್ತವನೇ ಅಲ್ಲ ಮೇಡಮ್. ಇವತ್ತು ಸರ್ಕಾರಿ ಶಾಲೆಗಳು ನೀವು ಆದರ್ಶ ಶಾಲೆಗಳು ಅಂತ ತೆಗ್ದಿದ್ದಾರೆ, ಅಥವಾ ನವೋದಯ ಶಾಲೆಗಳು ಅಂತ ಇದೆ ಮೇಡಮ್. ಇವತ್ತಿಗೂ ಬೇಡಿಕೆ ಇದೆ, ಬಟ್ ಅದು ತಾಲೂಕಿಗೊಂದು ಅಥವಾ ಜಿಲ್ಲೆಗೆ ಒಂದಿದೆ. ಅದೇ ರೀತಿ ನಮ್ಮೂರ ಶಾಲೆಗಳನ್ನು ಮಾಡಿದ್ರೆ ಸರ್ಕಾರಿ ಶಾಲೆಗಳು ಆರಾಮಾಗಿ ಉದ್ಧಾರ ಆಗ್ತವೆ ಮೇಡಮ್. ಉದ್ಧಾರ ಆಗಕ್ಕೆ ಇವ್ರು ಬಿಡ್ತಾ ಇಲ್ಲ ವ್ಯವಸ್ಥಿತವಾಗಿ. ನಾ ಒಂದು ಪಾಯಿಂಟ್ ಹೇಳದ್ ಮರ್ತೆ. ವಿಜಯ ಕರ್ನಾಟಕದವ್ರು ಒಂದು ಸರ್ವೆ ಮಾಡಿದ್ದಾರೆ ಮೇಡಮ್. ಲಾಸ್ಟ್ 6 ವರ್ಷಗಳಲ್ಲಿ 3,500 ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 3,500 ಎಲ್ಲ ಯಾವ್ದಪ್ಪ ಅಂದ್ರೆ MLA MP ಗಳ ಹತ್ರ ಇರೋ ಸಂಬಂಧಿಗಳು ಅಥವಾ ಇಂಡೈರೆಕ್ಟ್ ಆಗಿ ಅವ್ರದೇನೆ. ಅವ್ರ ಶಾಲೆಗಳು ಏನಂದ್ರೆ 3 ಕಿಲೋಮೀಟರ್ ವ್ಯಾಪ್ತಿಲಿ ಸರ್ಕಾರಿ ಶಾಲೆಗಳಿದ್ರೆ ಅಲ್ಲಿ ಕೊಡಬಾರ್ದಂತೆ ಪರ್ಮಿಷನ್. ಯಾವುದೇ ಇದಿಲ್ಲ, ಏನೋ ರೂಲ್ಸ್ ರೆಗ್ಯುಲೇಷನ್ ಇಲ್ದೇನೆ DDPI BOಗಳಾಗ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ನಾವು ಎಲ್ಲೆಲ್ಲಿ ಹೋಗಿ ಮಕ್ಕಳನ್ನ ನೋಡ್ತೀವಿ, ಅಥವಾ 2 ಕಿಲೋಮೀಟರ್ ಅಲ್ಲಿ ಖಾಸಗಿ ಶಾಲೆ, ಒಬ್ರು ಟೀಚರ್ ಇರ್ತಾರೆ, ಏನ್ ಪಾಠ ಮಾಡ್ತಾರೆ, ಅಯ್ಯೋ ನನ್ ಮಗ ಕಾರ್ಮೆಂಟ್ ಓದ್ಲಿ, ಈ ತರ ಒಂದು ಸಿಕ್ಕಾಕೊಂಡು ಹೋಗ್ತಾ ಇರೋದು ಹೊರತು. ನೀವು ಆದರ್ಶ ಶಾಲೆ ಅಂತಿದೆ ಮೇಡಮ್, ಎಷ್ಟು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಹೇಳಿದ್ರೆ 100 ಸೀಟ್ ಇದ್ರೆ 1000 ಅಪ್ಲಿಕೇಶನ್ ಹಾಕ್ತಾರೆ, ನಮ್ಮ ಮಕ್ಕಳು ಆದರ್ಶ ಸರ್ಕಾರಿ ಶಾಲೆಯಲ್ಲಿ ಓದ್ಲಿ ಅಂತ. ಆ ರೀತಿ ಮಾಡೆಲ್ ಸೆಟ್ ಮಾಡಿದ್ರೆ ಸರ್ಕಾರಿ ಶಾಲೆಗಳು ಉದ್ಧಾರ ಆಗೇ ಆಗ್ತವೆ. ಅದೇನೆ ಅಲ್ಲಿ ಸೊ ಆ ತರ ಮಾಡೆಲ್ ಸೆಟ್ ಮಾಡ್ತಾ ಇಲ್ಲ. ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಮಾಡ್ಬೋದು. ಆದರ್ಶ ಇರ್ಬೋದು, ನವೋದಯ ಇರ್ಬೋದು, ಮೊರಾರ್ಜಿ ಇರ್ಬೋದು, ಈ ಶಾಲೆಗಳಲ್ಲಿನೂ ಅದನ್ನ ಜಾಸ್ತಿ ಸಂಖ್ಯೆ ಮಾಡಿದ್ರೆ ಮಕ್ಳು ಅಲ್ಲಿಗೂ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಇವರು ಅದು ಮೇಡಮ್, ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಈ ಆದರ್ಶ, ನವೋದಯ, ಮೊರಾರ್ಜಿ ಸಂಖ್ಯೆ ಜಾಸ್ತಿ ಮಾಡೋದಕ್ಕಿಂತ ನನಗನ್ಸೋದು ನಮ್ಮೂರ ಶಾಲೆಗಳು ಏನಿದೆ ಮೇಡಮ್ ಅಲ್ಲಿ ಕ್ವಾಲಿಟಿ ಕೊಡ್ಬೇಕು. ಇವಾಗ್ಲೂ ಕೂಡ ಹಾಸನ ಜಿಲ್ಲೆ ಬಾಣವಾರ ಅಂತ ಒಂದು ಶಾಲೆ ಇದೆ ಮೇಡಮ್. 400 ಮಕ್ಳಿದಾರೆ ಮೇಡಮ್ ಆ ಶಾಲೆಯಲ್ಲಿ. ಯಾಕೆಂದ್ರೆ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ, ಮನೆ ಮನೆಗೂ ಹೋಗ್ತಾರೆ, ಕ್ವಾಲಿಟಿ ಎನ್ಶೂರ್ ಮಾಡಿದ್ದಾರೆ ಅಂತೇಳಿ. ಈ ನವೋದಯ, ಮೊರಾರ್ಜಿ ಸಂಖ್ಯೆನ ಹೆಸರಿಗೆ ಮಾತ್ರ ಒಂದೊಂದು ಜಾಸ್ತಿ ಮಾಡಿದ್ರೆ ಮೇಡಮ್, ಇದೇ ಸರ್ಕಾರಿ ಶಾಲೆಯಲ್ಲಿರೋ ಮಕ್ಳು ಅಲ್ಲಿಗೆ ಹೋಗ್ತಾರೆ, ಮತ್ತೆ ಇಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾರೆ. ಸೊ ಅದ್ರ ಮೂಲಕ ಮತ್ತೆ ಸರ್ಕಾರಿ ಶಾಲೆಗಳು ಮುಚ್ಚೋಗುತ್ತೆ. ಬಟ್ ಬುಡಮಟ್ಟದಲ್ಲಿ ಸ್ಟ್ರಾಂಗ್ ಆದ್ರೆ ನಮ್ ಸರ್ಕಾರಿ ಶಾಲೆಗಳು ಉಳಿತವೆ ಮೇಡಮ್. ಅಲ್ಲ, ಆಮೇಲೆ ಹೇಮ ಮಾತಾಡುವಾಗ ಭ್ರಷ್ಟಾಚಾರದ ಹೇಳಿದ್ರಲ್ಲ, ನಾನ್ ಭ್ರಷ್ಟಾಚಾರ ಹೇಳಿದ್ದು ಪ್ರೈವೇಟ್ ಸೆಕ್ಟರ್ ಜೊತೆನಲ್ಲಿ ಈ ಇವರು ಯಾರು ಅಧಿಕಾರಿಗಳು ಮಾಡ್ಕೊಂಡಿರುವಂತ ಒಪ್ಪಂದದ ಬಗ್ಗೆ ಹೇಳಿದ್ದು. ಸರ್ಕಾರಿ ಶಾಲೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ಲ. ಸರ್ಕಾರಿ ವ್ಯವಸ್ಥೆ ಅಂದ್ರೆ ಅಧಿಕಾರಿಗಳಿದಾರಲ್ಲ, DDPI, BO, CRP ಈ ತರದವ್ರು ಅವ್ರಗಳಿಗೆ ಇವುಗಳನ್ನ ಏನು ಪ್ರೈವೇಟ್ ಶಾಲೆಗಳನ್ನ ಹೋಗಿ ಎನ್ಕ್ವೈರ್ ಮಾಡಿ ಅದು ಸರಿಯಾಗಿ ನಡೀತಿದ್ಯಾ ಇಲ್ವಾ, ನಿಯಮಬದ್ಧವಾಗಿ ಮಾಡ್ತಿದಾರಾ ಇಲ್ವಾ ಅಂತ ಹೋಗಿ ನೋಡೋದಿರುತ್ತಲ್ಲ, ಅದು ನೋಡಕ್ ಹೋದಾಗ ಅದು ನಿಯಮಬದ್ಧವಾಗಿಲ್ದೆ ಇದ್ರೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ದು ಮುಚ್ತೀವಿ ಅಂತಾರೆ, ಅವ್ರಿಗೇನೋ ಇದನ್ ಕೊಡ್ಬೇಕು, ಇಷ್ಟು ಹಣ ಕೊಡ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಇಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ. ಸರ್ಕಾರಿ ಶಾಲೆಗಳಲ್ಲಿ ಅಲ್ಲ ನಡೀತಾ ಇರೋದು, ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇಲ್ಲ. ನಾನು ಒಂದ್ ಸ್ವಲ್ಪ ಹೇಳಿ ರೂಪಾ. ನಾನು ಹೆಲೋ, ನಾನು ರೂಪಾರಾವ್. ಹೇಳಿ ಮೇಡಮ್, ಹೇಳಿ. ಇಬ್ರು ಮೇಡಮ್, ನೀವು ಮತ್ತೆ ಸುಭಾಷ್ ಅವರು ತುಂಬಾ ಚೆನ್ನಾಗಿ ನಮಗೆ ಇನ್ಫಾರ್ಮೇಶನ್ ಕೊಟ್ರಿ. ನಮಗೆ ಇದ್ರ ಬಗ್ಗೆ ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ. ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಲೇ ರಿಟೈರ್ಡ್ ಆದವರು. ನಾನು BEd ಕಾಲೇಜಲ್ಲಿ ನಾನು ಲೆಕ್ಚರರ್ ಆಗಿದ್ದೆ, ಮತ್ತೆ ರಿಟೈರ್ಡ್ ಆಗಿ 20 ವರ್ಷ ಆಗ್ತಾ ಬಂತು. ಹಾಗಾಗಿ ಸ್ವಲ್ಪ ಸ್ಲೋ ಅಷ್ಟೇ, ಬೇರೇನಿಲ್ಲ. ಹೌದು, ನಂಗೆ 2007 ಟೈಮಲ್ಲಿ ನಾವು ಸ್ಕೂಲ್ಸ್ ಅನ್ನ ಆರಿಸುವಾಗ ಸಿಟಿ ಸ್ಕೂಲ್ಸು ಹಳ್ಳಿ ಸ್ಕೂಲ್ಸ್ ಅನ್ನ ಆರಿಸಲೇಬೇಕು ಅಂತ ಇತ್ತು. ಪರ್ಸೆಂಟೇಜ್ ಏನೋ ಇತ್ತು, ನಾವು ಹಳ್ಳಿ ಸ್ಕೂಲ್ಸ್ ಆರಿಸ್ತಿದ್ವಿ. ನಮ್ಮ ಸ್ಟೂಡೆಂಟ್ಸ್ ಯಾರು ನಾವು ಹಳ್ಳಿ ಸ್ಕೂಲ್ಸಿಗೆ ಹಾಕ್ತಿದ್ವಿ,
ಅವರು ತುಂಬಾ ದುಃಖ ಪಡ್ತಿದ್ರು. ಮೇಡಮ್ ನಮ್ಮನ್ನು ಹೋಗಿ ಹೋಗಿ ನೀವು ಹಳ್ಳಿ ಸ್ಕೂಲಿಗೆ ಹಾಕಿದ್ರಲ್ಲ ಅಂತ. ಆಗ ನಾವು ಒಂದೇ ಮಾತು ಹೇಳ್ತಿದ್ದೆ, ನೀವು ಆ ಸ್ಕೂಲಿಗೆ ಹೋದ ನಂತರ ನೀವು ಖಂಡಿತವಾಗಿಯೂ ಬಿಟ್ಟು ಬರೋತ್ತಿಗೆ ಅಳ್ತೀರಾ, ನೀವು ಹೋಗಿ ನನ್ನನ್ನು ನಂಬಿಕೊಂಡು ಹೋಗಿ ಅಂತ. ಕೊನೆಗೆ ಹೋಗ್ತಿದ್ರು. ಹೋದಾಗ ಅಲ್ಲಿ ಹಳ್ಳಿ ಸ್ಕೂಲಿಗೆ ಹೋದ ನಮ್ಮ ಸ್ಟೂಡೆಂಟ್ಸು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ರು ಅಂದ್ರೆ, ಎಷ್ಟು ಚೆನ್ನಾಗಿದೆ ಎಜುಕೇಶನ್, ಚೆನ್ನಾಗಿದೆ, ಅಲ್ಲೇ ಟೀಚರ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ರು. ನಮಗಂತೂ ಹಳ್ಳಿ ಸ್ಕೂಲ್ಸ್ ಅನ್ನು ಸೆಲೆಕ್ಟ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ಸ್ ಅನ್ನು ಕನ್ವಿನ್ಸ್ ಮಾಡಿ ಕಳ್ಸೋದೆ ದೊಡ್ಡ ಕೆಲಸ ಆದ್ರು. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಒಪ್ತಿದ್ರು. ಹಾಗಾಗಿ ನನ್ನ ಪ್ರಕಾರ ಹಳ್ಳಿ ಸ್ಕೂಲ್ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬಿಡಬೇಕು. ಅಲ್ಲಿ ನಮ್ಮ ಸರ್ಕಾರ ವ್ಯವಸ್ಥೆ ಕೊಡದೇ ಇರುವಂತ ಸ್ಥಿತಿ ಇದೆ ಅಲ್ವಾ, ಅವರಿಗೆ ಬೇಡದ ಕೆಲಸ ಕೊಡುವಂತ ಸ್ಥಿತಿ ಇದೆಲ್ಲ, ಅದರಿಂದ ಅವರಿಗೆ ಪಾಠ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಅಷ್ಟೇ ಹೊರತು ಅವರಿಗೆ ಫುಲ್ ಮೋಟಿವೇಶನ್ ಇರ್ತದೆ ಪಾಠ ಮಾಡ್ಲಿಕ್ಕೆ. ಅದು ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಈಗ ಯಾರು ಇಂಥ ಬುದ್ಧಿವಂತಿಕೆ ಕೆಲಸ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಒಂದು ಸೆಂಟೆನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಗ್ಲಿಷಲ್ಲಿ ಬರೆದು, ಇನ್ನೊಂದು ಸೆಂಟೆನ್ಸ್ ಕನ್ನಡದಲ್ಲಿ ಬರೆದು, ನೀವು ಇಂಗ್ಲಿಷಲ್ಲಿ ಓದಿಬಿಟ್ಟು ಕನ್ನಡದಲ್ಲಿ ವಿವರಿಸಿ ಅಂತ. ಟೀಚಿಂಗ್ ಇಸ್ ನಾಟ್ ಟ್ರಾನ್ಸ್ಲೇಷನ್. ಅನ್ಫಾರ್ಚುನೇಟ್ಲಿ ಟೀಚಿಂಗ್ ಅಂದ್ರೆ ಏನು ತಿಳ್ಕೊಳ್ಳೋದವರು ಈ ಟೆಕ್ಸ್ಟ್ ಬುಕ್ ಅನ್ನು ಮಾಡಿರ್ತಾರೆ, ಮತ್ತೆ ಆ ಅಡ್ವೈಸ್ ಕೊಡ್ತಾರೆ. ನಮ್ಮ ಟ್ರೈನ್ ಟೀಚರ್ಸಿಗೆ ಅದರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇದ್ದ ಹುಚ್ಚುತನದ ಒಂದು ವ್ಯವಸ್ಥೆ ಉಂಟಲ್ಲ, ಇಂಗ್ಲಿಷಲ್ಲಿ ಬರೆದು ಕನ್ನಡದಲ್ಲಿಯೂ ಟ್ರಾನ್ಸ್ಲೇಷನ್ ಬರೆದು, ಅದು ಈ 3 ದಿನದಲ್ಲಿ ಯಾರು ಇಂಗ್ಲಿಷ್ ಕಲಿಬಹುದು ಸರ್ ಮೇಡಮ್? 3 ದಿನದಲ್ಲಿ, 4 ದಿನದಲ್ಲಿ, 1 ವಾರದಲ್ಲಿ, 1 ತಿಂಗಳಲ್ಲಿ ಯಾರಿಗೆ ಇಂಗ್ಲಿಷ್ ಬೋಧನೆ ಮಾಡ್ಲಿಕ್ಕೆ ಬೋಧನೆ ಮಾಡೋದು ಬರೀ ಇಂಗ್ಲಿಷ್ ಕಲಿಯೋದಲ್ಲ, ಬೋಧನೆ ಮಾಡೋದು. ಅದೇ ಬೋಧನೆ ಮಾಡ್ಲಿಕ್ಕೆ ಒಂದು ನೀವು ಇಡೀ ವರ್ಷ ತಕೊಂಡ್ರು ಅವ್ರಿಗೆ ಇಂಗ್ಲಿಷ್ ಅನ್ನು ಚೆನ್ನಾಗಿ ಹೇಳ್ಕೊಟ್ಟು ಬೋಧನೆ ಮಾಡ್ಲಿಕ್ಕೆ ಹೇಳಿಕೊಡ್ಬೇಕಷ್ಟೇ ಹೊರತು, ನಾವು 3 ದಿನದ ಟ್ರೈನಿಂಗ್ ಅಲ್ಲಿ ನಿಮಗೆ ಆಗತ್ತೆ ಟ್ರಾನ್ಸ್ಲೇಷನ್ ಮಾಡ್ಬೋದು ಇಂಗ್ಲಿಷ್ ಅನ್ನ ಕನ್ನಡ. ಆ ಟೀಚರಿಗೆ ಹೇಗೆ ಅನಿಸ್ತಾ ಇರ್ಬೇಕು, ನಾ ಏನ್ ಮಾಡ್ತಾ ಇದ್ದೇನೆ ಅಂತ ಪಾಪ ಅನಿಸ್ತದೆ. ಅದೊಂದು ಟೀಚಿಂಗ್ ಅಲ್ವೇ ಅಲ್ಲ. ಬೋಧನೆ ಮಾಡ್ಲಿಕ್ಕೆ ಆ ಭಾಷೆ ಮೇಲೆ ಫುಲ್ ಹಿಡಿತ ಇರಲೇಬೇಕು, ಆಗ ಮಾತ್ರ ಬೋಧನೆ ಮಾಡ್ಬೋದು. ಹಾಗಾಗಿ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕಿ ಟ್ರಾನ್ಸ್ಲೇಷನ್ ಬರೆದು ಬಿಟ್ಟು ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ ಟೀಚರಿಗೆ ಹೇಳೋದು ಕಂಪ್ಲೀಟ್ಲಿ ಸುಳ್ಳು. ಮೂರನೇ ಇನ್ನೊಂದು ಪಾಯಿಂಟ್ ಇದೆ, ಈ ಪ್ರೈವೇಟ್ ಸ್ಕೂಲು ಯಾಕೆ ಮಶ್ರೂಮ್ ಆಗ್ತಾ ಇದೆ? ಈಗ ಸುಭಾಷ್ ಅವರು ಈಗಷ್ಟೇ ಹೇಳಿದ್ರು, ಅದು MLA MLC ದೊಡ್ಡ ಜನರು ಅವರು ಸ್ಟಾರ್ಟ್ ಮಾಡಿದ ಸ್ಕೂಲ್ಸು, ಅಂಥವರೇ ಸ್ಟಾರ್ಟ್ ಮಾಡೋದು. ಸ್ಟಡಿ ಇದೆಯಾ ಈ ಪ್ರೈವೇಟ್ ಸ್ಕೂಲು ಯಾರು ಸ್ಟಾರ್ಟ್ ಮಾಡಿದ್ದು ಅಂತ, ಅದಕ್ಕೆ ಒಂದು ಅವರ ಓನರ್ ಯಾರು, ಅದ್ರ ಬಗ್ಗೆ ಏನಾದ್ರು ಒಂದು ಇದ್ರೆ ತುಂಬಾ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ಎಲ್ಲ ನಮ್ಮ ಪೊಲಿಟಿಷಿಯನ್ಸು ಇನ್ಸ್ಟಿಟ್ಯೂಷನ್ಸ್, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಪ್ರತಿಯೊಂದು ಅವರ ಕೈಯಲ್ಲೇ ಇದೆ. ಅಂಥವ್ರು ಏನ್ ಮಾಡ್ಯಾರು? ಅಂಥವ್ರು ಕ್ವಾಲಿಟಿ ಆಫ್ ಟೀಚಿಂಗಿಗೆ ಇಂಪಾರ್ಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಸ್ಕೂಲ್ ಅಂದ್ರೆ ಟೀಚಿಂಗ್. ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಟ್ರೈನ್ ಟೀಚರ್ಸ್ ಇರೋದು. ಪ್ರೈವೇಟ್ ಸ್ಕೂಲ್ ನಾನು ನೋಡಿದ್ದೇನೆ, ದೊಡ್ಡ ದೊಡ್ಡ ಹೆಸರಿನ ಸ್ಕೂಲಲ್ಲಿ ಕೂಡ ಟೀಚರ್ಸು ಟ್ರೈನಿಂಗ್ ಇಲ್ಲದ ಟೀಚರ್ಸ್ ಇದ್ದಾರೆ, ಅಥವಾ BEdಗೆ ಟ್ರೈನ್ ಆದವರು ಪ್ರೈಮರಿಗೆ ಟೀಚ್ ಮಾಡ್ತಾ ಇದ್ದಾರೆ. ಅದು ತಪ್ಪು. BEdಗೆ ಯಾರು ಟ್ರೈನ್ ಆಗಿದೆ ಅವರಿಗೆ ಪ್ರೈಮರಿ ಟೀಚಿಂಗು ಗೊತ್ತಿರಲ್ಲ. ಇಂಥದ್ದೆಲ್ಲ ನಾವು ಹಿಂದೆ ಹೇಳಿ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳಿ ಈಗ ಇದೆಲ್ಲ ನಡೆಯೋತ್ತಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟೇ ಮೇಡಮ್. ಹೇಳೋ ರೂಪಾ ಅವರ್ ಇನ್ಪುಟ್ ಕೂಡ ಇಟ್ ವಾಸ್ ವೆರಿ ಯೂಸ್ಫುಲ್ ಆಕ್ಚುಲಿ. ಇನ್ಫ್ಯಾಕ್ಟ್ ಡಿಸ್ಕಷನ್ ಚೆನ್ನಾಗಿದೆ, ಅನ್ನೋದ್ರ ಜೊತೆಗೆ ಒಳ್ಳೊಳ್ಳೆ ಇನ್ಪುಟ್ಸ್ ಕೂಡ ಬರ್ತಾ ಇದೆ ನಮ್ಗೆ ರೂಪಾ ಹಾಸನ್ನಿಂದ ಮತ್ತು ರೂಪಾರಾವ್ ಅವರಿಂದ ಮತ್ತೆ ಸುಭಾಷ್ ಅವರಿಂದ. ಹೇಮಲತಾ ಅವರ ಪ್ರಶ್ನೆ ಕೂಡ ಒಂದು ಸಾರ್ವಜನಿಕ ಚರ್ಚೆಗಳಲ್ಲಿ ನೋಡ್ಬೇಕಾದ್ರೆ ಅದೊಂದು ಒಂದು ವ್ಯಾಲಿಡ್ ಕ್ವಶನ್ ತರ ಕಾಣುತ್ತೆ. ಯಾಕಂದ್ರೆ ಅದರ ಒಂದು ಮಿತ್ಸ್ ಕ್ರಿಯೇಟ್ ಮಾಡಿದ್ದಾರೆ ಸರ್ಕಾರ. ಗೌರ್ಮೆಂಟ್ ಟೀಚರ್ಸ್ ಪಾಠ ಮಾಡೋದಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಶನ್ ಚೆನ್ನಾಗಿರಲ್ಲ, ಇವ್ರು ಅಲ್ಲಿಗೆ ಬೇಕಾಗಿದ್ದ ಅವ್ರಿಗೊಂದು ಅರಿವನ್ನೇ ಕೊಡೋದಿಲ್ಲ ಟೀಚರ್ಸ್ಗೆ, ಅವ್ರಿಗೆ ಸಮಯವನ್ನೇ ಕೊಡದೇ ಇದ್ದಾಗ ಅವ್ರು ಪಾಠ ಮಾಡೋದಕ್ಕೆ ಟೈಮ್ ಇರಲ್ಲ ಅನ್ನೋದು ಕೂಡ ನಮ್ಮ ಸಂಬಂಧಿಕರಲ್ಲಿರುವ ಟೀಚರ್ಸ್ ಎಷ್ಟೋ ಸಲ ಹೇಳಿದ್ದಾರೆ ನಮ್ಗೆ. ಈಗ ಬೇರೆ ಯಾರನ್ನ ಮಾತಾಡೋದಿದ್ಯಾ? ಇನ್ನು 10 ನಿಮಿಷ ಟೈಮ್ ಇದೆ.
ಟೀಚರ್ ವಿಚಾರದಲ್ಲಿ ಅದನ್ನೇ ಹೇಳಿದೆ ಸರ್. ನೆಂಟ್ ಹುಡುಗಿನೇ ಹಾಸನದಿಂದ ಸಕಲೇಶ್ವರದಿಂದ ಆಚೆನಲ್ಲಿ ಅವಳು ಟೀಚರ್ ಆಗಿರೋದು. ತುಂಬಾ ಕಷ್ಟ ಇದ್ದಾಳೆ, ಬಸ್ಸು ಇದು ಎಲ್ಲ ಆದ್ರೆ ಅವಳು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಮಕ್ಳು ಜಾಸ್ತಿ ಇಲ್ಲ, ಮತ್ತೆ ಪಾಠ ಮಾಡೋ ಅಂದ್ರೆ ತುಂಬಾ ಶ್ರಮ ಇಲ್ಲ ಅಂತ ಹೇಳಿ ಟ್ರಾನ್ಸ್ಫರ್. ಆತರ ಅದೇ ಸಂಖ್ಯೆ ಕಡಿಮೆ, ಪ್ರಮಾಣ ಕಡಿಮೆ ಇರ್ಬೋದು. ಅರೆ ಇದು ನೆಪ ಮಾಡ್ಕೋತಾರೆ ಅಂತ. ನಿಜ ನಿಜ ಅದಿದೆ, ನೆಪ ಇಟ್ಕೊಂಡಿರೋ ಪ್ರೈವೇಟ್ ಸ್ಕೂಲ್ಸ್ ಗೆ ಎನ್ಕರೇಜ್ ಮಾಡ್ತಾರೆ. ಅದು ಒಂದೆರಡು ಟೀಚರ್ಸ್ ಹಾಗೆ ಇದ್ದೇ ಇರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತವ್ರು ಇದ್ದೇ ಇದ್ದಾರೆ. ಟೀಚರ್ಸ್ ಅನ್ನು ನಾವು ಬ್ಲೇಮ್ ಮಾಡಬಾರ್ದು, ಹೆಚ್ಚಿನ ಟೀಚರ್ಸ್ ಹಾಗಲ್ಲ ಅಂತ ನಾ ಹೇಳ್ತೀನಿ. ಹೌದು ಮೇಡಮ್, ಇದಕ್ಕೆ ನಾನು ಜಸ್ಟ್ ಒಂದು ಪಾಯಿಂಟ್ ಆಡ್ ಮಾಡೋಣ ಅಂತ ಅನ್ಕೊಂಡೆ ಸರ್. ಟೀಚರ್ಸ್ ಅಲ್ಲಿ ಕನ್ಸರ್ನ್ ಇಲ್ಲ ಅನ್ನೋದು ಒಂದು ಸೃಷ್ಟಿ ಮಾಡ್ತಾ ಇರೋ ಒಂದು ಮಿಥ್ಯೆ ಸರ್. ಯಾಕೆ ಅಂದ್ರೆ ಸರ್ಕಾರಿ ಶಾಲೆಗಳು ಸರಿ ಇಲ್ಲ ಅಂತ ಹೇಳೋದಿಕ್ಕೆ. ನಾವಿಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸರ್ ಅಸ್ಸಾಂ ಇಂದ ಬಂದಿದ್ದಾರೆ ಕೂಲಿ ಮಾಡೋದಿಕ್ಕೆ. ಆ ಟೀಚರ್ಸ್ ಕನ್ಸರ್ನ್ ನಾನು ಹೇಳ್ತಾ ಇದ್ದೀನಿ ಸರ್. ಅಸ್ಸಾಂ ಮಕ್ಳನ್ನ ತೋಟದ ಒಳಗೆ ಹೋಗಿ, ಲೈನ್ ಮ್ಯಾನ್ ಗಳ ಒಳಗೆ ಹೋಗಿ ಅವ್ರ ಅಪ್ಪ ಅಮ್ಮನ್ನ ಕನ್ವಿನ್ಸ್ ಮಾಡಿ ಆ ಮಕ್ಳನ್ನ ಕರ್ಕೊಂಡ್ ಬಂದು ಪಾಠ ಮಾಡಿದ್ದಾರೆ ಸರ್ ಟೀಚರ್ಸ್, ಆ ಮಕ್ಳಿಗೂ ಶಿಕ್ಷಣ ಸಿಗ್ಲಿ ಅಂತೇಳಿ. ಇದಕ್ಕೆ ನೀವು ಏನ್ ಕನ್ಸರ್ನ್ ಎಲ್ಲಿಂದ ಅಳಿತೀರಾ ಸರ್ ಈ ಕನ್ಸರ್ನ್? ಅಷ್ಟ್ ಮಾತ್ರ ಅಲ್ಲ, ಈಗ ಅಸ್ಸಾಂಗೆ ಎಲೆಕ್ಷನ್ ಬಂತಲ್ಲ ಸರ್, ಎಲ್ಲ ಹೊರಟೋಗಿದ್ದಾರೆ. ಇಲ್ಲೊಂದು ಸುಳ್ಳು ಪ್ರಚಾರ ಇದೆ ಒಂದ್ ಕಡೆ ಒಂದು ವರ್ಗದಿಂದ, ಏನು ಅವರೆಲ್ಲ ಬಾಂಗ್ಲಾದೇಶದವರು ಅಂತ. ಬಟ್ ಈಗ ಒಬ್ರು ಇಲ್ಲ ಸರ್ ಇಲ್ಲಿ ಅಸ್ಸಾಂ ಅವರು, ಎಲ್ಲ ಅಸ್ಸಾಮಲ್ಲಿ ಓಟ್ ಹಾಕಕ್ ಹೋಗಿದ್ದಾರೆ, ಇವಾಗ ವಾಪಸ್ ಬರ್ತಿದ್ದಾರೆ. ಆ ಮಕ್ಳಿಗೆ ಬರ್ದೇ ಇದ್ರೆ ಕಷ್ಟ ಆಗುತ್ತೆ ಅಂತೇಳಿ 1 ತಿಂಗಳ ಮುಂಚೆನೆ ಎಕ್ಸಾಮ್ ಬರ್ಸ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತೊಂದ್ರೆ ಆಗ್ಬಾರ್ದು ಅಂತೇಳಿ TC ಕೊಟ್ಟು ಕಳ್ಸಿದ್ದಾರೆ ಸರ್. ಮತ್ತೆ ಎಲ್ಲಾರು ಸೇರ್ಕೊಳ್ಳಿ, ಇಲ್ಲ ವಾಪಸ್ ಬಂದ್ರೆ ಇಲ್ಲೇ ಸೇರ್ಕೊಳ್ಳಿ, ನೀವು ಎಜುಕೇಟೆಡ್ ಆಗ್ಬೇಕು ಅಂತ. ಸರ್ ಈ ತರ ಟೀಚರ್ಸ್ ಕನ್ಸರ್ನ್ ಇದೆ ಸರ್. ಇದನ್ನ ಯಾರು ಮುನ್ನೆಲೆಗೆ ತರಲ್ಲ. ಎಲ್ಲೋ ಒಬ್ರು ಇಬ್ರು ಪಾಠ ಮಾಡಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅದನ್ನ ಮುನ್ನೆಲೆಗೆ ತರ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ನೋಡ್ತೀನಲ್ವಾ ನಾವು. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇವರು ಇನ್ಫ್ರಾಸ್ಟ್ರಕ್ಚರೇ ಕೊಡೋದಿಲ್ಲ, ಉಪಕರಣಗಳನ್ನ ಕೊಡೋದಿಲ್ಲ, ಸೊ ವೈದ್ಯರೇ ಸರಿ ಇಲ್ಲ ಅನ್ಬಿಡ್ತಾರೆ. ಅದು ಸುಳ್ಳು. ಹಂಗ್ ನೋಡಕ್ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಎಕ್ಸಲೆಂಟ್ ಡಾಕ್ಟರ್ಸ್ ಇರ್ತಾರೆ. ಆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ನ ಎನ್ಕರೇಜ್ ಮಾಡೋದಕ್ಕೆ ಈ ತರ ಮಿತ್ಸ್ ಕ್ರಿಯೇಟ್ ಮಾಡ್ತಾರೆ ಅವರು. ಅದು ಇಲ್ಲ ಸರ್, ಶಾಲೆಗಳಲ್ಲಿ ಮಾತ್ರ ತುಂಬಾ ಜನ ಟೀಚರ್ಸ್ ಗಳು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಶಾಲೆಗಳನ್ನ ದತ್ತು ತಗೊಂಡಿದೀನಿ, ಅದಕ್ಕೆ ಬೇಕಾಗಿದ್ದು ಪೂರಕವಾದ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಪ್ರತಿ ವರ್ಷ ಡೊನೇಷನ್ ನಾನು ಕೊಡ್ತೀನಿ, ಬೇರೆಯವರಿಂದನೂ ಕೊಡಿಸಿ. ಬೆಂಚು, ಇದು ಏನು ಟೇಬಲ್ಲು, ಡೆಸ್ಕು, ಮಕ್ಕಳಿಗೆ ಚೇರ್ಸು ಪ್ರತಿ ವರ್ಷ ನಾವು ಕೊಡ್ತೀವಿ. ಹೇಮಾ ಅವ್ರ ಅಕ್ಕ ಫ್ಯಾಮಿಲಿ ಅವ್ರಗಳೆಲ್ಲರೂ ಕೊಡ್ತಾರೆ ಡೊನೇಷನ್ಸ್ ಕೊಟ್ಟು ತುಂಬಾ ಶಾಲೆಗಳನ್ನ ನಮ್ ಕಡೆಯಿಂದ ಮಾಡಿದ್ವಿ. ಟೀಚರ್ಸ್ ಎಷ್ಟು ಕನ್ಸರ್ನ್ ಅಂದ್ರೆ, ನಮ್ ಟೀಚರ್ಸ್ ಗಳೆಲ್ಲ ಫೆಬ್ರವರಿ ಬರ್ತಿದಂಗೆನೆ ಶುರು ಮಾಡ್ತಾರೆ. ಎಲ್ಲಿ ಆ ಹಳ್ಳಿನಲ್ಲಿ ಎಷ್ಟು ಜನ ಮಕ್ಕಳು ಈಗ ಹೊಸದಾಗಿ ಶಾಲೆಗೆ ಸೇರೋರಿದ್ದಾರೆ, ನಮ್ಮ ಹತ್ರಕ್ಕೆ ಸೇರಿಸಿ ನಮ್ ಶಾಲೆನಲ್ಲಿ ನಾವೆಲ್ಲಾ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಒಂದೇ ಒಂದು ಮಗು ಕೂಡ ಪ್ರೈವೇಟ್ ಶಾಲೆಗೆ ಸೇರದೆ ಇರುವಂತ ಹಳ್ಳಿಗಳಿದೆ. ಎಲ್ಲಾ ಮಗುನು ಕೂಡ ಹೌದು ಅದೇ ಸರ್ಕಾರಿ ಶಾಲೆಗೆ, ಅಂಗನವಾಡಿದಾದ ತಕ್ಷಣ ಸರ್ಕಾರಿ ಶಾಲೆಗೆ ಬರುವಂತ ಸಿಸ್ಟಮ್ಸ್ ಗಳು ಕೂಡ ಇವತ್ತಿಗೂ ಇದೆ. ಅಷ್ಟು ಕೆಲಸ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವಂತ ಶಿಕ್ಷಕರಿದ್ದಾರೆ ಸರ್. ಇದೆಲ್ಲ ಸುಳ್ಳು ಅಷ್ಟೇನೆ, ಸುಮ್ನೆ ಅಲ್ಲ. ಈ ಮಿತ್ಸ್ ನ ಹೊಡಿಯೋದಕ್ಕೆ ಕೂಡ ಈ ಪ್ರಚಾರದ ನಡುವೆ ಈ ತರ ಒಂದು ಮಿತ್ಸ್ ಹೊಡಿಯೋ ಕೆಲಸನೂ ಆಗ್ಬೇಕು. ಯಾವ ತರ ಸರ್ಕಾರ ಈ ತರ ಮಿತ್ಸ್ ಕ್ರಿಯೇಟ್ ಮಾಡ್ತೀವಿ. ಯಾಕಂದ್ರೆ ಒಂಥರ ಬ್ಲಾಕ್ ಮಾರ್ಕ್ ಮಾಡ್ತಾರೆ ನೋಡಿ. ಸರ್ಕಾರಿ ಶಾಲೆಗಳು ಅಂದ್ರೆ ಗುಣಮಟ್ಟ ಸರಿ ಇಲ್ಲ, ಸರ್ಕಾರಿ ಶಿಕ್ಷಕರಿಂದ ಪಾಠ ಮಾಡಲ್ಲ. ಸೊ ಆ ಒಂದು ಮಿತ್ಸ್ ನಾವು ಹೊಡಿಯಿಲ್ಲ ಅಂತ ಹೇಳಿದ್ರೆ ಅದು ಸಾರ್ವಜನಿಕರಲ್ಲಿ ಅದು ಬಿತ್ಬಿಡುತ್ತೆ ಮನಸ್ಸಿನಲ್ಲಿ. ಸೊ ಇದನ್ನ ಹೊಡಿಯೋ ಕೆಲಸವನ್ನು ಮಾಡ್ಬೇಕು. ಅಲ್ಲ, ಇದ್ರ ಜೊತೆಗೆ ಒಂದು ಸುಭಾಷ್ ಮತ್ತೆ ಎಲ್ಲರೂ ಇರೋದ್ರಿಂದ ಒಂದ್ ಹೇಳ್ಬೇಕು ಅನ್ಕೊಂಡೆ. KPS ಈಗಾಗ್ಲೇನೆ 308 ಶಾಲೆಗಳು ನಡೀತಾ ಇದೆಯಲ್ಲ 2018-19 ಇಂದ. ಆ ಶಾಲೆಗಳನ್ನ ಇಟ್ಕೊಂಡು ಎಷ್ಟು ಶಾಲೆಗಳನ್ನ ಮರ್ಜ್ ಮಾಡಿ ಇಲ್ಲಿಗೆ ಮಕ್ಕಳನ್ನ ಕರೆತಂದಿದ್ದಾರೆ. ಆ ಶಾಲೆಗಳಲ್ಲಿ ಎಷ್ಟೆಷ್ಟು ಮಕ್ಕಳಿದ್ರು ಅನ್ನೋದು ಕೂಡ ಅಧ್ಯಯನಗಳಾಗ್ಬೇಕು. ಅವಾಗ ನಮಗೆ ಒಂದ್ ಕರೆಕ್ಟ್ ಪಿಕ್ಚರ್ ಸಿಕ್ಕುತ್ತೆ. ಈಗ ನಮ್ಗೆ ಗೊತ್ತಿಲ್ಲ, ಹಾಸನದಲ್ಲಿ KPS ಶಾಲೆಗಳು ಆದಾಗ ಇದನ್ನೆಲ್ಲ ಮರ್ಜ್ ಮಾಡಿದ್ದಾರೆ. ಸುತ್ತಮುತ್ತಲಿನ ಎಲ್ಲಾ ಶಾಲೆಗಳನ್ನು ಮುಚ್ಚಿ ಮಾಡಿದ್ದಾರೆ. ಅದನ್ನು ಕೂಡ ನಾವು ಇದನ್ನು ಕೂಡ ಎಕ್ಸಾಂಪಲ್ಸ್ ಕೂಡ ಕೊಟ್ಟು, ಈ ರೀತಿಯಾದ್ ನಡೆದಿದೆ, ಈ ಹಿಂದೆಯಿಂದ ನಡ್ಕೊಂಡ್ ಬಂದಿದೆ ಅಂತಾನು ಇಟ್ಕೊಂಡು, ನೀವು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಾ, ಆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಕೂಡ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಇವತ್ತು ವಾಹನ ವ್ಯವಸ್ಥೆ ಇಲ್ಲ.
ನಿಜ ಅವರು ಪಾಪ ಅವ್ರಗಳೇನೆ ಪೇರೆಂಟ್ಸ್ ಏನೇನೆ ಸೈಕಲ್ ಅಲ್ಲೋ ಇದ್ರಲ್ಲೋ ಯಾವ್ದ್ರಲ್ಲೋ ಕರ್ಕೊಂಡ್ ಬಂದ್ TVS ಅಲ್ಲೋ ಬಂದು ಕರ್ಕೊಂಡ್ ಬಂದ್ ಬಿಡೋದು, ಕರ್ಕೊಂಡ್ ಬಂದ್ ಹೋಗೋದು, ಮತ್ತೆ ವ್ಯಾನ್ ಗಳಿದ್ರೆ ವ್ಯವಸ್ಥೆ ಮಾಡೋದು, ಈ ತರದ್ ಮಾಡಿ ಮಕ್ಕಳುಗಳನ್ನ ಎಜುಕೇಶನ್ ಕಳಿಸ್ಲೇಬೇಕು ಅನ್ನೋರು. ಬಹಳಷ್ಟು ಹೆಣ್ಮಕ್ಳುಗಳದ್ದು ಮತ್ತೆ ತೀರಾ ಬಡ ಮಕ್ಕಳದು ಶಾಲೆಗೆ ಕಳಿಸ್ತಿಲ್ಲ ಸರ್. ಶಾಲೆ ಅದಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಯಾಕೆ ಶಾಲೆಯಿಂದ ಹೊರಗುಳಿದಿದ್ದಾರೆ ಅಂದ್ರೆ ಈ ಕಾರಣಗಳಿಗೆ. ಹತ್ರದಲ್ಲಿ ಶಾಲೆ ಇಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿರೋದು ಇದೆಲ್ಲ. ಬಿಟ್ಟಿರ್ತಾರೆ. 1 ಲಕ್ಷ ಮಕ್ಕಳು ಆಚೆ ಇದ್ದಾರೆ ಅಂದ್ರೆ ಏನು ಸಾಮಾನ್ಯದ ವಿಷಯ ಅಲ್ಲ. ಹೌದು. ಒಂದು ಸ್ಟೇಟ್ಗೆ ಈಗ ಅವಮಾನ ಅಲ್ವಾ ಕನ್ನಡ ಇದು? ಅಭಿವೃದ್ಧಿ ಪ್ರಾಧಿಕಾರ ಈ ಪ್ರಾಜೆಕ್ಟ್ ಸಮೀಕ್ಷೆ ತಗೋಬೋದಾ ಮೇಡಮ್? ನೀವ್ ಹೇಳಿದ್ರಲ್ಲ ಈಗ 380 ಶಾಲೆಗಳು. ಹೇಳ್ಬೇಕು ಸರ್, ಆದ್ರೆ ಮಾಡಲ್ಲ ಸರ್ ಅವರು. ಕನ್ನಡ ಮಾತ್ರ ಶಾಲೆ ಬಗ್ಗೆ ಅವ್ರೇನೋ ಈಗ ಪುರುಷೋತ್ತಂಬಳಿ ಮೇಲೆ ಬಂದಿದ್ರು ಮಾತಾಡಿ, ನಾನು ಇದೆಲ್ಲಾ ಜಗಳಗಳನ್ನು ಅವ್ರ ಹತ್ರ ಮಾಡಿದೀನಿ. ಕನ್ನಡಕ್ಕೆ ಸಂಬಂಧಪಟ್ಟಿದ್ ನಮ್ಮ ಹತ್ರ ಎಲ್ಲ ಹೂ ಅಂತಾರೆ, ಹಾ ಅಂತಾರೆ, ಸಚಿವರು ಚೆನ್ನಾಗ್ ಮಾತಾಡಿಸ್ತಾರೆ, ಆದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಆಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಿದ್ದನ್ನ ಮಾಡ್ತೀವಿ, ಇದನ್ನ ಶಾಲೆಗೆ ಸಂಬಂಧಪಟ್ಟಿದ್ ನೀವು ತಲೆ ಕೆಡ್ಸ್ಕೋಬೇಡಿ ಅಂತಾರೆ. ಏನ್ ಮಾಡುದು ಅಂತಾರೆ. ಈ ತರದ್ದೆಲ್ಲ ಇದೆ. ಇಲ್ಲ ಸರ್, ಒಂಥರ ನಿರ್ನಾಮದ ಹಾದಿನಲ್ಲಿ ಇರುವಂತದ್ದು ತುಂಬಾ. ಇದು ಒಂದೇ ಒಂದು ಹೋರಾಟ ಮಾತ್ರದಿಂದ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಆಗಲ್ಲ. ಎಲ್ಲಾ ಕಡೆಗಳಿಂದನೂ ಕೂಡ ನಾವು ಅದಕ್ಕೆ ಒತ್ತಡ ತರಬೇಕು. ಆ ತರದ ವಾತಾವರಣ ನೀವ್ ಹೇಳ್ದಂಗೆ DSS ನವ್ರು ಬಂದು ಮಹಿಳಾ ಸಂಘಟನೆ ಖಂಡಿತವಾಗೂ ಯಾರು ಮಾಡಲ್ಲ. ಇವತ್ತಿಲ್ ಚರ್ಚೆ ಆದ್ರೆ ಮುಗೀತು ಅಷ್ಟೇನೆ, ಎಲ್ಲ ಮನೆಗೆ ಹೋಗಿ ಮಲ್ಕೊಳ್ಳೋದು. ರಿಯಾಲಿಟಿ ಹೇಳ್ತಾ ಇದೀರಾ, ಕರೆಕ್ಟ್ ಅದು. ಅದು ಎಲ್ಲಾ ಫೀಲ್ಡ್ಗಳು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಇದು 2011ರಿಂದಾನೇ ವಿಲೀನ ಪ್ರಕ್ರಿಯೆ ಶುರುವಾದಾಗಿಂದಾನೇ ಆಮೇಲೆ ಹಲವಾರು ಪ್ರೋಗ್ರೆಸಿವ್ ಗ್ರೂಪ್ಸ್ ಅನ್ನೋದ್ರಲ್ಲಿ ಕೂಡ KPS ಮ್ಯಾಗ್ನೆಟ್ ಸಪೋರ್ಟ್ ಮಾಡುವಂತ ಗ್ರೂಪ್ಸ್ ಕೂಡ ನಮ್ಮಲ್ಲಿವೆ. ಸೊ ಇದನ್ನು ಕೂಡ ಅದನ್ನು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಇಂಗ್ಲಿಷ್ ಎಜುಕೇಶನ್ ಬೇಡ ಅಂತ ಯಾರು ಹೇಳಲ್ಲ, ಮಾಧ್ಯಮ ಬೇಡ ಪ್ರಾಥಮಿಕ ಹಂತದಲ್ಲಿ ಅಂತ ನಾವ್ ಹೇಳೋದು. ಮಾಧ್ಯಮ ಬೇಕು ಅಂತಾನೆ ಹೇಳ್ತಾರೆ. ನೀವೇನಾರು ಹಂಗೇನ್ ಮಾಡ ಹೊಡೆದಾಕ್ ಬಿಡ್ತಾರ ಅಷ್ಟೇನೆ. ಅಯ್ಯೋ, ತುಂಬಾ ಎದುರಿಸಿದೀವಿ ನಾವು. ಇಲ್ಲ, ಮೀಡಿಯಂ ಬೇಕು ನಮ್ಗೆ, ಇಂಗ್ಲಿಷ್ ಮೀಡಿಯಂ ಬೇಕು. ಎಲ್ಲೋ ಸುಮ್ನೆ ಸಣ್ಣ ಪುಟ್ಟದವ್ರು ಯಾರೋ ಹೇಳಿದ್ರು ಅಂತಲ್ಲ, DSS ಅವರೆಲ್ಲ ಅಂತೂ ಈಗ್ಲೂ ಇಂಗ್ಲಿಷ್ ಮೀಡಿಯಂ ಅವ್ರು ಬೇಕೇ ಬೇಕು ಅಂತಾನೆ ಅವ್ರು ಹೇಳೋದು. ಇಂಗ್ಲಿಷ್ ಮೀಡಿಯಂ ಬೇಕು ನಮ್ಮ ಮಕ್ಕಳಿಗೆ, ಕನ್ನಡ ಒಂದ್ ಸಬ್ಜೆಕ್ಟ್ ಆಗಿ ಕಲ್ಸಿ, ಇಂಗ್ಲಿಷ್ ಮೀಡಿಯಂ ಕಳ್ಸಿ ಮಾಡ್ಬೇಕು ನೀವು ಅಂತಾರೆ. ಇಂಗ್ಲಿಷ್ ಮೀಡಿಯಂ ಬೇಕು, ಮಾತ್ರ ಟೀಚರ್ಸ್ ಗೆ ಸರಿಯಾದ ಇಂಗ್ಲಿಷ್ ಅಲ್ಲಿ ಟ್ರೈನಿಂಗ್ ಬೇಕಪ್ಪ. ಬೇಕು ಅದನ್ನೇ ನಾವ್ ಹೇಳ್ತಾ ಇರೋದು. ಇನ್ನೇನು ಅನಿವಾರ್ಯ ಅದನ್ನ ಮಾಡಿ, ಆದ್ರೆ ಟೀಚರ್ಸ್ ಗಳನ್ನ ಇಂಗ್ಲಿಷ್ ಮೀಡಿಯಂ ಅನ್ನ ಬೋಧನೆ ಮಾಡಕ್ಕೆ ಹೊಸದಾಗಿ ತಗೊಂಡು ಅವ್ರನ್ನ ಮಾಡಿ ಅಷ್ಟೇನೆ. ಅದನ್ನ ಮಾತ್ರ ಹೇಳ್ಬೋದೇ ಹೊರತು ಈ ಶಾಲೆ ಉಳಿಸುವಂತದ್ದು ಮತ್ತು ಮಾಧ್ಯಮನ ಎರಡನ್ನು ಮಿಕ್ಸ್ ಮಾಡಕ್ ಹೋದ್ರೆ ಹೊಡ್ತಾ ಬೀಳುತ್ತೆ ನಮ್ಗೆ. ಒಂದನ್ನ ಇಟ್ಕೊಂಡು ಸರ್ಕಾರಿ ಶಾಲೆ ಉಳಿವಿನ ಮಾತ್ರ ಇಟ್ಕೊಂಡು ನಾವು ಫೋಕಸ್ಡ್ ಆಗಿ ಕೆಲಸ ಮಾಡಿದ್ರೆ ಏನಾದ್ರು ಒಂದ್ ಸ್ವಲ್ಪನಾದ್ರೂ ಬದಲಾವಣೆ ತರಕ್ ಸಾಧ್ಯ. ಇದ್ರ ಜೊತೆಗೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ನಾವ್ ಏನಾದ್ರು ಸೇರ್ಸಕ್ ಹೋದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಗೆ ಹಿನ್ನಡೆ ಆಗುತ್ತೆ. ಬರಲ್ಲ, ಬೇರೆ ಹೋರಾಟಗಾರರು ಬರಲ್ಲ ಅಷ್ಟೇ. ಮೇಡಮ್, ನಾನು ಇವರನ್ನ ರಶ್ಮಿ ಮಹೇಶ್ನ ಕಲಿಕಾ ನ್ಯೂನತೆ ವಿಷಯದಲ್ಲಿ ಇದಕ್ಕೆ ಅಂತ ಭೇಟಿಯಾಗಿದೆ. ಮಾತಾಡಿದಾಗ ಎಷ್ಟು ಹೋಪ್ಸ್ ಕೊಟ್ರು ಅಂದ್ರೆ ಆಹಾ, ಖುಷಿಯಾಗಿ ಹೋಯ್ತು. 2-3 ನಂದು ಇನ್ಫಾರ್ಮೇಶನ್ಗೆ ಉತ್ತರ ಕೊಟ್ರು. ಇವತ್ತು ಅದೇ ವಿಷಯನ ನನ್ನ ಇದನ್ನೂ ಎತ್ತಲ್ಲ, ನನ್ನ ಇದಕ್ಕೂ ಇನ್ಫಾರ್ಮೇಶನ್ ಉತ್ತರ ಕೊಡಲು ಏನಿಲ್ಲ, ಸುಮ್ಮನಾಗಿ ಕೂತಿದ್ದಾರೆ. ಆ ಹೋಪ್ಸ್ ಕೊಟ್ಟಾಗ ನಾವು ಬಹಳ ಖುಷಿ ಪಟ್ವಿ. ಈಗ ಅಷ್ಟೇ ಬೇಜಾರು ಬಂದೋಗಿದೆ. ಇಲ್ಲ ಮೇಡಮ್, ಅವರಷ್ಟು ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ. ತುಂಬಾ ಅವರು ಕ್ರೂಯಲ್ ಆಗಿ ಬಿಹೇವ್ ಮಾಡ್ತಾರೆ, ತುಂಬಾ ಕೆಟ್ಟದಾಗಿ ಈಗ ನೋಡಿ ಅದನ್ನೆಲ್ಲ ಮಾಡಿ ಈಗ ಕನ್ನಡ ಶಾಲೆನೆ ಮುಚ್ಚುವಂತ ಹಂತಕ್ ಬಂದ್ರು. KPS ಮಾಡಿದ್ರು, KPS ಮ್ಯಾಗ್ನೆಟ್ ಮಾಡಿ ಕನ್ನಡ ಪ್ರತಿ ಮಗುನು ಕನ್ನಡ ದಿನಪತ್ರಿಕೆಯನ್ನ ಏನದು? ಏನಾದ್ರು ಅಂದ್ರೆ ಈ ತರ ಕಣ್ಣೊರ್ಸೋ ನಾಟಕಗಳನ್ನ ಮಾಡ್ತಾ ಇದಾರೆ ಅಷ್ಟೇ. ಸಂವಿಧಾನ ಪೀಠಿಕೆ ಓದಿ, ದಿನಪತ್ರಿಕೆಗಳು ಓದಿ, ಈ ತರ ನಾಟಕಗಳು ಆಡೋದಾಯ್ತು ಹೊರತು ಶಾಲೆಯನ್ನು ಶಾಲೆ ಉಳಿಸುವಂತದ್ದಿಲ್ಲ. ಇವಾಗ ಸ್ವಲ್ಪ ಟೈಮಿಂಗ್ ನೋಡ್ಕೊಳ್ಳಿ. ಟೈಮ್ ಆಯ್ತಾ? ಓಕೆ. ಇದು ಒಂದೇ ಒಂದು ಲಾಸ್ಟ್ ಪಾಯಿಂಟ್ ಸರ್. ಅವರು ಕಿರಣ್ ಗಾಜನೂರು ಸರ್ ಅವರು ಸೆಂಟ್ರಲ್ ಯೂನಿವರ್ಸಿಟಿ ಪ್ರೊಫೆಸರ್, ಅವರೊಂದು ಈ ಶಾಲೆಗಳ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ರು ಸರ್. ಅದು ನಮ್ಮ ಹಳ್ಳಿಗಳ ಸಾಂಸ್ಕೃತಿಕ ಅಸ್ತಿತ್ವ ಅಂತ. ಅಂದ್ರೆ ಸರ್, ಇವತ್ತು ಒಂದು ಹಳ್ಳಿಲಿ ಶಾಲೆ ಇದ್ರೆ ಆ ಊರಲ್ಲಿ 100 ಮನೆ ಇರ್ಲಿ, 200 ಮನೆ ಇರ್ಲಿ ಸರ್, ಒಂದು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಮಹಾನ್ ವ್ಯಕ್ತಿಗಳ ಒಂದು ದಿನಾಚರಣೆ ಅಥವಾ ವೋಟ್ ಹಾಕೋದು, ಆ ಊರಲ್ಲಿ ಏನಾದ್ರು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದ್ರೆ, ನಾಟಕ ಅಥವಾ ಕನ್ನಡ ರಾಜ್ಯೋತ್ಸವ ಆದ್ರೆ ಸರ್, ಆ ಊರಲ್ಲಿ ಆಗದ್ ಯಾವಾಗ ಅಂದ್ರೆ ಆ ಶಾಲೆ ಇದ್ರೆ. ಕನ್ನಡ ಉಳಿಬೇಕು ಅಂತ ಹೇಳೋರಿಗೂ ಕೂಡ ಸರ್ ನಾನು ಹೇಳ್ತಾ ಇರೋದು. ಆಮೇಲೆ ಇವ್ರು ಯಾವ್ದು
ಕ್ರೀಡೆ ಚಟುವಟಿಕೆ, ಗ್ರೌಂಡ್ ಇದ್ರೆ ಕ್ರೀಡೆ ಆಗುತ್ತೆ, ಊರವರೆಲ್ಲ ಸೇರ್ತಾರೆ. ಅದೊಂದ್ ಕಳಸ ಇದ್ದಂಗೆ ಸರ್, ಅಂತ ದೇವಸ್ಥಾನದ ಕಳಸ ಇದ್ದಂಗೆ. ಎಷ್ಟೋ ಕಡೆ ದೇವಸ್ಥಾನ ಇಲ್ಲ ಅಂದ್ರೂ ಪರವಾಗಿಲ್ಲ, ಶಾಲೆ ಇರ್ಬೇಕು ಅಂತ ಹೇಳ್ತಾರೆ. ಇದಕ್ಕೇನೆ ಬುಡ ಸಮೇತ ಕಿತ್ತಾಕ ಹೊರಟಂಗಲ್ಲ ಸರ್. ಇದನ್ನಾದ್ರೂನು ನಾವು ಅರ್ಥಕೋಬೇಕು ಎಲ್ರು ಅಂತ ಅನ್ಸುತ್ತೆ ಸರ್. ಮತ್ತೆ ಬಹುತೇಕ ಕಡೆ ಸರ್ ಅತಿ ಹೆಚ್ಚು ಇದಕ್ಕೆ ಎಫೆಕ್ಟ್ ಆಗ್ತಾ ಇರೋದು ದಲಿತ ಮಕ್ಕಳು ಮತ್ತೆ ಹೆಣ್ಮಕ್ಳು. ಹೆಣ್ಮಕ್ಳಿಗೆ NEP ನಲ್ಲೇ ಆಕ್ಚುಲಿ ಹೆಡ್ ಬೀಳ್ತಾ ಇರೋದು ಹೆಣ್ಮಕ್ಳ ಶಿಕ್ಷಣಕ್ಕೆ. ಅದರ ಒಂದು ಭಾಗವಾಗಿ ಇವೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ಗ್ರಾಮೀಣ ಹೆಣ್ಣು ಮಕ್ಕಳು ಬಹಳ ಹಿನ್ನಡೆ ಅನುಭವಿಸೋ ಚಾನ್ಸಸ್ ಇದೆ. ಅಂದ್ರೆ ಊರಿನಲ್ಲಿ ಶಾಲೆಯೇ ಇಡೀ ಜನರನ್ನ ಮ್ಯಾಗ್ನೆಟ್ ಆಗಿ ಎಳಿತಾ ಇದೆ ಅಂತ ನೀವು ಹೇಳ್ದ ಮಾತು. ಓಕೆ, ಇವತ್ತಿನ ಸಮಯ ಮೀರಿದೆ. ಅವ್ರಿಗೆ ಅವ್ರ ಹತ್ರ ಇದು ಯಾವ ಮಾತುಗಳು ನಡೆಯಲ್ಲ ಮೇಡಮ್. ಅವ್ರಿಗೆ ಇದು ಯಾವ್ದು ಬೇಕಿಲ್ಲ, ಅವರೊಂದು ಫಿಕ್ಸ್ಡ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಇದು ವಿಶ್ವಸಂಸ್ಥೆ ಜೊತೆನಲ್ಲಿ ಅದೇ ಇದು ಒಪ್ಪಂದಗಳಾಗಿದ್ದಾವೆ, ಎಲ್ಲವೂ ಪ್ರೈವೇಟೈಸೇಷನ್. ಯಾಕೆ ಶಿಕ್ಷಣವನ್ನ ಉಚಿತವಾಗಿ ಕೊಡ್ತೀರಾ? ಇದು ಅವರು ಕಾಸು ಕೊಟ್ಟು ತಗೋಬೇಕಾಗಿರುವಂತದ್ದು, ನೀವು ಅದನ್ನ ಕೊಡೋಂಗೆ ಇಲ್ಲ, ಅದಕ್ಕೆ ಕೊಡುವಂತ ವೆಚ್ಚವನ್ನ ಕಡಿಮೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಬಂದಿರೋದು, ಒಪ್ಪಂದಗಳಾಗಿರೋದು ಎಲ್ಲವನ್ನೂ ಕೂಡ ಈಗಾಗ್ಲೇ ಬಂದಿದೆ ಅದೆಲ್ಲ ಕಡೆ. ಸೊ ಇವತ್ತಿನ ಚರ್ಚೆನ ಇಲ್ಲಿಗೆ ಮುಗಿಸೋಣ. ಬಹಳ ಅಪರೂಪವಾಗಿ ಅಂತ ಹೇಳ್ಬೋದು, ಈ ತರ ಟೈಮ್ ಶಾರ್ಟೇಜ್ ಬಂದಿದ್ದು ನಮಗೆ. ಆಕ್ಚುಲಿ ಇನ್ನೂ ಚರ್ಚೆಗಳಾಗ್ಬೋದಾಗಿತ್ತು, ಯಾಕಂದ್ರೆ ವಿಷಯ ಅಷ್ಟು ವ್ಯಾಪಕವಾಗಿದೆ. ಬಹಳ ಉತ್ತಮವಾಗಿ ಪ್ರೆಸೆಂಟ್ ಮಾಡಿ ಒಂದು ಚರ್ಚೆಗೆ ಅನುವು ಮಾಡಿಕೊಟ್ಟಂತ ಸುಭಾಷ್ ಅವರಿಗೆ ಫ್ರೈಡೆ ಫೋರಂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ರೂಪಾ ಹಾಸನ್ ಅವರು ಕೂಡ ಇನ್ನೂ ಅಧಿಕ ಹೆಚ್ಚುವರಿ ಮಾಹಿತಿಯನ್ನ ನೀಡೋದ್ರ ಮೂಲಕ ಒಂದು ಹೊಸ ಆಯಾಮಗಳನ್ನು ಕೂಡ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಈಗ ನಮ್ಮ ಕಲ್ಪನೆಯಲ್ಲಿ ಇರೋದಕ್ಕಿಂತ ಮೀರಿದ ಒಂದು ಹೊಸ ಇನ್ಸೈಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ, ಸುಭಾಷ್ ಅವರಿಗೂ ಮತ್ತು ರೂಪಾ ಹಾಸನ್ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಫ್ರೈಡೆ ಫೋರಂನ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಗುಡ್ ನೈಟ್ ಟು ಆಲ್. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ಆಲ್. Thank you very much to the speakers. It was very interesting, very interesting. Thank you very much. Thank you, Subhash. Thank you very much. Thank you.